ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು KS ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಚರ್ಚಿಸ್ತಾ ಇದ್ದೇನೆ. ಇದು ನಿಮ್ಮ ಮುಂದಿನ KS ತಯಾರಿಗೆ ಅತಿ ಉಪಯುಕ್ತವಾದಂತಹ ಮಾಹಿತಿಯಾಗಿದೆ. ಇದು 2014ರ KS ಪೂರ್ವಭಾವಿ ಪರೀಕ್ಷೆಯ ಪತ್ರಿಕೆ 1ರ ಸಂಪೂರ್ಣ ವಿಶ್ಲೇಷಣೆಯಾಗಿದೆ. ಓಕೆ, ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಒನ್, 19ನೇ ಶತಮಾನದವರೆಗೆ ಭಾರತದಲ್ಲಿ ಪರಿಚಿತವಾಗಿದ್ದ ಅತಿದೊಡ್ಡ ಕಾಲುವೆಗಳ ಸಂಪರ್ಕ ಜಾಲವನ್ನು ನಿರ್ಮಿಸಿದ ಸುಲ್ತಾನ ಯಾರು? ಸರಿಯಾದ ಉತ್ತರ ಫಿರೋಜ್ ಶಾ ತುಘಲಕ್. ಫಿರೋಜ್ ಶಾ ತುಘಲಕನು ತುಘಲಕ್ ಸಂತತಿಯ ಒಬ್ಬ ಪ್ರಸಿದ್ಧ ದೊರೆ. ಈತ ಫಿರೋಜಾಬಾದ್ ಎಂಬ ಕೋಟೆಯನ್ನು ನಗರವನ್ನು ಕಟ್ಟಿಸ್ತಾನೆ. ಇದಕ್ಕೆ ಈಗ ಫಿರೋಜ್ ಶಾ ಕೋಟ್ಲಾ ಎಂದು ಕರೆಯಲಾಗ್ತದೆ. ಇದು ದೆಹಲಿಯ ಕೆಂಪು ಕೋಟೆಯ ಬಳಿ ಇದೆ. ಓಕೆ, ಆಪ್ಷನ್ಗಳ ವಿಶ್ಲೇಷಣೆಯನ್ನು ಸ್ವಲ್ಪ ನೋಡೋಣ. ಫಸ್ಟ್ ಒನ್, ಗಿಯಾಸುದ್ದೀನ್ ತುಘಲಕ್. ಗಿಯಾಸುದ್ದೀನ್ ತುಘಲಕನು ತುಘಲಕ್ ಸಂತತಿಯ ಸ್ಥಾಪಕ. ಈತ 1320ರಲ್ಲಿ ದೆಹಲಿಯಲ್ಲಿ ತುಘಲಕ್ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಈತನ ಮೂಲ ಹೆಸರು ಗಾಜಿ ಮಲ್ಲಿಕ್ ತುಘಲಕ್. ಈತ ದೆಹಲಿಯಲ್ಲಿ ತುಘಲಕಾಬಾದ್ ಎಂಬ ಕೋಟೆಯನ್ನು ಕಟ್ಟಿಸ್ತಾನೆ. ನೆಕ್ಸ್ಟ್, ಮಹಮ್ಮದ್ ಬಿನ್ ತುಘಲಕ್. ಮಹಮ್ಮದ್ ಬಿನ್ ತುಘಲಕನು ತುಘಲಕ್ ಸಂತತಿಯ ಒಬ್ಬ ಪ್ರಸಿದ್ಧ ದೊರೆ. ಈತನ 1325ರಿಂದ 1351ರವರೆಗೆ ದೆಹಲಿಯನ್ನು ಆಳ್ತಾನೆ. ಈತನ ಮೂಲ ಹೆಸರು ಜುನಾ ಖಾನ್. ಈತನು ತನ್ನ ಆಡಳಿತಾತ್ಮಕ ಪ್ರಯೋಗಗಳ ಮೂಲಕ ಮಧ್ಯಯುಗೀನ ಇತಿಹಾಸದಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದಂತಹ ಸುಲ್ತಾನ ಆಗಿರ್ತಾನೆ. ಈತನ ಆಡಳಿತಾತ್ಮಕ ಸುಧಾರಣೆಗಳೇನು ಎನ್ನುವುದನ್ನು ನೋಡ್ತಾ ಹೋಗೋಣ. ದೋಹ ಪ್ರದೇಶದ ತೆರಿಗೆ ಪದ್ಧತಿ. ದೋಹ ಪ್ರದೇಶದಲ್ಲಿ ಫಲವತ್ತಾದ ಭೂಮಿ ಇದೆ ಹಾಗೂ ಅಲ್ಲಿನ ರೈತರು ದುರಹಂಕಾರಿಗಳಾಗಿದ್ದಾರೆ ಎಂದು ಕಾರಣವನ್ನು ನೀಡಿ ಅಲ್ಲಿನ ಒಂದು ತೆರಿಗೆಯನ್ನು ಇಮ್ಮಡಿಗೊಳಿಸ್ತಾನೆ. ಹಾಗೂ ಅದೇ ಸಂದರ್ಭದಲ್ಲಿ ಅಲ್ಲಿ ಭೀಕರ ಕ್ಷಾಮ ಉಂಟಾಗಿ ಆ ವರ್ಷ ಅಲ್ಲಿ ಈ ಯೋಜನೆ ವಿಫಲ ಆಗ್ತದೆ. ನೆಕ್ಸ್ಟು, ದಿವಾನ್ ಇ ಕೋಯಿ ಎಂಬ ಕೃಷಿ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ. ಸುಮಾರು 70 ಟಂಕಗಳನ್ನು ಖರ್ಚು ಮಾಡಿ ಈ ಇಲಾಖೆಯನ್ನು ಸ್ಥಾಪಿಸ್ತಾನೆ. ಆದರೆ ಇದು ಮರು ವರ್ಷವೇ ರದ್ದು ಮಾಡುವುದರ ಮೂಲಕ ಈ ಯೋಜನೆ ಕೂಡ ವಿಫಲ ಆಗ್ತದೆ. ಇನ್ನೊಂದು, ಈತನ ಕಾಲದಲ್ಲಿ ಆದಂತಹ ಬಹುದೊಡ್ಡ ಬದಲಾವಣೆ ಅಂದರೆ 1326ರಲ್ಲಿ ದೆಹಲಿಯಿಂದ ದೇವರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ಈ ಸಂದರ್ಭದಲ್ಲಿ ಪ್ರತಿಯೊಂದು ದೆಹಲಿಯಲ್ಲಿನ ಜನರ ಹಿಡಿದು ಈ ಪ್ರತಿಯೊಂದು ಆಡಳಿತಾತ್ಮಕ ಕೇಂದ್ರಗಳನ್ನು ದೇವರಿಗೆ ವರ್ಗಾವಣೆ ಮಾಡ್ತಾನೆ. ಈ ವರ್ಗಾವಣೆ ಬಗ್ಗೆ ಬರಾನಿ ಎಂಬ ಇತಿಹಾಸಕಾರ ಈ ರೀತಿ ಹೇಳ್ತಾನೆ: ದೆಹಲಿಯಲ್ಲಾಗಲಿ ಅಥವಾ ಅರಮನೆಯಲ್ಲಾಗಲಿ ಅಥವಾ ಅದರ ಉಪನಗರದಲ್ಲಾಗಲಿ ಒಂದು ಬೆಕ್ಕು ನಾಯಿ ಸಹ ಇರಲಿಲ್ಲ. ಅಂದರೆ ಇದು ಈತನು ಮಾಡಿದಂತಹ ದೊಡ್ಡ ತಪ್ಪು ನಿರ್ಣಯ. ಹೀಗಾಗಿ ಈ ಯೋಜನೆ ವಿಫಲ ಆಗ್ತದೆ. ನಂತರ ದೇವಗಿರಿಯಿಂದ ದೆಹಲಿಗೆ ಪುನಃ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ಈ ಮಾರ್ಗ ಮಧ್ಯದಲ್ಲಿಯೇ ಅನೇಕ ಜನ ಮರಣವನ್ನು ಹೊಂದುತ್ತಾರೆ. ನೆಕ್ಸ್ಟ್, ಹೊಸ ನಾಣ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ತಾಮ್ರ ಮತ್ತು ಹಿತ್ತಾಳೆಯ ನಾಣ್ಯಗಳನ್ನು ಪರಿಚಯಿಸಿದ ಹಾಗೂ ಖಾಸಗಿಯವರಿಗೂ ಟಂಕಿಸುವ ಒಂದು ಅಧಿಕಾರವನ್ನು ನೀಡ್ತಾನೆ. ಇದು ಈತನು ಮಾಡಿದಂತಹ ತಪ್ಪು ನಿರ್ಧಾರ. ನೆಕ್ಸ್ಟ್, ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿಯು ಖಿಲ್ಜಿ ಸಂತತಿಯ ಪ್ರಮುಖ ದೊರೆ. ಈತನು ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣ ಪದ್ಧತಿಯನ್ನು ಜಾರಿಗೆ ತಂದು ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡಿತಾನೆ. ಈ ಒಂದು ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣಕ್ಕಾಗಿ ದಿವಾನ್ ಇ ರಿಯಾಸತ್, ಶಹನಾ ಇ ಮಂಡಿ ಎಂಬ ಅಧಿಕಾರಿಗಳನ್ನು ನೇಮಿಸಿ ಕಟ್ಟುನಿಟ್ಟಿನ ನಿಯಂತ್ರಣಾ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ನೆಕ್ಸ್ಟ್, ಕುದುರೆಗಳಿಗೆ ಮೊಟ್ಟ ಮೊದಲ ಬಾರಿಗೆ ದಾಗ್ ಎಂಬ ಮುದ್ರೆಗಳನ್ನು ಹಾಕಿಸ್ತಾನೆ. ನೆಕ್ಸ್ಟ್, ಕುತುಬ್ ಮಿನಾರ್ ಕಮಾನಿನ ಬಾಗಿಲಿಗೆ ಒಂದು ಬಾಗಿಲನ್ನು ನಿರ್ಮಿಸ್ತಾನೆ. ಇದಕ್ಕೆ ಅಲೈ ದರ್ವಾಜ ಎಂದು ಕರೆಯಲಾಗ್ತದೆ. ನೆಕ್ಸ್ಟ್, ಸೆಕೆಂಡ್ ಕ್ವಶನ್. ಅಮೀರ್ ಖುಸ್ರು ದೆಹಲಿ ಸುಲ್ತಾನರ ಕಾಲದ ಶ್ರೇಷ್ಠ ಪರ್ಷಿಯನ್ ಕವಿ ಎಂದು ಗೌರವಿಸಲ್ಪಟ್ಟಿದ್ದಾನೆ. ಈ ಕೆಳಗಿನ ಯಾವ ಕೃತಿಯನ್ನು ಅವನು ಬರೆದಿಲ್ಲ? ಸರಿಯಾದ ಉತ್ತರ ತಾರಿಕ್ ಇ ಫಿರೋಜ್ ಶಾಹಿ. ತಾರಿಕ್ ಇ ಫಿರೋಜ್ ಶಾಹಿ ಎಂಬ ಕೃತಿಯನ್ನು ಅಮೀರ್ ಖುಸ್ರು ಬರೆದಿಲ್ಲ. ಇದನ್ನು ಬರೆದವರು ಯಾರು? ಜಿಯಾವುದ್ದೀನ್ ಬರಾನಿ. ಜಿಯಾವುದ್ದೀನ್ ಬರಾನಿಯು ಫಿರೋಜ್ ಶಾ ತುಘಲಕ್ನ ಆಸ್ಥಾನದಲ್ಲಿದ್ದಂಥ ಪ್ರಸಿದ್ಧ ಕವಿ. ಈತನು ತಾರಿಕ್ ಇ ಫಿರೋಜ್ ಶಾಹಿ ಎಂಬ ಕೃತಿಯನ್ನು ಬರೀತಾನೆ. ನೆಕ್ಸ್ಟ್, ಫುತುಹತ್ ಇ ಫಿರೋಜ್ ಶಾಹಿ ಎಂಬ ಕೃತಿಯನ್ನು ಸ್ವತಃ ಫಿರೋಜ್ ಶಾ ತುಘಲಕ್ನೇ ಬರೀತಾನೆ. ಇಲ್ಲಿ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟು, ಅಮೀರ್ ಖುಸ್ರೋ ಅಲ್ಲಾವುದ್ದೀನ್ನ ಆಸ್ಥಾನದಲ್ಲಿದ್ದಂಥ ಪ್ರಸಿದ್ಧ ಕವಿ. ಈತನನ್ನು ಭಾರತದ ಗಿಳಿ ಎಂದು ಕೂಡ ಕರೆಯಲಾಗ್ತದೆ. ನೆಕ್ಸ್ಟ್ ಕ್ವಶನ್. ಶಾತವಾಹನರ ಕಾಲದಲ್ಲಿ ನಗರಾಡಳಿತವು ಈ ಕೆಳಗಿನ ಯಾರ ಕೈಯಲ್ಲಿತ್ತು? ಸರಿಯಾದ ಉತ್ತರ ಬಂದ್ಬಿಟ್ಟು ನಿಗಮ ಸಭಾ. ಶಾತವಾಹನರ ಕಾಲದಲ್ಲಿ ಸಾಮ್ರಾಜ್ಯವನ್ನು ಜನಪದ, ಆಹಾರ, ವಿಷಯ, ನಿಗಮ, ಗ್ರಾಮಗಳಾಗಿ ವಿಂಗಡಣೆ ಮಾಡಲಾಗಿತ್ತು. ಸಾಮ್ರಾಜ್ಯವನ್ನು ರಾಜ,
ಜನಪದವನ್ನು ರಾಜಕುಮಾರ, ಆಹಾರವನ್ನು ಅಮಾತ್ಯ, ವಿಷಯವನ್ನು ವಿಷಯಪತಿ, ನಿಗಮವನ್ನು ನಿಗಮಸಭಾ, ಗ್ರಾಮವನ್ನು ಗ್ರಾಮಿಣಿಯು ನೋಡ್ಕೊಳ್ತಾ ಇದ್ದ. ಗ್ರಾಮವು ಅತ್ಯಂತ ಆಡಳಿತ ವ್ಯವಸ್ಥೆಯ ಅತ್ಯಂತ ಚಿಕ್ಕ ಘಟಕವಾಗಿತ್ತು. ಮತ್ತು ಶಾತವಾಹನಕ್ಕೆ ಸಂಬಂಧಿಸಿದಂತೆ ಕೇಳಲಾಗ್ತಕ್ಕಂಥ ಪ್ರಮುಖ ಪ್ರಶ್ನೆಗಳೆಂದರೆ ಶಾತವಾಹನರ ಸ್ಥಾಪಕ ಸಿಮುಕ, ರಾಜಧಾನಿ ಶ್ರೀಕಾಕುಲಂ, ಪೈಠಾನ್ ಅಥವಾ ಪ್ರತಿಷ್ಠಾನ್. ಈ ವಂಶದ ಪ್ರಸಿದ್ಧ ದೊರೆ ಗೌತಮೀಪುತ್ರ ಶಾತಕರ್ಣಿ. ಈತನಿಗೆ ಇದ್ದಂತಹ ಬಿರುದು ತ್ರೈಸಮುದ್ರ ತೋಯ ಪೀತವಾಹನ, ಏಕಬ್ರಾಹ್ಮಣ ಮತ್ತು ಶಕಾರಿ. ನೆಕ್ಸ್ಟ್ 4th ಕ್ವೆಶ್ಚನ್. ಈ ಕೆಳಗಿನ ಯಾವ ಯುದ್ಧದಲ್ಲಿ ಹುಮಾಯೂನನಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ 1 ಮತ್ತು 2. ಹೇಗೆ ಈತನ ಹುಮಾಯೂನ್ ಮಾಡಿದಂತಹ ಯುದ್ಧಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಕಲಿಂಜರ್ ಯುದ್ಧವನ್ನು ಪ್ರತಾಪರುದ್ರ ದೇವನ ವಿರುದ್ಧ ಮಾಡ್ತಾನೆ. ಈ ಯುದ್ಧದಲ್ಲಿ ಗೆಲ್ತಾನೆ. ನೆಕ್ಸ್ಟ್ ದೌರಾ ಕಾಳಗವನ್ನು ಮಾಡ್ತಾನೆ. ದೌರಾ ಕಾಳಗವನ್ನು ಮಹಮ್ಮದ್ ಲೂದಿಯ ನಡುವೆ ನಡೀತದೆ. ಈ ಯುದ್ಧದಲ್ಲಿ ಸಹ ಹುಮಾಯೂನ್ ಜಯವನ್ನು ಗಳಿಸ್ತಾನೆ. ನೆಕ್ಸ್ಟ್ ಮಾಂಡ್ಸೋರ್ ಯುದ್ಧದಲ್ಲಿ ಬಹದ್ದೂರ್ ಶಾನನ್ನು ಸೋಲಿಸಿ ಆತನನ್ನು ಸೋಲಿಸ್ತಾನೆ. ಬಹದ್ದೂರ್ ಶಾನ್ ಪಲಾಯನಗೊಂಡು ಕ್ಯಾಂಬೆಗೆ ಓಡಿ ಹೋಗ್ತಾನೆ. ಇದೇ ಸಂದರ್ಭದಲ್ಲಿ ಮರಳುವಾಗ ಚಂಪಾನೇರ್ ಕೋಟೆಯನ್ನು ವಶಪಡಿಸಿಕೊಂಡು ಅಲ್ಲಿ ಅಪಾರ ಪ್ರಮಾಣದ ಸಂಪತ್ತನ್ನು ಲೂಟಿ ಮಾಡ್ತಾನೆ. ನೆಕ್ಸ್ಟು ಚೌಸಾ ಕಾಳಗ, ಕನೌಜ್ ಕಾಳಗವನ್ನು ಮತ್ತು ಚುನಾರ್ ಯುದ್ಧವನ್ನು ಶೇರ್ ಶಾನೊಂದಿಗೆ ಮಾಡ್ತಾನೆ. ಚುನಾರ್ ಯುದ್ಧದಲ್ಲಿ ಒಪ್ಪಂದದ ಮೂಲಕ ಹುಮಾಯೂನ್ ಗೆಲ್ತಾನೆ. ನೆಕ್ಸ್ಟ್ ಚೌಸಾ ಮತ್ತು ಕನೌಜ್ ಕದನದಲ್ಲಿ ಹುಮಾಯೂನ್ ಸಂಪೂರ್ಣವಾಗಿ ಶೇರ್ ಶಾ ಸೂರಿಯಿಂದ ಸೋಲಿಸಲ್ಪಡ್ತಾನೆ. ಈ ಸಂದರ್ಭದಲ್ಲಿಯೇ ದೆಹಲಿಯಲ್ಲಿ ಸೂರಿ ಮನೆತನ ಸ್ಥಾಪನೆ ಆಗ್ತದೆ. ಇದು ಹುಮಾಯೂನ್ ಕಳೆದುಕೊಂಡಂತಹ ಒಂದು ದೆಹಲಿ ಆಸ್ಥಾನವನ್ನು ಕಳೆದುಕೊಳ್ತಾನೆ. ಪುನಃ 1555ರಲ್ಲಿ ಸರ್ಹಿಂದ್ ಯುದ್ಧದಲ್ಲಿ ಸಿಕಂದರ್ ಸೂರಿಯನ್ನು ಸೋಲಿಸುವುದರ ಮೂಲಕ ಪುನಃ ಅಧಿಕಾರಕ್ಕೆ ಬರ್ತಾನೆ. ನೆಕ್ಸ್ಟ್ ಆಪ್ಷನ್ಗಳ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಎರಡನೇ ಪಾಣಿಪತ್ ಕದನವು 1556ರಲ್ಲಿ ಅಕ್ಬರ್ ಮತ್ತು ಹೇಮುವಿನ ನಡುವೆ ನಡೀತದೆ. ಈ ಯುದ್ಧದಲ್ಲಿ ಅಕ್ಬರ್ ಜಯಶಾಲಿ ಆಗ್ತಾನೆ. ಹಲ್ದಿಘಾಟ್ ಯುದ್ಧ 1576ರಲ್ಲಿ ಅಕ್ಬರ್ ಮತ್ತು ಚಿತ್ತೋಡದ ಮಹಾರಾಣಾ ಪ್ರತಾಪ ಸಿಂಗನ ನಡುವೆ ನಡೀತದೆ. ಈ ಯುದ್ಧದಲ್ಲಿ ಅಪಾರ ಧೈರ್ಯಶಾಲಿಯಾಗಿ ಹೋರಾಡಿದಂತಹ ಮಾನ್ಸಿಂಗ್ ಮತ್ತು ಅಸ್ರತ್ ಖಾನ್ನ ಸೇನಾನಿಗಳ ಬೆಂಬಲದಿಂದ ಅಕ್ಬರ್ನು ವಿಜಯಶಾಲಿ ಆಗ್ತಾನೆ. ನೆಕ್ಸ್ಟ್ 5th ಕ್ವೆಶ್ಚನ್. ಗಗನ್ ಮಹಲ್ ಕಟ್ಟಡವು ಯಾವ ಮನೆತನದ ವಾಸ್ತುಶಿಲ್ಪದ ಸಾಧನೆಯಾಗಿದೆ? ಸರಿಯಾದ ಉತ್ತರ ಆದಿಲ್ ಶಾಹಿಗಳು. ಆದಿಲ್ ಶಾಹಿಗಳು 1620ರಲ್ಲಿ ಈ ಒಂದು 3 ಅಂತಸ್ತಿನ ಗೋಪುರವನ್ನು ಕಟ್ತಾರೆ. ನೆಕ್ಸ್ಟು ಈ ಆದಿಲ್ ಶಾಹಿಗಳ ಬಗ್ಗೆ, ಈ ಶಾಹಿ ಮನೆತನಗಳ ಬಗ್ಗೆ ಸ್ವಲ್ಪ ತಿಳ್ಕೊಳೋಕ್ಕೆ ಸಾಧ್ಯ ಆಗಿರಬೇಕು. ಮಹಮ್ಮದ್ ಗವಾನ್ನ ನಂತರ ಬಹಮನಿ ರಾಜ್ಯವು 5 ಶಾಹಿ ಮನೆತನಗಳಾಗಿ ವಿಭಾಗ ಆಗ್ತದೆ. ಅವೇ ಅಂದರೆ ಬಿಜಾಪುರದ ಆದಿಲ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು, ಗೋಲ್ಕೊಂಡದ ಕುತುಬ್ ಶಾಹಿಗಳು ಮತ್ತು ಅಹಮದ್ ನಗರದ ನಿಜಾಮ್ ಶಾಹಿ ಮತ್ತು ಬೀದರ್ನ ಇಮಾಮ್ ಶಾಹಿಗಳು. ಇಷ್ಟು ಶಾಹಿ ಮನೆತನಗಳ ಬಗ್ಗೆ. ನೆಕ್ಸ್ಟು 6ನೇ ಕ್ವೆಶ್ಚನ್. ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಹೀಗೆ ಕರೆಯಲಾಗುತ್ತಿತ್ತು. ಸರಿಯಾದ ಉತ್ತರ ರಾಜ್ಯಗಳು. ವಿಜಯನಗರ ಪ್ರಾಂತ್ಯಗಳನ್ನು ರಾಜ್ಯ ಅಥವಾ ಮಂಡಲ ಎಂದು ಕರೆಯಲಾಗ್ತಾ ಇತ್ತು. ಮತ್ತು ಮಂಡಲಗಳನ್ನು ನಾಡುಗಳನ್ನು ನಗರ, ಗ್ರಾಮಗಳಾಗಿ ವಿಂಗಡಣೆ ಮಾಡಲಾಗ್ತದೆ. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಶ್ರೀಕೃಷ್ಣ ದೇವರಾಯ. ಈತನ ಅಮುಕ್ತ ಮೌಲ್ಯ ಮತ್ತು ಜಾಂಬವತಿ ಕಲ್ಯಾಣ ಎಂಬ 2 ಕೃತಿಗಳನ್ನು ರಚನೆ ಮಾಡ್ತಾನೆ. 1565ರಲ್ಲಿ ರಕ್ಕಸ ತಂಗಡಿ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯ ಅವನತಿಯ ಹಾದಿಯನ್ನು ಹಿಡಿತದೆ. ನೆಕ್ಸ್ಟ್ 7th ಕ್ವೆಶ್ಚನ್. ಮಂತ್ರಿಮಂಡಲಕ್ಕೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿಗಳಿಗೆ ಇರುವ ಈ ಕೆಳಕಂಡ ಅಧಿಕಾರಗಳ ಪೈಕಿ ಒಂದನ್ನು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ. ಯಾವುದು ಅಂದರೆ ಆಪ್ಷನ್ ಎ. ಸಚಿವರು ತನ್ನೊಂದಿಗೆ ಸಹಕರಿಸುತ್ತಿಲ್ಲವೆಂದು ಅವರಿಗೆ ಕಂಡುಬಂದಲ್ಲಿ ಅಂಥ ಯಾವುದೇ ಸಚಿವರನ್ನು ವಜಾಗೊಳಿಸಬಹುದು. ತಪ್ಪು. ಇಲ್ಲಿ ಸಚಿವರನ್ನು ವಜಾಗೊಳಿಸುವ ಅಧಿಕಾರ ಪ್ರಧಾನಮಂತ್ರಿಗಿಲ್ಲ, ರಾಷ್ಟ್ರಪತಿಗಳಿಗೆ ಶಿಫಾರಸನ್ನು ಮಾಡಬಹುದು. ಭಾರತದ ಸಂವಿಧಾನದ 75ನೇ ವಿಧಿಯಂತೆ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡುವ ವಿಧಾನ ಅಂದರೆ ಬಹುಮತ ಪಡೆದ ಪಕ್ಷದ ನಾಯಕನನ್ನು ಅಥವಾ ಯಾವುದೇ ಒಂದು ಪಕ್ಷವು ನಿಶ್ಚಲ ಬಹುಮತವನ್ನು ಪಡೆದೇ ಇದ್ದಾಗ ಸಂಯುಕ್ತ ರಂಗದ ನಾಯಕನನ್ನು ಒಬ್ಬ ಪ್ರಧಾನಮಂತ್ರಿಯನ್ನಾಗಿ ಮಾಡಲಾಗ್ತದೆ. ಪ್ರಧಾನಮಂತ್ರಿಯವರು
ಪ್ರಧಾನಮಂತ್ರಿ ಆಗಲಿಕ್ಕೆ ಇರಬೇಕಾದಂಥ ಅರ್ಹತೆ ಏನಂದರೆ ಲೋಕಸಭೆಯ ಸದಸ್ಯನಾಗಲು ಇರಬೇಕಾದ ಅರ್ಹತೆಯನ್ನು ಹೊಂದಿರಬೇಕು. ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ರಾಷ್ಟ್ರಪತಿಗಳಾಗಿರ್ತಾರೆ. ನೆಕ್ಸ್ಟ್, ಪ್ರಧಾನಿಯವರ ಅಧಿಕಾರಗಳೇನು? ಕೇಂದ್ರ ಮಂತ್ರಿಮಂಡಲದ ಮುಖ್ಯಸ್ಥರಾದ ಪ್ರಧಾನಿಯವರು ಈ ಕೆಳಗಿನ ಅಧಿಕಾರಗಳನ್ನು ಹೊಂದಿರುತ್ತಾರೆ. ಫಸ್ಟ್ ಒನ್, ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಮಂತ್ರಿಗಳನ್ನು ನೇಮಕ ಮಾಡುವರು. ಸೆಕೆಂಡ್ ಒನ್, ಪ್ರಧಾನಮಂತ್ರಿಗಳು ಮಂತ್ರಿಗಳಿಗೆ ಖಾತೆಯನ್ನು ಹಂಚಿಕೆ ಮಾಡ್ತಾರೆ. ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವುದು ಹಾಗೂ ಸಂಪುಟದಲ್ಲಿ ನಿರ್ಣಯದ ಮೇಲೆ ಪ್ರಭಾವ ಬೀರುವುದು. ಸಂಪುಟದ ಸಚಿವರ ಮೇಲೆ ಭಿನ್ನಾಭಿಪ್ರಾಯ ಉಂಟಾದಾಗ ವಜಾ ಮಾಡುವಂತೆ ರಾಷ್ಟ್ರಪತಿಗೆ ಸಲಹೆ ನೀಡುವ ಅಧಿಕಾರವನ್ನು ಹೊಂದಿರ್ತಾರೆ. ಸಚಿವ ಸಂಪುಟದ ಸಚಿವರ ಮೇಲೆ ಭಿನ್ನಾಭಿಪ್ರಾಯ ಹೊಂದಿದಾಗ ಪ್ರಧಾನಮಂತ್ರಿಯವರು ಸಚಿವರನ್ನು ರಾಜೀನಾಮೆ ಕೇಳುವ ಅಧಿಕಾರವನ್ನು ಹೊಂದಿರ್ತಾರೆ. ಸಚಿವರು ಎಲ್ಲ ಕಾರ್ಯವನ್ನು ಅನ್ವಯಿಸುವ ಮತ್ತು ನಿಯಂತ್ರಿಸುವ ನಿರ್ದೇಶಿಸುವ ಅಧಿಕಾರವನ್ನು ಪ್ರಧಾನಮಂತ್ರಿಗಳು ಹೊಂದಿರ್ತಾರೆ. ಪ್ರಧಾನಮಂತ್ರಿಗಳು ಗೆ ಸಂಬಂಧಿಸಿದಂತೆ ಇನ್ನೂ ಸ್ವಲ್ಪ ನೋಡೋದಾದರೆ ಈ ಕೆಳಗಿನ ಸಂಸ್ಥೆಗಳಿಗೆ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಯಾವ್ಯಾವಂದರೆ ಯೋಜನಾ ಆಯೋಗ, ಪ್ರಸ್ತುತ 2014ರಿಂದ ಇದನ್ನು ನೀತಿ ಆಯೋಗ ಎಂದು ಮಾಡಲಾಗಿದೆ. ಮತ್ತು ರಾಷ್ಟ್ರೀಯ ಅಭಿವೃದ್ಧಿ ಪರಿಷತ್, ರಾಷ್ಟ್ರೀಯ ಭಾವೈಕ್ಯತೆ ಪರಿಷತ್, ಅಂತಾರಾಜ್ಯ ಪರಿಷತ್, ಆಡಳಿತ ಪಕ್ಷದ ಅಧ್ಯಕ್ಷರು, ಸೇವೆಗಳ ರಾಜಕೀಯ ಮುಖ್ಯಸ್ಥ, ಕೇಂದ್ರ ಸರ್ಕಾರದ ರಾಜಕೀಯ ವಕ್ತಾರ. ಇದು ಪ್ರಧಾನಮಂತ್ರಿಗೆ ಸಂಬಂಧಿಸಿದಂಥ ಪ್ರಮುಖ ಹೈಲೈಟ್ಸ್ ಆಗಿರ್ತದೆ. ನೆಕ್ಸ್ಟ್ 8th ಕ್ವಶನ್, ಭಾರತ ಸಂವಿಧಾನದ ಪೀಠಿಕಾ ಭಾಗದ ಮೂಲ ಒಕ್ಕಣಿಕೆಯ ಹೆಸರು? ಸಾರ್ವಭೌಮ. ಸರಿಯಾದ ಉತ್ತರ ಸಿ, ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಸಮಾಜವಾದಿ. ಈ ಒಂದು ಸಂವಿಧಾನದ ಪೀಠಿಕಾ ಭಾಗವನ್ನು ನಾವು ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ಎರವಲು ಪಡೆಯಲಾಗಿದೆ. ಈ ಸಂವಿಧಾನದ ಪೀಠಿಕಾ ಭಾಗಕ್ಕೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಸಂವಿಧಾನದ ಪೀಠಿಕೆ ಭಾಗಕ್ಕೆ ಸಂಬಂಧಿಸಿದಂತೆ 1960ರಲ್ಲಿ ಬೇರುಬಾರಿ ಮೊಕದ್ದಮೆ ಅಂತೇಳಾಗತ್ತೆ. ಈ ಒಂದು ಮೊಕದ್ದಮೆಯಲ್ಲಿ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡುತ್ತದೆ. ನೆಕ್ಸ್ಟ್ 1973ರಲ್ಲಿ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಅವಿಭಾಜ್ಯ ಅಂಗ ಎಂದು ತೀರ್ಪನ್ನು ನೀಡುತ್ತದೆ. ಇದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟು, ಸಂವಿಧಾನದ ಪ್ರಸ್ತಾವನೆಯು ಯಾವ ಅಕ್ಷರಗಳಿಂದ ಪ್ರಾರಂಭವಾಗ್ತದೆ ಅಂತೇಳಿ ಕೇಳ್ತಾರೆ. ಭಾರತದ ಪ್ರಜೆಗಳಾದ ನಾವು ಎಂಬ ಪದಗಳಿಂದ ಪ್ರಾರಂಭ ಆಗ್ತದೆ. ನೆಕ್ಸ್ಟ್ 9th ಕ್ವಶನ್, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ಎ, IAS ಮ್ಯಾಂಡರಿನ್ ಮಾದರಿಯ ನಾಗರಿಕ ಸೇವೆಯಾಗಿದ್ದು ಸ್ಥೂಲವಾಗಿ ಇದನ್ನು ಬ್ರಿಟನ್, ಫ್ರಾನ್ಸ್ ಅಥವಾ ಜಪಾನ್ನಲ್ಲಿ ನಡೆಯುವ ಉನ್ನತ ಸೇವೆಗಳ ನೇಮಕಾತಿ ಪರೀಕ್ಷೆಯೊಂದಿಗೆ ಹೋಲಿಸಬಹುದಾಗಿದೆ. ಹೌದು, ಭಾರತದಲ್ಲಿ ಸಾರ್ವಜನಿಕ ಸೇವೆಗಳನ್ನು ನಾಗರಿಕ ಸೇವೆಗಳು ಅಥವಾ ಸರ್ಕಾರಿ ಸೇವೆಗಳೆಂದು ಕರೆಯಲಾಗ್ತದೆ. ಪ್ರಮುಖವಾಗಿ 3 ವಿಧದಲ್ಲಿ ವಿಂಗಡಣೆ ಮಾಡಲಾಗ್ತದೆ: ಅಖಿಲ ಭಾರತ ಸೇವೆಗಳು, ಕೇಂದ್ರ ಸೇವೆಗಳು ಮತ್ತು ರಾಜ್ಯ ಸೇವೆಗಳು ಎಂದು. 1947ಕ್ಕಿಂತ ಮುಂಚೆ ಇವುಗಳನ್ನು ICS ಪರೀಕ್ಷೆಗಳು ಎಂದು ಕರೆಯಲಾಗ್ತಾಯಿತ್ತು. ಇದನ್ನು ಬ್ರಿಟಿಷ್ ಮಾದರಿಯ ಒಂದು ನಾಗರಿಕ ಸೇವಾ ಪದ್ಧತಿಯಾಗಿತ್ತು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಅಖಿಲ ಭಾರತ ಸೇವೆಗಳ ಪಿತಾಮಹ ಎಂದು ಕರೆಯಲಾಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು, ಭಾರತ ಸಂವಿಧಾನದ ಭಾಗ 14ರಲ್ಲಿ 315ರಿಂದ 323ನೇ ವಿಧಿಯು ಕೇಂದ್ರ ಸೇವೆಗಳ ಬಗ್ಗೆ ಹೇಳ್ತದೆ. 1926ರಲ್ಲಿ ರಾಯಲ್ ಕಮಿಷನ್ ಶಿಫಾರಸ್ಸಿನಂತೆ ಲೋಕಸೇವಾ ಆಯೋಗವು ಸ್ಥಾಪನೆ ಆಗ್ತದೆ. ಭಾರತ ಸಂವಿಧಾನದ 315ನೇ ವಿಧಿಯು ಲೋಕಸೇವಾ ಆಯೋಗದ ರಚನೆಗೆ ಅವಕಾಶವನ್ನು ಮಾಡಿಕೊಟ್ಟದೆ. ಭಾರತ ಸಂವಿಧಾನದ 316ನೇ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಯವರು ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡ್ತಾರೆ. ಇನ್ನು ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ನಮ್ಮ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಇವರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರ ಅಧಿಕಾರಾವಧಿ 6 ವರ್ಷ ಅಥವಾ 62 ವರ್ಷ ಮುಗಿಯುವವರೆಗೆ. ನೆಕ್ಸ್ಟ್ 10th ಕ್ವಶನ್, ರಾಷ್ಟ್ರೀಯ ಮಹಿಳಾ ಆಯೋಗ ಅಧಿನಿಯಮ 1990ರ ಅಡಿಯಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಶಾಸನಾತ್ಮಕ ನಿಕಾಯವಾಗಿ ಜನವರಿ 1992ರಲ್ಲಿ ಸ್ಥಾಪಿಸಿದ ಉದ್ದೇಶ ಏನು? ಸರಿಯಾದ ಉತ್ತರ ಮೇಲಿನ ಎಲ್ಲವು. ಯಾವ ಉದ್ದೇಶಕ್ಕಾಗಿ ಇದನ್ನು ಸ್ಥಾಪನೆ ಮಾಡಲಾಗ್ತದೆ? ರಾಷ್ಟ್ರೀಯ ಮಹಿಳಾ ಆಯೋಗ ಮಹಿಳೆಯರಿಗಾಗಿ ಇರುವ ಸಾಂವಿಧಾನಿಕ ಹಾಗೂ ಕಾನೂನಿನ ಭದ್ರತೆಯನ್ನು ಪರಿಶೀಲಿಸುವುದು. ಸೆಕೆಂಡ್ ಒನ್,
ಪರಿಹಾರಾತ್ಮಕ ಶಾಸನಬದ್ಧ ಪರಿಹಾರ ಕ್ರಮಗಳನ್ನು ಶಿಫಾರಸು ಮಾಡುವುದು. ಥರ್ಡ್ ಒನ್, ಕುಂದುಕೊರತೆಗಳ ನಿವಾರಣೆಗೆ ಅನುವು ಮಾಡಿಕೊಡುವುದು. ಈ ಒಂದು ರಾಷ್ಟ್ರೀಯ ಮಹಿಳಾ ಆಯೋಗವನ್ನು 1919ರ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಆ್ಯಕ್ಟ್ 1990 ಸ್ಥಾಪನೆ ಮಾಡಲಾಗ್ತದೆ. ಇದರ ಫಸ್ಟ್ ಚೇರ್ಮನ್ ಬಂದು ಜಯಂತಿ ಪಟ್ನಾಯಕ್, ಪ್ರಸ್ತುತ ಚೇರ್ಮನ್ ರೇಖಾ ಶರ್ಮಾ. ಇದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಭಾರತದ ಚುನಾವಣೆಗೆ ಸಂಬಂಧಿಸಿದಂತೆ ಈ ಮುಂದಿನ ಯಾವುದು ಸಾಂವಿಧಾನಿಕ ತತ್ವವಾಗಿದೆ? 11th ಒನ್ ಆನ್ಸರ್ ಬಂದ್ಬಿಟ್ಟು ಡಿ. ಯಾರೇ ವ್ಯಕ್ತಿಯನ್ನು ಅವನ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಇವುಗಳಲ್ಲಿ ಯಾವುದೇ ಒಂದರ ಆಧಾರದ ಮೇಲೆ ಚುನಾವಣಾ ಮತಪಟ್ಟಿಯಿಂದ ಹೊರಗಿಡತಕ್ಕದ್ದಲ್ಲ. ಯಾವುದೇ ವ್ಯಕ್ತಿಯನ್ನು ಯಾವುದೇ ಒಂದು ಜಾತಿ ಮತದ ಆಧಾರದ ಮೇಲೆ ಚುನಾವಣೆಯ ಪಟ್ಟಿಯಿಂದ ಆತನನ್ನು ಹೊರಗಿಡ್ತಕ್ಕಂಥದ್ದಲ್ಲ. ಈ ಚುನಾವಣೆಗಳ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಭಾರತ ಸಂವಿಧಾನದ ಭಾಗ 15ರಲ್ಲಿ 324ರಿಂದ 329A ವಿಧಿಯವರೆಗೆ ಚುನಾವಣೆಗಳ ಬಗ್ಗೆ ಹೇಳ್ತದೆ. ಈ ಚುನಾವಣಾ ಆಯೋಗವು 1950 ಜನವರಿ 25ರಂದು ಸಂವಿಧಾನದ 324ನೇ ವಿಧಿಯಲ್ಲಿ ಕಲ್ಪಿಸಿದಂತೆ ಸ್ಥಾಪನೆ ಆಗ್ತದೆ. ಇದರ ಕೇಂದ್ರ ಕಚೇರಿ ಇರತಕ್ಕಂಥದ್ದು ನವದೆಹಲಿಯಲ್ಲಿ. ಈ ಸದನಕ್ಕೆ ನಿರ್ವಚನ ಸದನ ಎಂದು ಕರೆಯಲಾಗ್ತದೆ. ಕೇಂದ್ರ ಲೋಕಸೇವಾ ಆಯೋಗವು ಸಂಸತ್ತು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯ ಶಾಸಕಾಂಗಗಳಿಗೆ ಚುನಾವಣೆಯನ್ನು ನಡೆಸ್ತದೆ. ಇದರ ಚುನಾವಣಾ ಆಯೋಗದ ಸದಸ್ಯರ ಸಂಖ್ಯೆ 1+2, ಅಂದರೆ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇಬ್ಬರು ಇತರೆ ಚುನಾವಣಾ ಆಯುಕ್ತರಿರ್ತಾರೆ. ಇವರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ. ಮುಖ್ಯ ಚುನಾವಣಾ ಆಯುಕ್ತರದು. ಇತರ ಚುನಾವಣಾ ಆಯುಕ್ತರದು 6 ವರ್ಷ ಅಥವಾ 62 ವರ್ಷ ಮುಗಿಯುವವರೆಗೆ. ವೇತನವನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ನೀಡಲಾಗುವ ವೇತನವನ್ನು ಇವರಿಗೆ ನೀಡಲಾಗ್ತದೆ. ನೆಕ್ಸ್ಟ್, ಈಗ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಸುನಿಲ್ ಅರೋರಾ ಹಾಗೂ ಇತರ ಚುನಾವಣಾ ಆಯುಕ್ತರು ಅಶೋಕ್ ಲಾವಸಾ ಮತ್ತು ಸುಶೀಲ್ ಚಂದ್ರ. ಪ್ರಸ್ತುತ ರಾಜ್ಯ ಚುನಾವಣಾ ಆಯೋಗದ ಮುಖ್ಯಸ್ಥರು ಬಸವರಾಜು. ಇಷ್ಟು ಚುನಾವಣೆಗಳ ಬಗ್ಗೆ ಸ್ವಲ್ಪ ಮಾಹಿತಿಯಾಗಿರ್ತದೆ. ನೆಕ್ಸ್ಟ್ 12th ಕ್ವಶನ್, ಈ ಮುಂದಿನ ಹೇಳಿಕೆಗಳನ್ನು ಪರ್ಯಾಲೋಚಿಸಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಥರ್ಡ್ ಒನ್. ಸಂವಿಧಾನದ ಎಲ್ಲ ಉಪಬಂಧಗಳನ್ನು ಸಂಸತ್ತು ತಿದ್ದುಪಡಿ ಮಾಡಬಹುದು ಹಾಗೂ ಅಂಥ ತಿದ್ದುಪಡಿಗಳಿಗೆ ನ್ಯಾಯಿಕ ಪರಿಶೀಲನೆ ಅನ್ವಯಿಸತಕ್ಕದ್ದಲ್ಲ. ಇದು ಸಂವಿಧಾನದ 368ನೇ ವಿಧಿಗೆ ಸಂಬಂಧಿಸಿರ್ತದೆ. ಅಂದರೆ ಭಾರತ ಸಂವಿಧಾನ 368ನೇ ವಿಧಿಯು ಸಂವಿಧಾನದ ತಿದ್ದುಪಡಿಯ ಬಗ್ಗೆ ವಿವರಣೆಯನ್ನು ನೀಡ್ತದೆ. ಇದು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. 368ನೇ ವಿಧಿಯ ಅಡಿಯಲ್ಲಿ 2 ರೀತಿಯಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬಹುದು. ಒಂದು ವಿಶೇಷ ಬಹುಮತದ ಮೂಲಕ, ಇನ್ನೊಂದು ವಿಶೇಷ ಬಹುಮತ ಪ್ಲಸ್ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆಯ ಮೇರೆಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದಾಗಿದೆ. ವಿಶೇಷ ಬಹುಮತದ ಮೂಲಕ ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳನ್ನು ತಿದ್ದುಪಡಿ ಮಾಡಲಾಗ್ತದೆ. ವಿಶೇಷ ಬಹುಮತ ಮತ್ತು ಅರ್ಧದಷ್ಟು ರಾಜ್ಯಗಳಿಗೆ ಸಂಬಂಧಿಸಿದಂತೆ 7ನೇ ಅನುಸೂಚಿ, ರಾಷ್ಟ್ರಪತಿಯ ಚುನಾವಣೆಗಳು, 368ನೇ ವಿಧಿಗೆ ತಿದ್ದುಪಡಿ ಹಾಗೂ ಇನ್ನು ಮುಂತಾದ ತಿದ್ದುಪಡಿಗಳು ವಿಶೇಷ ಮತ್ತು ಅರ್ಧ ರಾಜ್ಯಗಳ ಬಹುಮತದೊಂದಿಗೆ ಮಾಡಲಾಗ್ತದೆ. ಕೇಶವಾನಂದ ಭಾರತಿ ಮೊಕದ್ದಮೆಯಲ್ಲಿ 1973ರಲ್ಲಿ ಸಂವಿಧಾನದ ಪ್ರಸ್ತಾವನೆಗೆ ತಿದ್ದುಪಡಿ ಮಾಡಬಹುದು. ಆದರೆ ಯಾವುದೇ ಸಂವಿಧಾನದ ಸ್ಟ್ರಕ್ಚರ್ಗೆ, ರಚನೆಗೆ ಧಕ್ಕೆ ಆಗದ ರೀತಿಯಲ್ಲಿ ತಿದ್ದುಪಡಿ ಮಾಡಬೇಕು ಅಂತೇಳಿ ತೀರ್ಪನ್ನು ನೀಡುತ್ತೆ. 13ನೇ ಕ್ವಶನ್, ಈ ಮುಂದಿನ ಹೇಳಿಕೆಗಳನ್ನು ಪರ್ಯಾಲೋಚಿಸಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಎ 1, 2 ಮತ್ತು 3. ಇಲ್ಲಿ ಭಾರತ ಸಂವಿಧಾನದ 32ನೇ ವಿಧಿಯಲ್ಲಿ ರಿಟ್ಗಳನ್ನು ಹೊರಡಿಸಲಾಗ್ತದೆ. ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದಂತಹ ಸಂದರ್ಭದಲ್ಲಿ ರಿಟ್ಗಳನ್ನು ಹೊರಡಿಸಿ ಅವುಗಳನ್ನು ಸರಿಪಡಿಸಲಾಗ್ತದೆ. ಇಲ್ಲಿ ಭಾರತ ಸಂವಿಧಾನದಲ್ಲಿ 32ನೇ ವಿಧಿಯನ್ನು ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೀತಾರೆ. ಈ ಬಗ್ಗೆ ಹೇಬಿಯಸ್ ಕಾರ್ಪಸ್ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ 24 ಗಂಟೆಯೊಳಗಾಗಿ ಹತ್ತಿರದ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಕ್ಕಂಥದ್ದಾಗಿರ್ತದೆ. ನೆಕ್ಸ್ಟ್ ಮ್ಯಾಂಡಮಸ್ ಅಂದರೆ ವಿ ಕಮ್ಯಾಂಡ್ ಅಥವಾ ಆಜ್ಞೆ ಎಂದರ್ಥ ಆಗ್ತದೆ. ಇದನ್ನು ಸರ್ಕಾರಿ ನೌಕರನ ವಿರುದ್ಧ ಹೊರಡಿಸಲಾಗ್ತದೆ. ಇಲ್ಲಿ ಸರ್ಕಾರಿ ನೌಕರನು ತನ್ನ ಕರ್ತವ್ಯವನ್ನು ನಿರ್ವಹಿಸುವಂತೆ ಆಜ್ಞೆಯನ್ನು ನೀಡಲಾಗ್ತದೆ. ಇದನ್ನು ರಾಷ್ಟ್ರಪತಿ, ರಾಜ್ಯಪಾಲ ಹಾಗೂ ಖಾಸಗಿ ವ್ಯಕ್ತಿಗಳ ವಿರುದ್ಧ ಹೊರಡಿಸಲಿಕ್ಕೆ ಅವಕಾಶ ಇಲ್ಲ. ಇದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್
ಶರ್ಷಿಯೋರರಿ. ಶರ್ಷಿಯೋರರಿ ಎಂದರೆ ಇದು ಅಧೀನ ನ್ಯಾಯಾಲಯದ ಆದೇಶ ಅಥವಾ ನಿರ್ಧಾರವನ್ನು ರದ್ದುಗೊಳಿಸಲು ಹೊರಡಿಸಲಾಗ್ತದೆ. ಕೋವಾರೆಂಟು ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಯನ್ನು ಹೊಂದಿದಂತಹ ಸಂದರ್ಭದಲ್ಲಿ ಅದನ್ನು ಅವರ ವಿರುದ್ಧ ಹೊರಡಿಸ್ತಕ್ಕಂಥ ರಿಟ್ ಕೋವಾರೆಂಟು ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ 14th. ಈ ಮುಂದಿನ ಯಾವ ತುರ್ತು ಪರಿಸ್ಥಿತಿ ರೂಪವು ನಮ್ಮ ಸಂವಿಧಾನದಲ್ಲಿ ಗುರುತಿಸಲಾದ ಮಾನ್ಯ ಮಾಡಲಾದ ರೂಪವಾಗಿಲ್ಲ? ಸರಿಯಾದ ಉತ್ತರ ಬಂದ್ಬಿಟ್ಟು ಥರ್ಡ್ ಒನ್, ನೈಸರ್ಗಿಕ ಅವಘಡದ ಕಾರಣದಿಂದಾದ ತುರ್ತು ಪರಿಸ್ಥಿತಿ. ಭಾರತದ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಭಾಗ 18ರಲ್ಲಿ 352ನೇ ವಿಧಿಯಿಂದ 360ನೇ ವಿಧಿಯವರೆಗೆ ವಿವರಿಸಲಾಗ್ತದೆ. ಇಲ್ಲಿ 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. ಇದು ಯುದ್ಧ, ಬಾಹ್ಯ ಆಕ್ರಮಣ ಅಥವಾ ಶಸ್ತ್ರದಂಗೆಯ ಕಾರಣದಿಂದ ಆಗ್ತಕ್ಕಂಥ ತುರ್ತು ಪರಿಸ್ಥಿತಿ ಆಗ್ತದೆ. ಕ್ಯಾಬಿನೆಟ್ನ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ಇದನ್ನು ಹೊರಡಿಸ್ತಾರೆ. ಇಲ್ಲಿಯವರೆಗೆ ಭಾರತದಲ್ಲಿ 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿದೆ. ಒಂದು ಭಾರತ ಚೀನಾ ಯುದ್ಧ 1962ರಿಂದ 1968, ಭಾರತ ಪಾಕ್ ಯುದ್ಧ 1971ರಿಂದ 1977, ನಂತರ ಆಂತರಿಕ ತುರ್ತು ಪರಿಸ್ಥಿತಿ 1975ರಿಂದ 1977. ಈ 3 ಅವಧಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿದೆ. ತುರ್ತು ಪರಿಸ್ಥಿತಿ ಏರಿದಾಗ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಸಂಸತ್ತು ಕಾನೂನು ಮಾಡುವ ವಿಶೇಷ ಅಧಿಕಾರವನ್ನು ಹೊಂದಿದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಾದ 6 ತಿಂಗಳೊಳಗಾಗಿ ಸಂಸತ್ತಿನ ಅಂಗೀಕಾರ ಪಡೆಯಬೇಕಾಗ್ತದೆ. ಪ್ಲೀಸ್ ನೋಟ್. ಮತ್ತು ಸಂವಿಧಾನದ 20 ಮತ್ತು 21ನೇ ವಿಧಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಮೂಲಭೂತ ಹಕ್ಕುಗಳನ್ನು ರಾಷ್ಟ್ರಾಧ್ಯಕ್ಷರು ಅಮಾನತ್ತಿನಲ್ಲಿಡುತ್ತಾರೆ. ನೆಕ್ಸ್ಟು ರಾಜ್ಯ ತುರ್ತು ಪರಿಸ್ಥಿತಿ 356ನೇ ವಿಧಿಯ ಅನ್ವಯ ರಾಜ್ಯಗಳಲ್ಲಿ ಸಾಂವಿಧಾನಿಕ ಕಾರ್ಯತಂತ್ರದ ವಿಫಲತೆಯ ಕಾರಣದಿಂದಾಗಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗ್ತದೆ. ರಾಜ್ಯಪಾಲರ ಶಿಫಾರಸಿನ ಆಧಾರದ ಮೇಲೆ ರಾಷ್ಟ್ರಪತಿಯವರು ಇದನ್ನು ಹೊರಡಿಸ್ತಾರೆ. ಇದನ್ನು ರಾಷ್ಟ್ರಪತಿ ಆಡಳಿತ ಎಂದು ಕರೆಯಲಾಗ್ತದೆ. ಕರ್ನಾಟಕದಲ್ಲಿ ಇಲ್ಲಿಯವರೆಗೆ 6 ಬಾರಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿದೆ. ಒಂದು 1971-72ರಲ್ಲಿ ವೀರೇಂದ್ರ ಪಟೇಲ್ ಸರ್ಕಾರದ ಅವಧಿಯಲ್ಲಿ, 1977-78ರಲ್ಲಿ ದೇವರಾಜ ಅರಸು ಸರ್ಕಾರದ ಅವಧಿಯಲ್ಲಿ, 1989ರಲ್ಲಿ SR ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ, 1990 ವೀರೇಂದ್ರ ಪಟೇಲ್ ಸರ್ಕಾರದ ಅವಧಿಯಲ್ಲಿ, 2007ರಲ್ಲಿ ಕುಮಾರಸ್ವಾಮಿ ಸರ್ಕಾರದ ಅವಧಿಯಲ್ಲಿ, ನೆಕ್ಸ್ಟು ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ ಇದನ್ನು 2008ರಲ್ಲಿ ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿತ್ತು. ನೆಕ್ಸ್ಟ್ 361ನೇ ವಿಧಿಯು ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ವಿವರಿಸ್ತದೆ. ಇಲ್ಲಿಯವರೆಗೆ ಭಾರತದಲ್ಲಿ ಯಾವುದೇ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿಲ್ಲ. ನೆಕ್ಸ್ಟ್ 15ನೇ ಕ್ವಶನ್, ಭಾರತದ ನಾಗರಿಕರ ಸಾಮೂಹಿಕ ಸಮಾಜವಾದಿ ಆರ್ಥಿಕ ಧ್ಯೇಯೋದ್ದೇಶಗಳನ್ನು ಇದರಲ್ಲಿ ಸೇರಿಸಲಾಗಿದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಸೆಕೆಂಡ್ ಒನ್, ರಾಜ್ಯ ನಿರ್ದೇಶಕ ತತ್ವಗಳು. ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಸಾಮೂಹಿಕ ಸಮಾಜವಾದಿ ಆರ್ಥಿಕ ಧ್ಯೇಯೋದ್ದೇಶಗಳನ್ನು ಸೇರಿಸಲಾಗಿದೆ. ಈ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ನೋಡೋಣ. ಭಾರತದ ಸಂವಿಧಾನದ ಭಾಗ 4ರಲ್ಲಿ ವಿಧಿ 36ರಿಂದ 51ನೇ ವಿಧಿಯವರೆಗೆ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ವಿವರಿಸುತ್ತದೆ. ಐರಿಷ್ ಸಂವಿಧಾನದಿಂದ ಇದನ್ನು ಎರವಲು ಪಡೆಯಲಾಗಿದೆ. ಅಂಬೇಡ್ಕರ್ ಅವರು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ನಾವೆಲ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಎಂದು ಕರೆದಿದ್ದಾರೆ. ಈ ವಾಕ್ಯಗಳನ್ನು ಕೆಲವೊಂದು ಸಂದರ್ಭದಲ್ಲಿ ಕೇಳುವುದುಂಟು. ನೆಕ್ಸ್ಟ್, ಸುಖಿ ರಾಜ್ಯದ ಕಲ್ಪನೆಯಂತೆ ಈ ರಾಜ್ಯ ನಿರ್ದೇಶಕ ತತ್ವಗಳು ರೂಪಿತವಾಗಿವೆ. ಇವು ನ್ಯಾಯರಕ್ಷಿತವಾದವುಗಳಲ್ಲ. ಇವುಗಳನ್ನು ಪಾಲಿಸುವಲ್ಲಿ ವಿಫಲವಾದ ಸರ್ಕಾರಗಳ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯ ಪಡೆಯುವಂತೆ ಇರುವುದಿಲ್ಲ. 1976ರಲ್ಲಿ 42ನೇ ತಿದ್ದುಪಡಿ ಮಾಡಿ 48A ವಿಧಿಯನ್ನು ಸೇರಿಸಲಾಗ್ತದೆ. ಪರಿಸರ ಮತ್ತು ವನ್ಯಜೀವಿಗಳ ರಕ್ಷಣೆಗೆ ಸಂಬಂಧಿಸಿದಂತೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸೇರಿಸಲಾಗ್ತದೆ. ಪ್ರಮುಖ ರಾಜ್ಯ ನಿರ್ದೇಶಕ ತತ್ವಗಳ ವಿಧಿಗಳು ನೋಡ್ತಾ ಹೋದರೆ 40ನೇ ವಿಧಿಯು ಪಂಚಾಯಿತಿಗಳ ಸ್ಥಾಪನೆ ಬಗ್ಗೆ ಹೇಳ್ತದೆ. 44ನೇ ವಿಧಿಯು ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬರುವಂತೆ ಹೇಳ್ತದೆ. 45ನೇ ವಿಧಿಯು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಎಂದು ಹೇಳ್ತದೆ. 2002ರಲ್ಲಿ ಸಂವಿಧಾನಕ್ಕೆ 86ನೇ ತಿದ್ದುಪಡಿಯನ್ನು ಮಾಡಿ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವುದು ಸರ್ಕಾರದ ಕೆಲಸ ಆಗಿದೆ ಎಂದು ಹೇಳಲಾಗ್ತದೆ. ನೆಕ್ಸ್ಟ್ 16ನೇ ಕ್ವಶನ್,
ಇಂತಹ ಸಂದರ್ಭದಲ್ಲಿ ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕರೆಯಲಾಗುವುದಿಲ್ಲ. ಸರಿಯಾದ ಉತ್ತರ 2, 1, 2 ಮತ್ತು 3. ಹಣಕಾಸು ಮಸೂದೆ. ಓಕೆ, ಹಣಕಾಸು ಮಸೂದೆಯ ಸಂದರ್ಭದಲ್ಲಿ ಜಂಟಿ ಅಧಿವೇಶನವನ್ನು ಕರೆಯಲಿಕ್ಕೆ ಅವಕಾಶ ಇಲ್ಲ. ಭಾರತದ ಸಂವಿಧಾನದ 108ನೇ ವಿಧಿಯ ಅನ್ವಯ ರಾಷ್ಟ್ರಪತಿಗಳು ಸಂಸತ್ತಿನ ಜಂಟಿ ಅಧಿವೇಶನ ಕರೆಯುತ್ತಾರೆ. ಜಂಟಿ ಅಧಿವೇಶನ ಕರೆಯುವ ಸಂದರ್ಭಗಳಾವುವು ಎಂದರೆ ಹೊಸ ವರ್ಷದ ಮೊದಲ ಅಧಿವೇಶನದಲ್ಲಿ, ಸೆಕೆಂಡ್ ಒನ್ ಸಾರ್ವತ್ರಿಕ ಚುನಾವಣೆಯ ನಂತರ ಮೊದಲ ಅಧಿವೇಶನ ಕರೆಯುವಾಗ, ಇನ್ನೊಂದು ಒಂದು ಸದನದಲ್ಲಿ ಅಂಗೀಕಾರವಾದ ಸಾಮಾನ್ಯ ಮಸೂದೆಯನ್ನು ಇನ್ನೊಂದು ಸದನದಲ್ಲಿ ತಿರಸ್ಕಾರವಾದಾಗ, ಅಥವಾ ಅದು ಆ ಮಸೂದೆಗೆ ಮಾಡಬೇಕಾದ ತಿದ್ದುಪಡಿಗಳಿಗೆ ಸದನಗಳು ಒಪ್ಪದೇ ಇದ್ದಾಗ, ಅಥವಾ ಮಸೂದೆಯನ್ನು 6 ತಿಂಗಳಾದರೂ ಹಿಂತಿರುಗಿಸದೇ ಇದ್ದಾಗ ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕರೆದು ಆ ಮಸೂದೆಯನ್ನು ಪಾಸು ಮಾಡಲಿಕ್ಕೆ ಇಚ್ಛಿಸ್ತಾರೆ. ನೆಕ್ಸ್ಟು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಲೋಕಸಭಾ ಸ್ಪೀಕರ್ ವಹಿಸ್ತಾರೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಭಾರತದಲ್ಲಿ ಇಲ್ಲಿವರೆಗೆ 3 ಬಾರಿ ಜಂಟಿ ಅಧಿವೇಶನಗಳನ್ನು ಕರೆದು ಕಾಯ್ದೆ ರೂಪಿಸಲಾಗಿದೆ. ಒಂದು 1961ರಲ್ಲಿ ವರದಕ್ಷಿಣೆ ಕಾಯ್ದೆ, ಸೆಕೆಂಡ್ ಒನ್ 1978ರಲ್ಲಿ ಬ್ಯಾಂಕಿಂಗ್ ಸೇವಾ ಆಯೋಗ, ನೆಕ್ಸ್ಟ್ 2002ರಲ್ಲಿ ಪೋಟೋ ಕಾಯ್ದೆಯನ್ನು ಜಂಟಿ ಅಧಿವೇಶನವನ್ನು ಕರೆಯುವುದರ ಮೂಲಕ ಅಂಗೀಕರಿಸಲಾಗಿದೆ. ನೆಕ್ಸ್ಟ್ 17ನೇ ಕ್ವಶನ್, ಪೌರರ ಕೆಳಗಿನ ಹಕ್ಕುಗಳನ್ನು ಪರಿಶೀಲಿಸಿರಿ. ಸರಿಯಾದ ಉತ್ತರ ಸಿ, 1, 2 ಮತ್ತು 4. ಇದು ಸಮಾನ ಕೆಲಸಕ್ಕೆ ಸಮಾನ ವೇತನದ ಹಕ್ಕು. ಇದು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಿಗೆ ಕೊಟ್ಟಿಲ್ಲ. ಇದನ್ನು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕೊಡಲಾಗಿದೆ. ನೆಕ್ಸ್ಟ್, ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದ ಭಾಗ 3ರಲ್ಲಿ 12ರಿಂದ 35ನೇ ವಿಧಿಯವರೆಗೆ ವಿವರಿಸ್ತವೆ. ಅಮೆರಿಕ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳನ್ನು ಎರವಲು ಪಡೆಯಲಾಗಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಅಧ್ಯಕ್ಷತೆಯಲ್ಲಿ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಯನ್ನು ನೇಮಕ ಮಾಡಲಾಗಿರುತ್ತದೆ. ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರನ್ನಾಗಿ ಆಚಾರ್ಯ ಕೃಪಲಾನಿಯವರನ್ನು ನೇಮಕ ಮಾಡಲಾಗ್ತದೆ. ವಿಶ್ವಸಂಸ್ಥೆಯು ಕೂಡ 1948 ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಮಾಡಿತು. ಇದು ನಮ್ಮ ದೇಶದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಸೇರಿಸಲಿಕ್ಕೆ ಪ್ರಮುಖ ಪ್ರೇರಣೆಯಾಗಿರುತ್ತದೆ. ಇನ್ನು ಮೂಲ ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕುಗಳಿದ್ದವು. ಭಾರತದ ಸಂವಿಧಾನದ ಮೂಲ ಸಂವಿಧಾನದಲ್ಲಿ ಪ್ರಸ್ತುತ 6 ಮೂಲಭೂತ ಹಕ್ಕುಗಳಾಗಿವೆ. ಒಂದು, ಆಸ್ತಿಯ ಹಕ್ಕನ್ನು 44ನೇ ತಿದ್ದುಪಡಿಯ ಮೂಲಕ ನಿರಸನಗೊಳಿಸಲಾಯಿತು. ಇದನ್ನು 300A ವಿಧಿಯಡಿಯಲ್ಲಿ ಕಾನೂನಿನ ಹಕ್ಕನ್ನಾಗಿ ಮಾಡಲಾಯಿತು. ನೆಕ್ಸ್ಟ್ 86ನೇ ವಿಧಿ ಅನ್ವಯ ಶಿಕ್ಷಣದ ಹಕ್ಕನ್ನು ಸೇರಿಸಲಾಗ್ತದೆ. ಇದನ್ನು 21A ವಿಧಿಯಡಿಯಲ್ಲಿ ಸೇರಿಸಲಾಗ್ತದೆ. ಇದು ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಬರುವುದರಿಂದ 6 ಮೂಲಭೂತ ಹಕ್ಕುಗಳೆಂದು ಪರಿಗಣಿಸಲಾಗ್ತದೆ. 6 ಮೂಲಭೂತ ಹಕ್ಕುಗಳು ಯಾವುವು ಅಂದರೆ ಸಮಾನತೆಯ ಹಕ್ಕು ವಿಧಿ 14ರಿಂದ 18ರವರೆಗೆ, ಸ್ವಾತಂತ್ರ್ಯದ ಹಕ್ಕು 19ರಿಂದ 22ರವರೆಗೆ, ಶೋಷಣೆಯ ಹಕ್ಕು ವಿಧಿ 23, 24ರವರೆಗೆ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28, ನೆಕ್ಸ್ಟು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಬದ್ಧ ಪರಿಹಾರದ ಹಕ್ಕು. ಇಷ್ಟು ಭಾರತದ ಸಂವಿಧಾನದ ಮೂಲಭೂತ ಹಕ್ಕುಗಳ ಬಗ್ಗೆ. ನೆಕ್ಸ್ಟ್ 18ನೇ ಕ್ವಶನ್, ಭಾರತದ ರಾಜಕೀಯ ವ್ಯವಸ್ಥೆಯ ಕೆಲವು ಲಕ್ಷಣಗಳು ಸಂಯುಕ್ತ ಸರ್ಕಾರ ಪದ್ಧತಿಗಳಿಗೆ ಹೊಂದಿಕೊಳ್ಳುವುದಿಲ್ಲ ಎಂದು ಪರಿಗಣಿಸಲಾಗುತ್ತದೆ. ಈ ಕೆಳಗಿನಗಳನ್ನು ಪರಿಗಣಿಸಿರಿ. 18 ಸರಿಯಾದ ಉತ್ತರ 4, 1, 2 ಮತ್ತು 3. ಕೆಲವು ಸಂದರ್ಭಗಳಲ್ಲಿ ರಾಜ್ಯಗಳ ಶಾಸನಗಳ ಮೇಲೆ ರಾಷ್ಟ್ರಪತಿಗೆ ಇರುವ ಸಂಪೂರ್ಣ ವಿಟೋ ವಿಶೇಷ ಅಧಿಕಾರ, ತುರ್ತು ಪರಿಸ್ಥಿತಿ ವಿಧಿಗಳು, ರಾಜ್ಯಗಳ ಗಡಿಗಳಲ್ಲಿನ ಬದಲಾವಣೆಗಳು ಇದನ್ನು ಕೇಂದ್ರದ ಶೇಷಾಧಿಕಾರ ಅಂತೇಳಿ ಕರೀತಾರೆ. ನಮ್ಮ ದೇಶದಲ್ಲಿ ಕೇಂದ್ರವು ರಾಜ್ಯಗಳಿಗಿಂತ ಬಲಿಷ್ಠವಾಗಿದೆ. ಆದರೆ ಅಮೆರಿಕ ಸಂವಿಧಾನದಲ್ಲಿ ಕೇಂದ್ರಕ್ಕಿಂತ ರಾಜ್ಯಗಳು ಹೆಚ್ಚು ಬಲಿಷ್ಠವಾಗಿವೆ. ಈ ಕೇಂದ್ರದ ಶೇಷಾಧಿಕಾರವನ್ನು ಕೆನಡಾ ಸಂವಿಧಾನದಿಂದ ನಮ್ಮ ದೇಶದ ಸಂವಿಧಾನಕ್ಕೆ ಎರವಲು ಪಡೆಯಲಾಗ್ತದೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವೇ ಒಂದು ವಿಶೇಷ ಅಧಿಕಾರವನ್ನು ಹೊಂದಿದ್ದು ರಾಜ್ಯದ ವಿಷಯಗಳ ಮೇಲೂ ಸಹ ಕಾಯ್ದೆಯನ್ನು ರೂಪಿಸುವ ಅಧಿಕಾರವನ್ನು ಹೊಂದಿರ್ತದೆ. ನೆಕ್ಸ್ಟ್ 19, ವಸಾಹತುಶಾಹಿ ಭಾರತದಲ್ಲಿ ಅರಸರ ಶ್ರೇಣಿಯಲ್ಲಿ ಮೈಸೂರು ಸಂಸ್ಥಾನದ ಸ್ಥಾನವು ಈ ರೀತಿಯದು. ಸರಿಯಾದ ಉತ್ತರ ಸೆಕೆಂಡ್ ಒನ್, 21 ಬಂದೂಕ ಸಲಾಮಿನ ರಾಜ್ಯ. ಅಂದರೆ
ಕೆಲವೊಂದು ಬಂದೂಕ ಸಲಾಮಿನ ರಾಜ್ಯ ಅಂತೇಳಿ ವಿಂಗಡಿಸಲಾಗ್ತದೆ. ಈ 21, 31 ಹೀಗೆ ಶ್ರೇಣಿಯನ್ನು ಕೊಟ್ಟು ಆ ರಾಜ್ಯಗಳ ವಿಸ್ತಾರ ಹಾಗೂ ಆ ರಾಜ್ಯವು ಹೊಂದಿಸ್ತಕ್ಕಂಥ ಬಲಿಷ್ಠತೆಯ ಆಧಾರದ ಮೇಲೆ ವಿಂಗಡಿಸಲಾಗ್ತದೆ. ನೆಕ್ಸ್ಟ್ 20ನೇ ಕ್ವಶನ್. 1930 ಏಪ್ರಿಲ್ನಲ್ಲಿ ಬೆಳಗಾವಿಯಲ್ಲಿ ಉಪ್ಪನ್ನು ಮಾರಿ ಉಪ್ಪಿನ ಕಾನೂನನ್ನು ಮುರಿದವರಾರು? ಸರಿಯಾದ ಉತ್ತರ ಗಂಗಾಧರರಾವ್ ದೇಶಪಾಂಡೆ. ಗಂಗಾಧರರಾವ್ ದೇಶಪಾಂಡೆಯವರು ಬೆಳಗಾಂ ಜಿಲ್ಲೆಯ ಉದಗಿ ಗ್ರಾಮದವರು. ಇವರನ್ನು ಕರ್ನಾಟಕದ ಸಿಂಹ ಎಂದು ಕರೆಯಲಾಗ್ತದೆ. ಇವರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಹಾಗೂ ತಿಲಕರ ಗಾಂಧೀಜಿಯವರ ಅನುಯಾಯಿಯಾಗಿ ಸ್ವತಂತ್ರ ಹೋರಾಟವನ್ನು ನಡೆಸ್ತಾರೆ. ಇವರು ಕರ್ನಾಟಕದ ಏಕೀಕರಣಕ್ಕೆ, ಸ್ವತಂತ್ರ ಹೋರಾಟಕ್ಕೆ ಇವರ ಕೊಡುಗೆ ಅಪಾರವಾಗಿದೆ. ಕ್ವಶನ್ ನಂಬರ್ 21. ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಒಟ್ಟು ತೆರಿಗೆಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡುವ ವಿಷಯದಲ್ಲಿ ರಾಷ್ಟ್ರಪತಿಯವರಿಗೆ ಯಾರು ಶಿಫಾರಸು ಮಾಡುತ್ತಾರೆ? ಸರಿಯಾದ ಉತ್ತರ ಬಿ, ಹಣಕಾಸು ಆಯೋಗ. ಭಾರತ ಸಂವಿಧಾನದ 280ನೇ ವಿಧಿಯನ್ವಯ ರಾಷ್ಟ್ರಪತಿಗಳು ಹಣಕಾಸು ಆಯೋಗವನ್ನು ನೇಮಕ ಮಾಡ್ತಾರೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಆದಾಯದ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡಲು ನೇಮಕ ಮಾಡಲಾಗ್ತದೆ. ಹಣಕಾಸು ಆಯೋಗವನ್ನು ಪ್ರತಿ 5 ವರ್ಷಗಳಿಗೊಮ್ಮೆ ನೇಮಕ ಮಾಡಲಾಗ್ತದೆ. ಇದು ಒಬ್ಬ ಅಧ್ಯಕ್ಷ ಮತ್ತು 4 ಜನ ಸದಸ್ಯರನ್ನು ಒಳಗೊಂಡಿರ್ತದೆ. 1ನೇ ಹಣಕಾಸು ಆಯೋಗದ ಅಧ್ಯಕ್ಷರು KC ನಿಯೋಗಿ 1952ರಿಂದ 57ರವರೆಗೆ ಕಾರ್ಯನಿರ್ವಹಿಸಿರ್ತದೆ. ನೆಕ್ಸ್ಟ್ ಪ್ರಸ್ತುತ 14ನೇ ಹಣಕಾಸು ಆಯೋಗ 2015ರಿಂದ 2020 YV ರೆಡ್ಡಿ ಅವರು ಇರ್ತಾರೆ. ನೆಕ್ಸ್ಟ್ 15ನೇ ಹಣಕಾಸು ಆಯೋಗ ಈ ಏಪ್ರಿಲ್ 1, 2020ರಿಂದ ಪ್ರಾರಂಭವಾಗ್ತದೆ. ಇದಕ್ಕೆ NK ಸಿಂಗ್ ಅಥವಾ ನಂದಕಿಶೋರ್ ಸಿಂಗ್ ಅಧ್ಯಕ್ಷರಾಗಿರ್ತಾರೆ. ರಾಜ್ಯ ಮಟ್ಟದಲ್ಲಿ ರಾಜ್ಯ ಹಣಕಾಸು ಆಯೋಗವು ಕಾರ್ಯನಿರ್ವಹಿಸ್ತದೆ. ಇದು ಭಾರತ ಸಂವಿಧಾನದ ವಿಧಿ 243I ಮತ್ತು 243Y ಅನ್ವಯ ನೇಮಕ ಮಾಡಲಾಗ್ತದೆ. ಇದು ಗ್ರಾಮ ಪಂಚಾಯಿತಿ ಮತ್ತು ಮುನ್ಸಿಪಾಲಿಟಿಗಳಿಗೆ ರಾಜ್ಯ ಸರ್ಕಾರದ ಸಂಚಿತ ನಿಧಿಯಿಂದ ಹಣವನ್ನು ಹಂಚಿಕೆ ಮಾಡಲು ನೇಮಕ ಮಾಡಲಾಗ್ತದೆ. ಮೊದಲ ಹಣಕಾಸು ಆಯೋಗ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಜೆ ತಿಮ್ಮಯ್ಯ ಅವರ ನೇತೃತ್ವದಲ್ಲಿ ಆಗ್ತದೆ. 4th ಹಣಕಾಸು ಆಯೋಗ ಅಂದರೆ ಸದ್ಯ ಹಾಲಿ ಇರ್ತಕ್ಕಂಥದ್ದು ಜಿ ಚಿನ್ನಸ್ವಾಮಿ ಅವರು ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್ ಕ್ವಶನ್. ಮಾಪಿಳ್ಳೆ ದಂಗೆಯು ಡ್ಯಾಶ್ಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಡಿ, ರೈತರ ಅತೃಪ್ತಿ. ಕೇರಳದ ಮಲಪ್ಪುರಂನ ಒಂದು ಹಳ್ಳಿಯಲ್ಲಿ ಖಿಲಾಫತ್ ಚಳವಳಿಯ ನಾಯಕರನ್ನು ಬಂಧಿಸಲು ಬಂದಾಗ ಅಲ್ಲಿಯ ಮಾಪಿಳ್ಳೆ ರೈತ ಸಮುದಾಯ ಪೊಲೀಸರನ್ನು ತಡೆಯುತ್ತದೆ. ಇದನ್ನು ಮಾಪಿಳ್ಳೆ ದಂಗೆ ಅಂತೇಳಿ ಕರೀತಾರೆ. ಇದು ಮುಂದೆ ರೈತ ದಂಗೆಯಾಗಿ ಮುಂದೆ ಹೆಚ್ಚಿನ ಹೋರಾಟಗಳು, ಸ್ವತಂತ್ರ ಹೋರಾಟದಲ್ಲಿ ಇದು ಮಹತ್ತರವಾದ ಒಂದು ಪಾತ್ರವನ್ನು ವಹಿಸ್ತದೆ. 23ನೇ ಕ್ವಶನ್. ನಾಗರಿಕ ಉಲ್ಲಂಘನಾ ಚಳವಳಿಯ ಅವಧಿಯಲ್ಲಿ ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ಸ್ಥಳಗಳನ್ನು ತೆರಿಗೆಗೆ ಒಳಪಡದ ಪ್ರದೇಶ ಎಂದು ಆಯ್ಕೆ ಮಾಡಲಾಯಿತು? ಸರಿಯಾದ ಉತ್ತರ ಡಿ, ಅಂಕೋಲಾ. ಇಲ್ಲಿ ಅಂಕೋಲಾದಲ್ಲಿ 1930ರಲ್ಲಿ ಕಾನೂನುಭಂಗ ಚಳವಳಿಯ ಅಂಗವಾಗಿ ಅಂಕೋಲಾದಲ್ಲಿ 45 ದಿನಗಳ ದೀರ್ಘ ಹೋರಾಟವನ್ನು MP ನಾಡಕರ್ಣಿಯವರ ನೇತೃತ್ವದಲ್ಲಿ ನಡೀತದೆ. ಇಲ್ಲಿ ಉಪ್ಪನ್ನು ತಯಾರಿಸಿ ನಾವು ಕಾನೂನುಭಂಗವನ್ನು ಮಾಡುವುದರ ಮೂಲಕ ಇಲ್ಲಿ ಸವಿನಯ ಕಾನೂನುಭಂಗ ಚಳವಳಿಯನ್ನು ಯಶಸ್ವಿಯಾಗಿ ಮಾಡಲಾಗ್ತದೆ. 24th ಕ್ವಶನ್. ರೈತವಾರಿ ಪದ್ಧತಿಯು ಬ್ರಿಟಿಷ್ ಭಾರತದ ದಕ್ಷಿಣ ಭಾಗದಲ್ಲಿ ಪರಿಚಯಿಸಿದ ಭೂಮಿ ಕರ ನಿರ್ಧರಣೆಯ ಪದ್ಧತಿಯಾಗಿತ್ತು. ಇದಕ್ಕೆ ಕಾರಣ? ಸರಿಯಾದ ಉತ್ತರ 1, ಬ್ರಿಟಿಷ್ ಭಾರತದಲ್ಲಿ ಭೂಮಿ ಕಂದಾಯ ಸಂಗ್ರಹಣೆಯನ್ನು ಹೆಚ್ಚಿಸುವುದು. ಈ ಬ್ರಿಟಿಷರು ಭಾರತದಲ್ಲಿ ಕಂದಾಯ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದರು. ಕಂದಾಯವನ್ನು ವಸೂಲು ಮಾಡಲಿಕ್ಕೆ ವಿವಿಧ ಪದ್ಧತಿಗಳನ್ನು ಜಾರಿಗೆ ತಂದಿದ್ದರು. ಅವುಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತೇನೆ. 1, ಕಾಯಂ ಜಮೀನ್ದಾರಿ ಪದ್ಧತಿ. 1793ರಲ್ಲಿ ಮೊದಲು ಬಂಗಾಳದಲ್ಲಿ ಕಾರ್ನ್ ವಾಲಿಸನು ಜಾರಿಗೆ ತಂದ. ಇದು 1/3 ಭಾಗದ ಉತ್ಪನ್ನವನ್ನು ಸರ್ಕಾರಕ್ಕೆ ತೆರಿಗೆಯಾಗಿ ಕಟ್ಟಬೇಕಾಗಿತ್ತು. ಇಲ್ಲಿ ಜಮೀನ್ದಾರರು ಮಾಲೀಕತ್ವವನ್ನು ಹೊಂದಿದ್ದರು ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ. ನೆಕ್ಸ್ಟು ರೈತವಾರಿ ಪದ್ಧತಿ. 1820ರಲ್ಲಿ ಥಾಮಸ್ ಮನ್ರೋ ಜಾರಿಗೆ ತಂದ. ಇದು 1/2 ಭಾಗ ರೈತರೇ ನೇರವಾಗಿ ಬ್ರಿಟಿಷ್ ಕಂಪನಿಗೆ ಕಂದಾಯವನ್ನು ಕಟ್ಟುವ ವ್ಯವಸ್ಥೆ ಆಗಿತ್ತು. ಇಲ್ಲಿ ರೈತರೇ ಭೂಮಾಲೀಕರಾಗಿದ್ದರು. ಮಹಲ್ವಾರಿ ಪದ್ಧತಿ. ಇದನ್ನು ವಿಲಿಯಂ ಬೆಂಟಿಂಕನ್ನು ಜಾರಿಗೆ ತರ್ತಾನೆ. ಇದು ಪಂಜಾಬ್ ಸಿಂಧ್ ಪ್ರಾಂತ್ಯಗಳಲ್ಲಿ ಪ್ರಪ್ರಥಮ ಬಾರಿಗೆ ಜಾರಿ ತರ್ತಾನೆ. ಇಲ್ಲಿ ಎಲ್ಲರೂ ಗ್ರಾಮದ ಅಥವಾ ಮಹಲ್ನ ಎಲ್ಲ ರೈತರು ಸಾಮೂಹಿಕವಾಗಿ ಸಾಗುವಳಿ ಮಾಡಿ ತಮ್ಮ ಗ್ರಾಮದ ಮುಖಂಡನ ಮೂಲಕ ಸರ್ಕಾರಕ್ಕೆ ಕಂದಾಯವನ್ನು ಕಟ್ಟುವ ವ್ಯವಸ್ಥೆಯಾಗಿತ್ತು. ನೆಕ್ಸ್ಟ್ 25ನೇ ಕ್ವಶನ್. ಭಾರತದ ರಾಷ್ಟ್ರೀಯತಾವಾದಿಗಳ ಚಳುವಳಿಯ ಇತಿಹಾಸದಲ್ಲಿ ಲಾಹೋರ್ನ ಕಾಂಗ್ರೆಸ್ ಅಧಿವೇಶನವು ಒಂದು ಹೆಗ್ಗುರುತು, ಏಕೆಂದರೆ? ಸರಿಯಾದ ಉತ್ತರ ಬಂದ್ಬಿಟ್ಟು
ಕಾಂಗ್ರೆಸ್ ಇಲ್ಲಿ ಅಂತೂ ಇಂತೂ ಕೊನೆಯಲ್ಲಿ ಪೂರ್ಣ ಸ್ವರಾಜ್ ನಂಬಿಕೆಯನ್ನು ಮತ್ತು ತ್ರಿವರ್ಣ ಧ್ವಜವನ್ನು ಅಳವಡಿಸಿಕೊಂಡಿತು. 1929 ಡಿಸೆಂಬರ್ನಲ್ಲಿ ಕಾಂಗ್ರೆಸ್ ಲಾಹೋರ್ನಲ್ಲಿ ಅಧಿವೇಶನವನ್ನು ಸೇರ್ತದೆ. ಇದರ ಅಧ್ಯಕ್ಷತೆಯನ್ನು ಜವಾಹರ್ಲಾಲ್ ನೆಹರೂರವರು ವಹಿಸಿಕೊಂಡಿದ್ದರು. ಇದರಲ್ಲಿ ಒಂದು ರೆವಲ್ಯೂಷನ್ ತೆಗೆದುಕೊಳ್ಳಲಾಗ್ತದೆ, ಅದು ಪೂರ್ಣ ಸ್ವರಾಜ್ಯ. ಅದನ್ನು ಇಂಡಿಪೆಂಡೆಂಟ್ ಡೇ ಪೂರ್ಣ ಸ್ವರಾಜ್ಯವನ್ನು ಜನವರಿ 26, 1930 ಆಚರಣೆ ಮಾಡಲಿಕ್ಕೆ ಒಂದು ರೆವಲ್ಯೂಷನ್ ತಗೊಳ್ಳಲಾಗ್ತದೆ. ಅಲ್ಲದೆ ಈ ಒಂದು ಅಧಿವೇಶನದ ಮೂಲಕ ಸಿವಿಲ್ ಒಬಿಡಿಯನ್ಸ್ ಮೂಮೆಂಟನ್ನು ಗಾಂಧೀಜಿಯವರ ನೇತೃತ್ವದಲ್ಲಿ ಮಾಡಲು ಅಂಗೀಕರಿಸಲಾಗ್ತದೆ. ನೆಕ್ಸ್ಟ್ ಕ್ವಶನ್ 26. ಭಾರತದಲ್ಲಿ ಕಂಪನಿ ರಾಜ್ಯದ ಚರಿತ್ರೆಯಲ್ಲಿ 1813 ಅನ್ವಯ ಅಧಿನಿಯಮ ಒಂದು ಮುಖ್ಯ ಹೆಗ್ಗುರುತು, ಏಕೆಂದರೆ ಸರಿಯಾದ ಉತ್ತರ ಎ. ಈ ಅಧಿನಿಯಮವು ಭಾರತದಲ್ಲಿ ಕಂಪನಿ ಹೊಂದಿದ್ದ ಭಾರತೀಯ ಪ್ರಾಂತ್ಯಗಳ ಮೇಲೆ ಬ್ರಿಟಿಷ್ ಸಿಂಹಾಸನದ ಸಾರ್ವಭೌಮತ್ವವನ್ನು ಖಾತರಿಪಡಿಸುತ್ತದೆ. ಅಲ್ಲದೆ ಈ ಒಂದು 1813 ಚಾರ್ಟರ್ ಕಾಯ್ದೆ ಪ್ರಮುಖ ಇನ್ನೂ ಇತರ ಶಿಫಾರಸುಗಳೇನು ಅಂತ ನೋಡುವುದಾದರೆ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಗಳನ್ನು ತೆಗೆದಿಡಲಾಗ್ತದೆ. ಮತ್ತು ಕ್ರೈಸ್ತ ಮತ ಪ್ರಚಾರಕರ ಮೇಲೆ ಇದ್ದ ಪ್ರತಿಬಂಧಕವನ್ನು ತೆಗೆದುಹಾಕಿ ಇಲ್ಲಿ ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತದೆ. ಇದು 1813 ಚಾರ್ಟರ್ ಆ್ಯಕ್ಟ್. ನೆಕ್ಸ್ಟ್ 27ನೇ ಕ್ವಶನ್. ಈ ಮುಂದಿನವುಗಳಲ್ಲಿ ಸರಿ ಹೊಂದಿಸಿರಿ. ಸರಿಯಾದ ಉತ್ತರ ಎ. ಅಂದರೆ ಬಂಜರ್ ವೃತ್ತ ಡಿಪ್ಲೇಷನ್, B1, C4, D2. ಅಂದರೆ ಜ್ವಾಲಾಮುಖಿಗಳು B1. ಬಾಥೋಲಿಪ್ಸ್ ಅಂದರೆ ಜ್ವಾಲಾಮುಖಿಯಿಂದ ಆದಂತಹ ಕಲ್ಲುಗಳ ಒಂದು ಗುಡ್ಡೆ, ಬಂಜರ್ ವೃತ್ತ ಮತ್ತು ಸುಣ್ಣದ ಕಲ್ಲು ಅಂದರೆ ಪೊಲ್ಜೆ. ಆ ಒಂದು ಸುಣ್ಣದ ಕಲ್ಲು ಇರ್ತಕ್ಕಂಥ ಪ್ರದೇಶಕ್ಕೆ ಪೊಲ್ಜೆ ಅಂತ ಕರೀತಾರೆ. ಇದು ಇದಕ್ಕೆ ಸಂಬಂಧಿಸಿದಂತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇಂಗ್ಲೆಂಡಿನಿಂದ ಭಾರತಕ್ಕೆ ಅಧಿಕಾರ ವರ್ಗಾಯಿಸಲು ಬಾಲ್ಕನ್ ಯೋಜನೆಯನ್ನು ರೂಪಿಸಿದವರು ಮತ್ತು ಸಲಹೆ ಮಾಡಿದವರು ಯಾರು? ಸರಿಯಾದ ಉತ್ತರ ಡಿ. ಮೌಂಟ್ ಬ್ಯಾಟನ್. ಲಾರ್ಡ್ ಮೌಂಟ್ ಬ್ಯಾಟನ್ನು ಭಾರತ ಮತ್ತು ಪಾಕಿಸ್ತಾನ ಎಂಬ 2 ರಾಷ್ಟ್ರಗಳನ್ನು ವಿಭಜಿಸಿ ಸ್ವಾತಂತ್ರ್ಯವನ್ನು ನೀಡಿದ. ಇದನ್ನು ಬಾಲ್ಕನ್ ಯೋಜನೆ ಎಂದು ಕರೀತಾರೆ. ಬಾಲ್ಕನ್ ಅಂತಕ್ಕಂಥದ್ದು ದಕ್ಷಿಣ ಯುರೋಪ್ನ ಒಂದು ಪ್ರಾಂತ್ಯ ಆಗಿರ್ತದೆ. ಇಲ್ಲಿನ ಪ್ರದೇಶಕ್ಕಾಗಿ ಯುರೋಪ್ನಲ್ಲಿ ಪದೇ ಜಗಳಾಡ್ತದೆ. ಅದನ್ನು ವಿವಿಧ ಭಾಗಗಳಾಗಿ ಹಂಚಲಾಗ್ತದೆ. ಅದೇ ಮಾದರಿಯಲ್ಲಿ ಭಾರತದಲ್ಲಿ ಬಾಲ್ಕನ್ ಯೋಜನೆಯನ್ನು ಪರಿಚಯಿಸಿದಂಥ ಮೌಂಟ್ ಬ್ಯಾಟನ್ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ರಾಷ್ಟ್ರಗಳನ್ನು ಮಾಡ್ತಾನೆ. ಇದು ಇಂದಿಗೂ ಸಹ ಅನೇಕ ತೊಂದರೆಗಳನ್ನು ಅನುಭವಿಸ್ತಿದೆ 2 ರಾಷ್ಟ್ರಗಳು ಸಹ. ನೆಕ್ಸ್ಟ್ ಕ್ವಶನ್. ಇಲ್ಲಿ ಸೂಚನೆಗಳನ್ನು ಓದ್ಕೊಳ್ಳಿ. 29 ಹೇಳಿಕೆ ಮತ್ತು ಪ್ರತಿಪಾದನೆಯ ರೂಪದ ಪ್ರಶ್ನೆಯಾಗಿರ್ತದೆ. 29 ಎ. ಸೌರ ಉಷ್ಣಶಕ್ತಿಯಿಂದ ರಾಸಾಯನಿಕ ಶಕ್ತಿಗೆ ಉಂಟಾಗುವ ಪರಿವರ್ತನೆಯ ಪ್ರಕ್ರಿಯೆಯನ್ನು ದ್ಯುತಿಸಂಶ್ಲೇಷಣಾ ಕ್ರಿಯೆ ಎಂದು ಕರೆಯುತ್ತಾರೆ. ಕಾರಣ ಆರ್. ಸ್ವಪೋಷಕಗಳು ಆಟೋಟ್ರೋಪ್ಗಳು ಕಾರ್ಬೋಹೈಡ್ರೇಟ್ಗಳನ್ನು ಉತ್ಪಾದಿಸುವುದಕ್ಕಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಪರಿವರ್ತಿಸಿ ಮತ್ತು ಅಂತಿಮವಾಗಿ ಜೀವಿಗಳ ಬೆಂಬಲಕ್ಕಾಗಿ ಇತರ ಜೀವರಾಸಾಯನಿಕ ಅಣುಗಳನ್ನು ಉತ್ಪಾದಿಸಲು ಸೌರಶಕ್ತಿಯನ್ನು ಬಳಸಿಕೊಳ್ಳುತ್ತವೆ. ಅಂದರೆ ಇಲ್ಲಿ ದ್ಯುತಿಸಂಶ್ಲೇಷಣಾ ಕ್ರಿಯೆಯ ಬಗ್ಗೆ ಹೇಳಲಾಗ್ತದೆ. ಹೇಳಿಕೆಯೇ ಅದಕ್ಕೆ ಸಮರ್ಥನೆಯೂ ಕೂಡ ಸರಿಯಾಗಿದೆ. ಹೀಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು ಎ. ಹೇಳಿಕೆ ಹೇಗೆ ಕಾರಣ ಆರ್, ಪ್ರತಿಪಾದನೆ ಸರಿಯಾಗಿದೆ ಅಂತೇಳಿ. ನೆಕ್ಸ್ಟ್ 30ನೇ ಕ್ವಶನ್. ಪ್ರತಿಪಾದನೆ ಎ. ಓಜೋನ್ ಪದರವು ತೀವ್ರ ಹಾನಿಯುಂಟು ಮಾಡಲು ಸೌರ ವಿಕಿರಣದ ಹೆಚ್ಚುವ ಪ್ರಮಾಣದಿಂದ ಭೂಮಿಯನ್ನು ರಕ್ಷಿಸುತ್ತದೆ. ಓಜೋನ್ ರಂಧ್ರವನ್ನು ಅಂಟಾರ್ಟಿಕಾ ಖಂಡದ ಮೇಲೆ ಪತ್ತೆ ಮಾಡಲಾಗಿದೆ. ಸರಿಯಾದ ಉತ್ತರ ಬಿ. ಅಂದರೆ ಇಲ್ಲಿ ಹೇಳಿಕೆ ಹೇಗೆ ಕಾರಣ ಆರ್ ಸರಿಯಾದ ಹೊಂದಾಣಿಕೆಯಲ್ಲ. ಓಜೋನ್ ಪದರದ ಬಗ್ಗೆ ಹೇಳ್ಬೇಕೆಂದರೆ ಇದು 3 ಆಕ್ಸಿಜನ್ ಪರಮಾಣುಗಳ ಒಂದು ಸಂಯೋಜನೆಯಾಗಿದೆ. ಇದನ್ನು ಅಂಟಾರ್ಟಿಕಾ ಖಂಡದ ಮೇಲೆ ಗುರುತಿಸಲಾಗುತ್ತದೆ. ಇದು ಭೂಮಿಯ ಸ್ಟ್ರಾಟೋಸ್ಪಿಯರ್ನಲ್ಲಿ ಕಂಡುಬರ್ತದೆ. 31 ಸವನ್ನಾ ಬಯೋಮ್ನ ಪ್ರಮುಖ ಹವಾಮಾನ ಗುಣಲಕ್ಷಣಗಳೇನು? ಸರಿಯಾದ ಉತ್ತರ ಬಿ 1 ಮತ್ತು 3. ಈ ಬಯೋಮ್ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕದ ಸಮಶೀತೋಷ್ಣ ವಲಯದ ಆರ್ದ್ರವಾಯುಗುಣದಲ್ಲಿ ಕಂಡುಬರುತ್ತದೆ. ಸಾಮಾನ್ಯ ಮಳೆ 50 ಸೆಂಟಿಮೀಟರ್ನಿಂದ 100 ಸೆಂಟಿಮೀಟರ್ ಇರ್ತದೆ. ಸವನ್ನಾ ಇದು ಆಫ್ರಿಕಾದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಹುಲ್ಲುಗಾವಲು. ಹುಲ್ಲುಗಾವಲುಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕರೆಯಲಾಗ್ತದೆ. ಅವುಗಳ ಬಗ್ಗೆ ನೋಡೋಣ. ಪ್ರೈರಿಸ್ ಉತ್ತರ ಅಮೇರಿಕಾ, ಸೆಲ್ವಾಸ್ ಬ್ರೆಜಿಲ್, ಕ್ಯಾಂಪೋಸ್ ಬ್ರೆಜಿಲ್, ಲಾನೋಸ್ ವೆನಿಜುವೆಲಾ,
ಪಂಪಾಸ್ ಅರ್ಜೆಂಟೀನಾ, ಸ್ಟೆಪಿಸ್ ರಷ್ಯಾ, ಸವನ್ನಾ ಆಫ್ರಿಕಾ, ಫೀಲ್ಡ್ ದಕ್ಷಿಣ ಆಫ್ರಿಕಾ. ಇವುಗಳನ್ನು ಈ ರೀತಿಯಾಗಿ ಕರೆಯಲಾಗ್ತದೆ. ಇವುಗಳನ್ನು ನೋಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟ್ 32, ಮಂಗಳ ಗ್ರಹಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಬಿ 1 ಮತ್ತು 3. ಮಂಗಳ ಗ್ರಹವನ್ನು ಕೆಂಪು ಗ್ರಹವೆಂದು ಸಹ ಕರೆಯಲಾಗ್ತದೆ. ಅಂಗಾರಕ, ಕುಬ್ಜ ಎಂದು ಕರೆಯಲಾಗ್ತದೆ. ಇದು ಭೂಮಿಯ ನೆರೆಯಲ್ಲಿರುವ ಒಂದು ಗ್ರಹ. ಇದು ಮಾನವನಿಂದ ಅತಿ ಹೆಚ್ಚು ಸಂಶೋಧಿಸಲ್ಪಟ್ಟಿರುವ ಸೌರಯುಗದ ಗ್ರಹ ಭೂಮಿಯನ್ನು ಬಿಟ್ಟು. ಸರಿಯಾಗಿದೆ. ಇಲ್ಲಿ ಎರಡನೇ ಆಪ್ಷನ್ ಡಿಮೋಸ್ ಮತ್ತು ಫೋಬಸ್, ಅದರ 2 ಉಪಗ್ರಹಗಳು. ಸೌರಯುಗದ ಅತಿ ಚಿಕ್ಕ ಗ್ರಹ ಬುಧ. ಹೀಗಾಗಿ 2 ಮತ್ತು 4 ತಪ್ಪಾಗಿದೆ. ನೆಕ್ಸ್ಟ್ ಕ್ವಶನ್ 33, ಸಾಗರಗಳ ಗಾತ್ರಗಳ ಪ್ರಕಾರ ಆರೋಹಣ ಕ್ರಮದಲ್ಲಿ ಅವುಗಳ ಸರಿಯಾದ ಕ್ರಮವನ್ನು ವಿವರಿಸಿ. ಸರಿಯಾದ ಉತ್ತರ ಬಿ ಆರ್ಕ್ಟಿಕ್, ಹಿಂದೂ ಮಹಾಸಾಗರ, ಅಂಟಾರ್ಟಿಕ್, ಪೆಸಿಫಿಕ್. ಈ ಬಗ್ಗೆ ನೋಡ್ಕೊಳ್ಳಿ. ಆರೋಹಣ ಅವರೋಹಣ ಇಲ್ಲಿ ಸರಿಯಾಗಿ ಗಮನಿಸಬೇಕಾಗ್ತದೆ. ಇಲ್ಲಿ ಸಾಗರಗಳ ಬಗ್ಗೆ ನೋಡ್ತಾ ಹೋಗೋಣ. ಪೆಸಿಫಿಕ್ ಓಷನ್ ಇದು ಅತ್ಯಂತ ದೊಡ್ಡ ಸಾಗರ. 4 ಖಂಡಗಳ ಮಧ್ಯೆ ಹಂಚಿಕೆಯಾಗಿದೆ. ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಆಸ್ಟ್ರೇಲಿಯಾ, ಏಷ್ಯಾ ಖಂಡಗಳ ನಡುವೆ ಹಂಚಿಕೆಯಾಗಿದೆ. ಮರಿಯಾನಾ ಚಾಲೆಂಜ್ ಇದು ಅತಿ ದೊಡ್ಡ ತಗ್ಗು ಆಗಿರ್ತಕ್ಕಂಥದ್ದು. ಇದು 11,033 ಮೀಟರ್ ಆಳವಾಗಿದೆ. ನ್ಯೂಗಿನಿಯಾ ಐಸ್ಲ್ಯಾಂಡ್ ಇದರ ದೊಡ್ಡ ದ್ವೀಪವಾಗಿದೆ. ಅಟ್ಲಾಂಟಿಕಾ ಓಷಿಯನ್ ಇದು ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಯುರೋಪ್ ಮತ್ತು ಏಷ್ಯಾ ನಡುವೆ ಹಂಚಿಕೆಯಾಗಿದೆ. ಇದು ಎಸ್ ಎಂಬ ಆಕಾರದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇದರ ಆಳವಾದ ತಗ್ಗು ಪೋರ್ಟರಿಗೋ ತಗ್ಗು. ಇದರ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ದ್ವೀಪ. ಇದು ಪ್ರಪಂಚದ ಅತ್ಯಂತ ದೊಡ್ಡ ದ್ವೀಪವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ ಹಿಂದೂ ಮಹಾಸಾಗರ ಇದು ಎಂ ಆಕಾರದಲ್ಲಿದೆ. ಒಂದು ದೇಶದ ಹೆಸರಿನಿಂದ ಕರೆಯಲ್ಪಡುವ ಏಕೈಕ ಸಾಗರ ಹಿಂದೂ ಮಹಾಸಾಗರ. ಅತಿ ಆಳವಾದ ತಗ್ಗು ಜಾವಾ ತಗ್ಗು. ದ್ವೀಪ ಮಡ್ಗಾಸ್ಕರ್ ದ್ವೀಪ. ನೆಕ್ಸ್ಟು ಆರ್ಕ್ಟಿಕ್ ಸಾಗರ ಅತಿ ಚಿಕ್ಕ ಸಾಗರ. ಇದು ಯು ಆಕಾರದಲ್ಲಿದೆ. ಇದರ ಆಳವಾದ ತಗ್ಗು ಯುರೇಷಿಯನ್ ಬೆಸಿನ್ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 34, ಅಮೆರಿಕ ಸಂಯುಕ್ತ ಸಂಸ್ಥಾನ ಕೆನಡಾಗಳ ಪಂಚಮಹಾಸಾಗರಗಳನ್ನು ನಕ್ಷೆಯಲ್ಲಿ 1, 2, 3, 4, 5 ಎಂದು ಗುರುತಿಸಲಾಗಿದೆ. ಇವುಗಳನ್ನು ಗುರುತಿಸಿ. ಸರಿಯಾದ ಉತ್ತರ ಬಂದುಬಿಟ್ಟು ಬಿ 1 ಮಿಚಿಗಾನ್, 2 ಹ್ಯೂರಾನ್, 3 ಸುಪೀರಿಯರ್, 4 ಈರಿ, 5 ಹಂಟೇರಿಯಾ. ಸುಪೀರಿಯರ್ ಸರೋವರವು ಪ್ರಪಂಚದ ಅತಿ ದೊಡ್ಡ ಸಿಹಿನೀರಿನ ಸರೋವರವಾಗಿದೆ. ನ್ಯೂಯಾರ್ಕ್ ಪಟ್ಟಣವು ಮಿಚಿಗನ್ ಸರೋವರದ ದಂಡೆಯಲ್ಲಿ ಕಂಡುಬರ್ತದೆ ಮತ್ತು ನಯಾಗರ ಫಾಲ್ಸ್ ಕೂಡ ಇಲ್ಲಿಯೇ ಕಂಡುಬರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ 35ನೇ ಕ್ವಶನ್, ಭಾರತದ ಒಂದು ರಾಜ್ಯವು ಈ ಮುಂದಿನ ಗುಣಲಕ್ಷಣಗಳನ್ನು ಹೊಂದಿದೆ. ಸರಿಯಾದ ಉತ್ತರ ಬಂದುಬಿಟ್ಟು ಗುಜರಾತ್. ಗುಜರಾತ್ ರಾಜ್ಯವು ಈ ಲಕ್ಷಣಗಳನ್ನು ಹೊಂದಿದೆ. ಅದರ ಉತ್ತರ ಭಾಗ ಬಂಜರು ಮತ್ತು ಅರೆ ಬಂಜರು ಪ್ರದೇಶ. ನೆಕ್ಸ್ಟ್ ಅದರ ಮಧ್ಯಭಾಗವು ಹತ್ತಿಯನ್ನು ಉತ್ಪಾದಿಸುತ್ತದೆ. 3rd ಒನ್, ವಾಣಿಜ್ಯ ಬೆಳೆಯು ಕೃಷಿ ಆಹಾರ ಪದಾರ್ಥ ಬೆಳೆಗಳಿಗಿಂತ ಹೆಚ್ಚು ಪ್ರಾಧಾನ್ಯತೆಯನ್ನು ಹೊಂದಿದೆ. ಗುಜರಾತ್ ರಾಜ್ಯದ ರಾಜಧಾನಿ ಗಾಂಧಿನಗರ್. ಸಮುದಾಯ ಪಟೇಲ್ ಸಮುದಾಯ ಪ್ರಬಲವಾಗಿದೆ. CM ವಿಜಯ ರೂಪಾಣಿ ಪ್ರಸ್ತುತ. ಅತಿ ಹೆಚ್ಚು ಉದ್ದದ ಕರಾವಳಿಯನ್ನು ಹೊಂದಿರತಕ್ಕಂಥ ರಾಜ್ಯ ಅಂದರೆ ಅದು ಗುಜರಾತ್. ಇದು 1600 ಕಿಲೋಮೀಟರ್ ಉದ್ದದ ಕರಾವಳಿ ತೀರವನ್ನು ಹೊಂದಿದೆ. ಕಾಂಡ್ಲಾ ಬಂದರು ಕೂಡ ಇಲ್ಲಿಯೇ ಕಂಡುಬರ್ತದ್ದು. ಇದನ್ನು ಇತ್ತೀಚೆಗೆ ದೀನ್ ದಯಾಳ್ ಉಪಾಧ್ಯಾಯ್ ಬಂದರು ಎಂದು ಮರುನಾಮಕರಣ ಮಾಡಲಾಗಿದೆ. ನೆಕ್ಸ್ಟು ಗಾಂಧೀಜಿ, ಸರ್ದಾರ್ ವಲ್ಲಭಭಾಯ್ ಪಟೇಲು ಹಾಗೂ ಪ್ರಸ್ತುತ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಗುಜರಾತ್ ರಾಜ್ಯದವರಾಗಿರ್ತಾರೆ. ನೆಕ್ಸ್ಟ್ 36ನೇ ಕ್ವಶನ್, ಈ ವಾಯುಗುಣವನ್ನು ಕುರಿತ ಈ ಕೆಳಗಿನ ಹೇಳಿಕೆಗಳನ್ನು ಓದಿ. ಸರಿಯಾದ ಉತ್ತರ ಡಿ ಮೆಡಿಟರೇನಿಯನ್ ವಾಯುಗುಣ. ಮೆಡಿಟರೇನಿಯನ್ ವಾಯುಗುಣದಲ್ಲಿ ಮಳೆಯು ಚಳಿಗಾಲದಲ್ಲಿ ಅತಿ ಹೆಚ್ಚು ಕೇಂದ್ರೀಕೃತವಾಗಿರುವ ವಾಯುಗುಣವನ್ನು ಹೊಂದಿದೆ. ಪ್ರಪಂಚದಲ್ಲಿ ಜನರು ವಾಸಿಸುವ ಎಲ್ಲ ಭೂಖಂಡಗಳಲ್ಲಿಯೂ ಇದು ಕಂಡುಬರುತ್ತದೆ. ಇದು ಉಪ-ಉಷ್ಣ ವಲಯದಲ್ಲಿ ಕಂಡುಬರುತ್ತದೆ. ಇದು ಜಾಗತಿಕ ಒತ್ತಡ ಪಟ್ಟಿಗಳ ಸ್ಥಳಾಂತರಗಳೊಡನೆ ನೇರ ಸಂಬಂಧವನ್ನು ಹೊಂದಿದೆ. ನೆಕ್ಸ್ಟ್ 37ನೇ ಕ್ವಶನ್, ದೇಶವನ್ನು ಅದರ ಪ್ರಮುಖ ಕಲ್ಲಿದ್ದಲು ನಿಕ್ಷೇಪಗಳೊಂದಿಗೆ ಹೊಂದಿಸಿರಿ ಮತ್ತು ಕೆಳಗೆ ಕೊಟ್ಟಿರುವ ಸಂಕೇತಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಬಂದುಬಿಟ್ಟು 37 ಡಿ USA, ಪಿಟ್ಸ್ಬರ್ಗ್, ಚೀನಾ ಶಾಂಕ್ಷಿ, ಗ್ರೇಟ್ ಬ್ರಿಟನ್, ಸೌತ್ ವೇಲ್ಸ್, ಜಪಾನ್ ವನ್ಶು. ಇವು ಪ್ರಮುಖ ನಿಕ್ಷೇಪಗಳು ಮತ್ತು ಅದರ ದೇಶಗಳು.
ಇನ್ನು ಕೆಲವು ಸಂದರ್ಭಗಳಲ್ಲಿ ಪ್ರಮುಖ ಜ್ವಾಲಾಮುಖಿಗಳು ಮತ್ತು ಅದರ ದೇಶಗಳನ್ನು ಹೊಂದಿಸಲಿಕ್ಕೆ ಕೊಡ್ತಾರೆ. ಇವುಗಳನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಮೌಂಟ್ ಫ್ಯೂಜಿ ಜಪಾನ್, ವೆಸುವಿಯಸ್ ಇಟಲಿ, ಸ್ಟ್ರಾಬೋಲಿ ಎಟ್ನಾ ಇಟಲಿ, ಬ್ಯಾರಾನ್ ಇಂಡಿಯಾ ಅಂಡಮಾನ್ ನಿಕೋಬಾರ್ ಪ್ರದೇಶದಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ಮಯಾನ್ ಫಿಲಿಪೈನ್ಸ್, ಮೌಂಟ್ ಎಲೆನ್ USA, ಕಕ್ರಟೋವಾ ಇಂಡೋನೇಷ್ಯಾ ಮತ್ತು ಮೌಂಟ್ ಪ್ಲಿಯಾನ್ ಗ್ರೀಸ್ ದೇಶದ್ದು. ಇವು ಪ್ರಮುಖ ಜ್ವಾಲಾಮುಖಿಗಳು ಮತ್ತು ಅವು ಹೊಂದಿರುವ ದೇಶಗಳಾಗಿರ್ತದೆ. ಮೌಂಟ್ ಸ್ಟ್ರಾಬೋಲಿಯನ್ನು ಮೆಡಿಟೇರಿಯನ್ನ ದೀಪದ ಮನೆ ಎಂದು ಕರೆಯಲಾಗ್ತದೆ. ನೆಕ್ಸ್ಟ್ 38ನೇ ಕ್ವಶನ್. 2014ರಲ್ಲಿ ಭಾರತದಲ್ಲಿ ಈ ಮುಂದಿನ ಯಾವ ಚಂಡಮಾರುತಗಳು ಉಂಟಾದವು? ಸರಿಯಾದ ಉತ್ತರ ಬಂದುಬಿಟ್ಟು ಬಿ 1 ಮತ್ತು 3, ಹುಡ್ ಮತ್ತು ನಿಲೋಫರ್. ಬಟ್ 2019ರಲ್ಲಿ ಯಾವ್ಯಾವು ಚಂಡಮಾರುತಗಳು ಬಂದವು? ಫನಿ ಏಪ್ರಿಲ್ 2019ರಲ್ಲಿ ಬರ್ತದೆ, ವಾಯು ಜೂನ್ನಲ್ಲಿ ಬರ್ತದೆ, ಹಿಕಾ ಸೆಪ್ಟೆಂಬರ್, ಕ್ಯಾರ್ ಅಕ್ಟೋಬರ್, ಮಹಾ ಬುಲ್ಬುಲ್ ಅಕ್ಟೋಬರ್, ಪವನ್ ಡಿಸೆಂಬರ್ನಲ್ಲಿ ಕಂಡುಬರ್ತದೆ. ಸೈಕ್ಲೋನ್ಗಳು ಪ್ರಮುಖವಾಗಿ ಪ್ರಮುಖ ದೇಶಗಳಲ್ಲಿ ಏನೇನಂತೇಳಿ ಕರೀತಾರೆ? ಸೈಕ್ಲೋನ್ಗಳ ವಿವಿಧ ಹೆಸರುಗಳೇನು ಎನ್ನುವುದನ್ನು ಸಹ ಕೇಳ್ತಾರೆ. ರಷ್ಯಾದಲ್ಲಿ ವರ್ಲ್ಪೂಲ್, ಆಸ್ಟ್ರೇಲಿಯಾದಲ್ಲಿ ವಿಲ್ಲೆ, ಜಪಾನ್ ಮತ್ತು ಚೀನಾದಲ್ಲಿ ಟೈಫೂನ್ ಎಂದು, USA ಮೆಕ್ಸಿಕೋದಲ್ಲಿ ಹರಿಕೇನ್ ಎಂದು, ಯುರೋಪ್ನಲ್ಲಿ ಡಿಪ್ರೆಷನ್ ಎಂದು ಈ ಸೈಕ್ಲೋನ್ಗಳನ್ನು ಕರೆಯಲಾಗ್ತದೆ. ಓಕೆ, ನೆಕ್ಸ್ಟ್ 39. ವಿಶ್ವದ ಅತ್ಯಂತ ಉದ್ದದ ರೈಲ್ವೆ ರಸ್ತೆಗಳಲ್ಲಿ ಒಂದಾಗಿರುವ ಕೆನಡಿಯನ್ ಪೆಸಿಫಿಕ್ ರೈಲ್ವೆಯು ಈ ಮುಂದಿನವುಗಳಲ್ಲಿ ಯಾವುದಾಗಿದೆ? ಸರಿಯಾದ ಉತ್ತರ ವ್ಯಾಂಕೂವರ್ನಿಂದ ಹ್ಯಾಲಿಫ್ಯಾಕ್ಸ್. ವ್ಯಾಂಕೂವರ್ ಮತ್ತು ಹ್ಯಾಲಿಫ್ಯಾಕ್ಸ್ ಇದು ಕೆನಡಾದ ಪ್ರಮುಖ ನಗರಗಳು. ಇದು ಜಗತ್ತಿನ ಪ್ರಮುಖ ಉದ್ದದ ರೈಲ್ವೆ ಮಾರ್ಗಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ 40ನೇ ಕ್ವಶನ್. ರಾಷ್ಟ್ರೀಯ ಉದ್ಯಾನವನವನ್ನು ಅದರ ರಾಜ್ಯಗಳೊಂದಿಗೆ ಹೊಂದಿಸಿ ಮತ್ತು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ. 40ನೇ ಕ್ವಶನ್ ಸರಿಯಾದ ಉತ್ತರ ಬಿ. ಈಗ ಮೇಘಾಲಯಕ್ಕೆ ಬಾಲ್ಪಕ್ರಮ್, ಜಾರ್ಖಂಡ್, ಹಜಾರಿಬಾಗ್, ಅರುಣಾಚಲ್ ಪ್ರದೇಶ್, ನಮ್ದಫಾ, ಜಮ್ಮು ಕಾಶ್ಮೀರ್, ಹೆಮಿಸ್. ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳು ಮತ್ತು ಅವುಗಳ ರಾಜ್ಯಗಳ ಪಟ್ಟಿಯನ್ನು ನೋಡೋಣ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ದಾಚಿಗಮ್, ಕಿಶ್ತ್ವರ್, ಹೆಮಿಸ್, ಸಲೀಂ ಅಲಿ ರಾಷ್ಟ್ರೀಯ ಉದ್ಯಾನಗಳು ಕಂಡುಬರ್ತದೆ. ಹರಿಯಾಣದಲ್ಲಿ ಕಾಲೇಶ್ವರ್ ಮತ್ತು ಸುಲ್ತಾನ್ಪುರ್. ಜಾರ್ಖಂಡದಲ್ಲಿ ಬೆಟ್ಲಾ ಮತ್ತು ಹಜಾರಿಬಾಗ್. ಅರುಣಾಚಲ್ ಪ್ರದೇಶದಲ್ಲಿ ಮೌಲಿಂಗ್, ನಮ್ದಫಾ. ಮೇಘಾಲಯದಲ್ಲಿ ಬಾಲಕ್ಪಕ್ರಮ್ ಮತ್ತು ನಕ್ರೋಕ್. ನೆಕ್ಸ್ಟು ನಾಗಾಲ್ಯಾಂಡ್ ಇಂಟಂಕಿ, ಮಣಿಪುರ್ ಕೈಬುಲ್ ಲಾಂಜ್ಬೋವಾ. ಮಣಿಪುರದಲ್ಲಿ ಇನ್ನೊಂದು ಸಿಕ್ಕಿಂ ಕಾಂಚನಜುಂಗ. ಇವು ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳು ಮತ್ತು ಅವುಗಳು ಹೊಂದಿರತಕ್ಕಂಥ ರಾಜ್ಯಗಳಾಗಿರ್ತವೆ. ನೆಕ್ಸ್ಟ್ 41ನೇ ಕ್ವಶನ್. ಕರ್ನಾಟಕದ ಕರಾವಳಿ ಬಯಲು ಇದು ಅರೆವಿನ್ಯಾಸದ ಪ್ರದೇಶವಾಗಿದೆ. ಈ ಹೇಳಿಕೆಗೆ ಸಂಬಂಧಿಸಿದಂತೆ ಮುಂದಿನ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ. ಇದು ಸರ್ವೇಕ್ಷಣ ಬಯಲಾಗಿದೆ. ಈ ಕರ್ನಾಟಕದ ಭೂಸ್ವರೂಪದ ಬಗ್ಗೆ ಮತ್ತು ಕರಾವಳಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಕರ್ನಾಟಕದ ಭೂಸ್ವರೂಪವನ್ನು ಪ್ರಮುಖವಾಗಿ ಕರಾವಳಿ ಮೈದಾನ, ಪಶ್ಚಿಮ ಘಟ್ಟಗಳು ಮತ್ತು ಕರ್ನಾಟಕ ಮೈದಾನ ಎಂದು ಕರೆಯಲಾಗ್ತದೆ. ಕರಾವಳಿಯು ಸುಮಾರು 320 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ. ಸಮುದ್ರ ಮಟ್ಟದಿಂದ 200 ಮೀಟರ್ ಎತ್ತರದಲ್ಲಿದೆ ಕರ್ನಾಟಕದ ಕರಾವಳಿಯನ್ನು ಕೆನರಾ ಕರಾವಳಿ ಎಂದು ಕರೆಯಲಾಗ್ತದೆ. ಮ್ಯಾಕ್ರಲ್ ತಳಿಯ ಮೀನು ಇದು ಅತ್ಯಂತ ಹೆಚ್ಚು ಪ್ರಸಿದ್ಧಿ ಪಡೆದಿರತಕ್ಕಂಥ ಮೀನಾಗಿದೆ ಈ ಪ್ರದೇಶದಲ್ಲಿ. ಕರ್ನಾಟಕದ ಕರಾವಳಿ ಉತ್ತರ ಕನ್ನಡದ ಕಾರವಾರದಿಂದ ದಕ್ಷಿಣ ಕನ್ನಡದ ಮಂಗಳೂರುವರೆಗೆ ಇದೆ. ಕರ್ನಾಟಕದ ಕರಾವಳಿಯನ್ನು ಹೊಂದಿರತಕ್ಕಂಥ ಜಿಲ್ಲೆಗಳೆಂದರೆ ಉತ್ತರ ಕನ್ನಡ, ಉಡುಪಿ ಮತ್ತು ಮಂಗಳೂರು. ಪ್ರಮುಖ ಬೀಚ್ಗಳು ಗೋಕರ್ಣ ಬೀಚ್, ಮುರುಡೇಶ್ವರ ಬೀಚ್, ಹೋಮ್ ಬೀಚ್ ಮತ್ತು ಮಲ್ಪೆ ಬೀಚ್. ಉತ್ತರ ಕನ್ನಡದ ಕಾರವಾರದಲ್ಲಿರ್ತಕ್ಕಂಥ ಬೀಚ್ ಅತ್ಯಂತ ಸುಂದರವಾಗಿದ್ದು ಅದನ್ನು ರವೀಂದ್ರನಾಥ್ ಟ್ಯಾಗೂರ್ ಕಡಲ ತೀರ ಎಂದು ಕರೆಯಲಾಗ್ತದೆ. ಕರಾವಳಿಯಲ್ಲಿ ಪ್ರಮುಖವಾಗಿ 3 ದ್ವೀಪಗಳು ಕಂಡುಬರ್ತದೆ. ಒಂದು ಸೇಂಟ್ ಮೇರಿಸ್ ದ್ವೀಪ, ಅಂಜು ದ್ವೀಪ, ನೇತ್ರಾಣಿ ದ್ವೀಪ. ನೇತ್ರಾಣಿ ದ್ವೀಪವನ್ನು ಪಿಜಿಯನ್ ಐಲ್ಯಾಂಡ್ ಅಂತೇಳಿ ಕರೀತಾರೆ. ಇಲ್ಲಿ ಅತ್ಯಂತ ಹೆಚ್ಚಿನ ಪಾರಿವಾಳಗಳು ಕಂಡುಬರ್ತದೆ. ನೆಕ್ಸ್ಟ್ ಸೇಂಟ್ ಮೇರಿಸ್ ದ್ವೀಪದಲ್ಲಿ ಮಲ್ಪೆ ಸಮೀಪ ಕಂಡುಬರ್ತದೆ. ಇಲ್ಲಿ ತನ್ಸೇಬಾರ್ ಎಂಬ ಸಂತ ಕ್ರೈಸ್ತ ಸನ್ಯಾಸಿ ಇಲ್ಲಿಯೇ ಯೋಗ ಧ್ಯಾನವನ್ನು ಮಾಡಿ ಇಲ್ಲಿಯೇ ತೀರ್ಕೊಂಡೋದ್ರಿಂದ ಇದನ್ನು ತನ್ಸೇಬಾರ್ ದ್ವೀಪ ಅಂತ ಕೂಡ ಕರೀತಾರೆ.
ನೆಕ್ಸ್ಟ್ ಅಂಜು ದ್ವೀಪ, ಇದು ಪ್ರಮುಖ ಸುಂದರವಾದ ದ್ವೀಪಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 42, ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮದ ಗುರಿಯು ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿದೆ? 42 ಸರಿಯಾದ ಉತ್ತರ ಎ 1 ಮತ್ತು 2. ಮಣ್ಣಿನ ಸವೆತವನ್ನು ನಿಯಂತ್ರಿಸುವುದು, ಗ್ರಾಮೀಣ ಪ್ರದೇಶಗಳಿಗೆ ಕುಡಿಯುವ ನೀರಿನ ಸೌಕರ್ಯವನ್ನು ಕಲ್ಪಿಸುವುದು ಈ ಒಂದು ಯೋಜನೆಯ ಪ್ರಮುಖ ಗುರಿಯಾಗಿದೆ. ನೆಕ್ಸ್ಟ್ 43, ಕರ್ನಾಟಕದ ರೈಲ್ವೆ ನಕ್ಷೆಯು ವಿಶ್ಲೇಷಣೆಯು ಏನನ್ನು ಸೂಚಿಸುತ್ತದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ 1 ಮತ್ತು 2 ಸರಿಯಾಗಿದೆ. ಕೊಡಗು ಜಿಲ್ಲೆಯು ರೈಲ್ವೆ ಮಾರ್ಗ ಹೊಂದಿಲ್ಲದ ಕರ್ನಾಟಕದ ಏಕೈಕ ಜಿಲ್ಲೆಯಾಗಿದೆ. ಪೂರ್ವದಿಂದ ಪಶ್ಚಿಮದವರೆಗೆ ಮಲೆನಾಡನ್ನು ಹಾಯ್ದು ಹೋಗುವ ಏಕೈಕ ರೈಲ್ವೆ ಹಾದಿ ಎಂದರೆ ಹಾಸನ್ ಟು ಮಂಗಳೂರು ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ 44ನೇ ಕ್ವಶನ್, ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು? ಚಳ್ಳಿಕೆರೆ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ. ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗುಂಬೆ. ಇದನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಸಹ ಕರೆಯಲಾಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನೆಕ್ಸ್ಟು ಭಾರತದಲ್ಲಿ ಬಂದರೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೌಸಿಮ್ರಾ. ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರಾಜಸ್ಥಾನದ ರೂಹ್ಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 45ನೇ ಕ್ವಶನ್, ಕಳಸಾ ಬಂಡೂರಿ ಜಲವಿವಾದವು ಡ್ಯಾಶ್ಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಮಾಂಡೋವಿ ನದಿ ನೀರಿನ ಹಂಚಿಕೆ. ಕಳಸಾ ಬಂಡೂರಿ ಯೋಜನೆ ಏನು ಅನ್ನೋದನ್ನು ಸ್ವಲ್ಪ ವಿವರಿಸ್ತೇನೆ. ಮಹದಾಯಿ ನದಿಯನ್ನು ಗೋವಾದ ಜೀವನದಿ ಎಂದು ಕರೆಯಲಾಗ್ತದೆ. ಮಹದಾಯಿ ಅಂದರೂ ಒಂದೇ, ಮಾಂಡೋವಿ ಅಂದರೂ ಒಂದೇ. ಈ ನದಿ ಹುಟ್ಟುವುದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬಿ. ಈ ಕಳಸಾ ಬಂಡೂರಿ ಯೋಜನೆ ಅಂದ್ರೇನು? ಈ ನೀರನ್ನು ಮಲಪ್ರಭಾ ಡ್ಯಾಮ್ನಲ್ಲಿ ಸಂಗ್ರಹಿಸಿ ಬೆಳಗಾವಿ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಗದಗ ಜಿಲ್ಲೆಗಳಿಗೆ ನೀರು ಒದಗಿಸಲು ಕಳಸಾ ಮತ್ತು ಬಂಡೂರಿ ಎಂಬ ನಾಲೆಗಳನ್ನು ನಿರ್ಮಿಸುವುದು ಆಗಿರ್ತದೆ. ಇದಕ್ಕೆ ಗೋವಾ ಪ್ರಬಲ ವಿರೋಧವನ್ನು ವ್ಯಕ್ತಪಡಿಸಿದೆ. ಇದರಿಂದಾಗಿ ಇದು ಒಂದು ಟ್ರಿಬ್ಯುನಲ್ ಕೂಡ 2010ರಲ್ಲಿ ಸುಪ್ರೀಂ ಕೋರ್ಟ್ ರಚನೆ ಮಾಡ್ತದೆ. ಇದು ಗೋವಾಕ್ಕೆ 24 TMC, ಕರ್ನಾಟಕಕ್ಕೆ 54 TMC ಹಾಗೂ ಮಹಾರಾಷ್ಟ್ರಕ್ಕೆ 1.33 TMC ಹಂಚಿಕೆ ಮಾಡಿ ಆದೇಶವನ್ನು ಹೊರಡಿಸ್ತದೆ. ಇದರ ವಿರುದ್ಧ ಕರ್ನಾಟಕ ಸುಪ್ರೀಂ ಕೋರ್ಟಿಗೆ ಹೋಗ್ತದೆ. ನೆಕ್ಸ್ಟ್ ಇಲ್ಲಿ ತಡೆ ಬೀಳ್ತದೆ. ನೆಕ್ಸ್ಟ್ ಇತ್ತೀಚೆಗೆ ಫೆಬ್ರವರಿ 2020ರಲ್ಲಿ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನನ್ನು ಮಾಡಿದೆ. ಇದು ಕರ್ನಾಟಕಕ್ಕೆ 13.42 TMC ನೀರನ್ನು ಬಳಸಲು ಅನುಮತಿ ನೀಡಿದೆ. ಅದರಲ್ಲಿ 8 TMC ಪವರ್ಗಾಗಿ ಯೂಸ್ ಮಾಡಬಹುದಾಗಿದೆ. ಇಷ್ಟು ಮಹದಾಯಿ ನದಿ ನೀರಿನ ವಿವಾದ. ನೆಕ್ಸ್ಟ್ ಬರ್ತಕ್ಕಂಥದ್ದು 46, ಪಟ್ಟಿ 1 ಹೆಲಿಕಾಪ್ಟರ್ ಮಾದರಿನೊಂದಿಗೆ ಪಟ್ಟಿ 2 ಹೊಂದಿಸಿ ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಉಪಯೋಗಿಸಿ ಸರಿಯಾದ ಉತ್ತರಗಳನ್ನು ಗುರುತಿಸಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಕಾವೇರಿ, KRS, ಮಲಪ್ರಭಾ, ನವಿಲು ತೀರ್ಥ, ಶರಾವತಿ, ಗೇರುಸೊಪ್ಪ, ಘಟಪ್ರಭಾ, ಹಿಡ್ಕಲ್. ನೆಕ್ಸ್ಟ್ ಇನ್ನು ಪ್ರಮುಖ ನದಿಗಳು ಮತ್ತು ಅಣೆಕಟ್ಟುಗಳು ನೋಡೋದಾದರೆ ವೇದಾವತಿ ನದಿಗೆ ವಾಣಿವಿಲಾಸ ಅಣೆಕಟ್ಟನ್ನು ಕಟ್ಟಲಾಗಿದೆ. ಇದು ಕರ್ನಾಟಕದ ಪ್ರಪ್ರಥಮ ನದಿ ಜಲವಿದ್ಯುತ್ ವಿವಿಧೋದ್ದೇಶ ಯೋಜನೆಯಾಗಿದೆ. ನೆಕ್ಸ್ಟ್ ಕೃಷ್ಣಾ ನದಿಗೆ ಆಲಮಟ್ಟಿ, ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಎಂದು ಕರೆಯಲಾಗ್ತದೆ. ನೆಕ್ಸ್ಟ್ ನಾರಾಯಣಪುರ ಅಣೆಕಟ್ಟು, ಇದನ್ನು ಬಸವಸಾಗರ ಅಣೆಕಟ್ಟು ಎಂದು ಕೂಡ ಕರೆಯಲಾಗ್ತದೆ. ಇದು ಇನ್ನೊಂದು ಇಪ್ಪರಗಿ. ಇವು ಪ್ರಮುಖ ನದಿಗಳು ಮತ್ತು ಅದರ ಅಣೆಕಟ್ಟುಗಳಾಗಿರ್ತವೆ. ನೆಕ್ಸ್ಟ್ 47 ಕ್ವಶನ್ ನಂಬರ್, ಅವುಗಳ ಭೌಗೋಳಿಕ ವಿಸ್ತಾರದ ಆಧಾರದ ಮೇಲೆ ಈ ಮುಂದಿನ ಜಿಲ್ಲೆಗಳ ಸರಿಯಾದ ಆರೋಹಣ ಕ್ರಮವನ್ನು ಬರೆಯಿರಿ. 47 ಸರಿಯಾದ ಉತ್ತರ ಡಿ 4T 4213. ನೆಕ್ಸ್ಟು ಅತ್ಯಂತ ಕಡಿಮೆ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಜಿಲ್ಲೆ ಅಂದರೆ ಬೆಂಗಳೂರು. ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಅಂದರೆ ಬೆಂಗಳೂರು ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 48, ಇಂದು ಭಾರತದ ಹತ್ತಿ ಬಟ್ಟೆಗಳನ್ನು ಜಗತ್ತಿನಲ್ಲಿ ಅತಿ ಹೆಚ್ಚು ಕೊಂಡುಕೊಳ್ಳುವ ರಾಷ್ಟ್ರ ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ಎ UK. UKಯು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭಾರತದಿಂದ ಹತ್ತಿ ಬಟ್ಟೆಗಳನ್ನು ಖರೀದಿ ಮಾಡ್ತದೆ. ಈ ಇಂಗ್ಲೆಂಡ್ ಅಂತಕ್ಕಂಥದ್ದು ಯುನೈಟೆಡ್ ಕಿಂಗ್ಡಮ್ ಎಂದು ಸಹ ಕರೆಯಲಾಗ್ತದೆ. ಇದು ಇಂಗ್ಲೆಂಡ್, ಸ್ಕಾಟ್ಲೆಂಡ್, ವೇಲ್ಸ್, ನಾರ್ದರ್ನ್ ಐರ್ಲೆಂಡ್ಗಳನ್ನು ಒಳಗೊಂಡ UK ಆಗಿರ್ತದೆ. ಇದರ ಕರೆನ್ಸಿ ಪೌಂಡ್. ಈಗಿನ ಪ್ರಸ್ತುತ CM ಬೋರಿಸ್ ಜಾನ್ಸನ್. ನೆಕ್ಸ್ಟ್ ಆಪ್ಷನ್ಗಳು ನೋಡೋದಾದರೆ USA, ಇದರ ರಾಜಧಾನಿ ವಾಷಿಂಗ್ಟನ್ DC, ಇಲ್ಲಿನ ಪ್ರೆಸಿಡೆಂಟ್ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್, ಇಲ್ಲಿನ ಕರೆನ್ಸಿ ಡಾಲರ್ ಆಗಿರ್ತದೆ. ನೆಕ್ಸ್ಟ್ ಫ್ರಾನ್ಸ್ ರಾಷ್ಟ್ರದ ರಾಜಧಾನಿ ಪ್ಯಾರಿಸ್, ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಕರೆನ್ಸಿ ಯೂರೋ ಮತ್ತು
CFP ಫ್ರಾಂಕ್ ಆಗಿರ್ತದೆ. ಈ ಫ್ರಾನ್ಸ್, USA, UKಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯರು ಕೂಡ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ 49ನೇ ಕ್ವಶನ್, ಚಿರಾಪುಂಜಿ ಮತ್ತು ಮೌಸಿನ್ರಾಮ್ ಹಳ್ಳಿಗಳಲ್ಲಿ ಹೆಚ್ಚು ಮಳೆ ಬೀಳುವುದಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಡಿ, ಮಳೆಭರಿತ ಮಾರುತಗಳು ಖಾಸಿ ಬೆಟ್ಟಗಳಲ್ಲಿ ಬಂಧಿತವಾಗಿವೆ. ಹೀಗಾಗಿ ಇಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಒಂದು ಮಳೆ ಬೀಳಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಭಾರತಕ್ಕೆ ಮಳೆಯನ್ನು ತರ್ತಕ್ಕಂಥ ಮಾರುತಗಳಂದರೆ ಮಾನ್ಸೂನ್ ಮಾರುತಗಳಾಗಿರ್ತವೆ. ಈ ಮಾರುತಗಳು ಅರೇಬಿಕ್ ಭಾಷೆಯಲ್ಲಿ ಮೌಸಿಮ್ ಎಂದು ಕರೆಯಲಾಗ್ತದೆ. ಮೌಸಿಮ್ ಎಂದರೆ ನಿಯತಕಾಲಿಕ ಅಥವಾ ಋತುಕಾಲಿಕ ಎಂದರ್ಥ ಆಗಿರ್ತದೆ. ನೈಋತ್ಯ ಮಾನ್ಸೂನ್ ಮಾರುತಗಳು 2 ಶಾಖೆಗಳಾಗಿ ಭಾರತಕ್ಕೆ ಆಗಮಿಸ್ತವೆ. ಒಂದು ಅರಬ್ಬಿ ಸಮುದ್ರದ ಶಾಖೆ, ಇನ್ನೊಂದು ಬಂಗಾಳ ಕೊಲ್ಲಿಯ ಶಾಖೆ. ಅರಬ್ಬಿ ಸಮುದ್ರದ ಶಾಖೆ ಜೂನ್ 1ರಲ್ಲಿ ಕೇರಳಕ್ಕೆ, ಜೂನ್ 7ರಲ್ಲಿ ಕರ್ನಾಟಕಕ್ಕೆ, ಜೂನ್ 15ರಂದು ರಾಜಸ್ಥಾನದಲ್ಲಿ ಮಳೆ ಸುರಿಸುತ್ತದೆ. ಪಶ್ಚಿಮ ಘಟ್ಟಗಳ ಸಹಾಯದಿಂದ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಅತಿ ಹೆಚ್ಚು ಮಳೆ ಪಡೆಯುತ್ತದೆ. ಹೀಗಾಗಿ ಇದನ್ನು ದಕ್ಷಿಣ ಭಾರತದ ಮೌಸಿಮ್ರಾಮ್ ಎಂದು ಕರೆಯಲಾಗ್ತದೆ. ಇದೇ ಚಳ್ಳೀಕೆರೆ ತಾಲೂಕು 45 ಸೆಂಟಿಮೀಟರ್ ಮಳೆಯನ್ನು ಪಡೆಯುವ ಮೂಲಕ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಆಗಿರ್ತದೆ ಕರ್ನಾಟಕದಲ್ಲಿ. ನೆಕ್ಸ್ಟ್ ಬಂಗಾಳ ಕೊಲ್ಲಿಯ ಶಾಖೆ. ಬಂಗಾಳ ಕೊಲ್ಲಿಯ ಶಾಖೆಯು ಅರಬ್ಬಿ ಸಮುದ್ರ ಶಾಖೆಯಿಂದ ಮುಂಚಿತವಾಗಿ ತನ್ನ ಮಳೆಯನ್ನು ಸುರಿಸ್ತದೆ. ಇದು ಮೇ 21ರಂದು ಅಂಡೋಮಾನ್ ಮತ್ತು ನಿಕೋಬಾರ್ಗಳಿಗೆ ಮಳೆಯಾಗಿ ಮುಂದೆ ಗಾರೋ ಮತ್ತು ಖಾಸಿ ಬೆಟ್ಟಗಳಿಂದ ಮೌಸಿಮ್ರಾಮ್ಗೆ 1141 ಸೆಂಟಿಮೀಟರ್ ಮಳೆ ಸುರಿಸುವ ಮೂಲಕ ಭಾರತದಲ್ಲದೆ ಪ್ರಪಂಚದಲ್ಲಿ ಗರಿಷ್ಠ ಮಳೆ ಪಡೆಯುವ ಪ್ರದೇಶ ಮೌಸಿಮ್ರಾಮ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ ಕ್ವಶನ್ 50, ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಈ ಮುಂದಿನ ಯಾವ 2 ನಗರಗಳಿಗೆ ಬಸ್ ಸೇವೆ ಕಲ್ಪಿಸಲಾಗಿದೆ? ಸರಿಯಾದ ಉತ್ತರ ಬಂದುಬಿಟ್ಟು ಡಿ, ಲಾಹೋರ್ ಮತ್ತು ಡೆಲ್ಲಿ. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಬಸ್ ಸೇವೆಯನ್ನು ಭಾರತದ ಡೆಲ್ಲಿ ಮತ್ತು ಪಾಕಿಸ್ತಾನದ ಲಾಹೋರ್ಗಳ ನಡುವೆ ಪ್ರಾರಂಭಿಸಲಾಗಿದೆ. ಇಲ್ಲಿ ಪ್ರಮುಖ ರೈಲ್ವೆಗಳು ಸಹ ಇದೆ. ಸಂಜೋತಾ ಎಕ್ಸ್ಪ್ರೆಸ್ ಮತ್ತು ತಾರ್ ಎಕ್ಸ್ಪ್ರೆಸ್ ಇದು ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಸಂಚರಿಸ್ತಕ್ಕಂಥ ರೈಲ್ವೆ ಆಗಿದೆ. ಇನ್ನೊಂದು ಬಂಧನ್ ಮತ್ತು ಮೈತ್ರಿ ಎಕ್ಸ್ಪ್ರೆಸ್ ರೈಲುಗಳು ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ಸಂಚರಿಸ್ತಕ್ಕಂಥ ರೈಲ್ವೆ ಮಾರ್ಗಗಳಿರ್ತವೆ. ಈ ಬಗ್ಗೆಯೂ ಕೂಡ ಕ್ವಶನ್ ಕೇಳ್ತಾರೆ, ಇದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 51, ಕರ್ನಾಟಕದಲ್ಲಿ ಇತ್ತೀಚೆಗೆ ಅನುಷ್ಠಾನಕ್ಕೆ ಬಂದ ನಮ್ಮ ಮನೆ ಗೃಹ ಯೋಜನೆಯು ಡ್ಯಾಶ್ ಆಗಿದೆ. ಸರಿಯಾದ ಉತ್ತರ ಬಂದುಬಿಟ್ಟು 51 ಎ, ನಗರ ಬಡವರ ಗೃಹ ನಿರ್ಮಾಣಕ್ಕಾಗಿ ಬಡ್ಡಿ ಸಹಾಯಧನ ಯೋಜನೆ ಆಗಿರ್ತಕ್ಕಂಥದ್ದು ನಮ್ಮ ಮನೆಯಾಗಿರ್ತದೆ. ನೆಕ್ಸ್ಟು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಂತಹ ಯೋಜನೆಗಳ ಬಗ್ಗೆ ಎಲ್ಲ ನೋಟ್ ಮಾಡ್ಕೊಳ್ಳಿ. ಇತ್ತೀಚೆಗೆ ಕರ್ನಾಟಕದಲ್ಲಿ ಜನಸೇವಕ ಎಂಬ ಯೋಜನೆಯನ್ನು ಜಾರಿಗೆ ತರಲಾಯಿತು. ಇದು ಮನೆ ಬಾಗಿಲಿಗೆ ಸರ್ಕಾರಿ ಸೇವೆಯನ್ನು ಒದಗಿಸ್ತಕ್ಕಂಥ ಒಂದು ಯೋಜನೆ ಆಗಿದೆ. ನೆಕ್ಸ್ಟ್ ಬಡವರ ಬಂಧು ಎಂಬ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಯಿತು ಕುಮಾರಸ್ವಾಮಿ ಅವರ ಸರ್ಕಾರದ ಅವಧಿಯಲ್ಲಿ. ಇದು ಬೀದಿ ಬದಿ ವ್ಯಾಪಾರಿಗಳಿಗೆ ಅಲ್ಪಾವಧಿ ಸಾಲವನ್ನು ಕೊಡ್ತಕ್ಕಂಥ ಯೋಜನೆಯಾಗಿದೆ. ಮತ್ತು ಕೆಲವು ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಸಹ ಕೇಳ್ತಾರೆ. ಸಂಧ್ಯಾ ಸುರಕ್ಷಾ ಯೋಜನೆ ಇದು 65 ವರ್ಷ ಮೇಲ್ಪಟ್ಟ ಬಡ BPL ಕುಟುಂಬದವರಿಗೆ ನೀಡಲಾಗ್ತಕ್ಕಂಥ ಮಾಸಿಕ ವೇತನವನ್ನು ನೀಡ್ತಕ್ಕಂಥ ಯೋಜನೆಯಾಗಿದೆ. ನೆಕ್ಸ್ಟ್ ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಇದು 60 ವರ್ಷ ಮೇಲ್ಪಟ್ಟ BPL ಕುಟುಂಬದ ವ್ಯಕ್ತಿಗಳಿಗೆ ನೀಡ್ತಕ್ಕಂಥ ಮಾಶಾಸನವಾಗಿದೆ. ನೆಕ್ಸ್ಟ್ ಮನಸ್ವಿನಿ ಯೋಜನೆ 40 ವರ್ಷ ಮೇಲ್ಪಟ್ಟರೂ ವಿವಾಹವಾಗದ ಮಹಿಳೆಯರಿಗೆ ನೀಡಲಾಗ್ತಕ್ಕಂಥ ಯೋಜನೆಯಾಗಿದೆ. ನೆಕ್ಸ್ಟ್ ಮೈತ್ರಿ ಯೋಜನೆ ಇದು ತೃತೀಯ ಲಿಂಗಿಗಳಿಗೆ ಮಾಶಾಸನವನ್ನು ಕೊಡ್ತಕ್ಕಂಥ ಯೋಜನೆ ಆಗಿದೆ. ನೆಕ್ಸ್ಟ್ ಅಂಗವಿಕಲ ವೇತನ ಇದು ಅಂಗವಿಕಲರಿಗೆ ನೀಡ್ತಕ್ಕಂಥ ಮಾಶಾಸನವಾಗಿರ್ತದೆ. ಇಷ್ಟು ಕೆಲವು ಯೋಜನೆಗಳನ್ನು ಪಟ್ಟಿ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 52, ಪಾವತಿಗಳ ಬಾಕಿಯು ಚಾಲ್ತಿ ಲೆಕ್ಕವು ಇದನ್ನು ಒಳಗೊಂಡಿರ್ತದೆ. ಸರಿಯಾದ ಉತ್ತರ ಬಂದುಬಿಟ್ಟು ಸಿ, ವ್ಯಾಪಾರ ಬಾಕಿ, ನಿವ್ವಳ ಹೂಡಿಕೆ ಆದಾಯಗಳು ಮತ್ತು ನಿವ್ವಳ ವರ್ಗಾವಣೆಗಳು. ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಥವಾ ಪಾವತಿ ಶುಲ್ಕ ಎಂದರೆ ಏನು? ಒಂದು ರಾಷ್ಟ್ರವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಪ್ರಪಂಚದ ಇತರ ರಾಷ್ಟ್ರಗಳೊಡನೆ ಮಾಡಿದ ಆರ್ಥಿಕ ವ್ಯವಹಾರಗಳ ಅಂದರೆ ಆಮದು ಮತ್ತು ರಫ್ತು ಮಾಡಿದ ಸರಕು ಮತ್ತು ಸೇವೆಗಳ ಮೌಲ್ಯವಾಗಿದೆ. ದಾಖಲೆಗಳನ್ನು ತೋರಿಸುವ ಪಟ್ಟಿಗೆ ಪಾವತಿ ಶುಲ್ಕ ಅಥವಾ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಂದಾಯ ಬಾಕಿ ಎಂದು ಕರೆಯಲಾಗ್ತದೆ. ಇದು ಗೋಚರ ಮತ್ತು ಅಗೋಚರ ಸಂಗತಿಗಳೆಲ್ಲದರ ಲೆಕ್ಕಾಚಾರವಾಗಿದೆ.
ಅಂದರೆ ಅನುಕೂಲಕರವಾದ ಸಂದಾಯ ಬಾಕಿ ಮತ್ತು ಪ್ರತಿಕೂಲ ಸಂದಾಯ ಬಾಕಿ ಅಂತೇಳಿ ಎರಡು ಬರ್ತದೆ. ಅನುಕೂಲಕರ ಸಂದಾಯ ಬಾಕಿ ಅಂದ್ರೇನು? ಅನುಕೂಲಕರವಾದ ಸಂದಾಯ ಬಾಕಿ ಅಂದರೆ ರಫ್ತು ಹೆಚ್ಚಾಗಿ ಆಮದು ಕಡಿಮೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ. ನೆಕ್ಸ್ಟ್ ಪ್ರತಿಕೂಲ ಸಂದಾಯ ಬಾಕಿ ಅಂದರೆ ಆಮದು ಹೆಚ್ಚಾಗಿ ರಫ್ತು ಕಡಿಮೆ ಆಗ್ತಾ ಆದರೆ ಅದು ಪ್ರತಿಕೂಲ ಸಂದಾಯ ಬಾಕಿಯಾಗಿ ಪರಿವರ್ತನೆ ಆಗ್ತದೆ. ನೆಕ್ಸ್ಟ್ ವ್ಯಾಪಾರ ಶುಲ್ಕು ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ನ ಒಂದು ಭಾಗ ಆಗಿರ್ತಕ್ಕಂಥದ್ದು. ಇದು ಕಣ್ಣಿಗೆ ಕಾಣುವ ಸಂಗತಿಗಳ ವ್ಯವಹಾರಗಳ ಬಗ್ಗೆ ತಿಳಿಸಿಕೊಡುವ ಪರಿಕಲ್ಪನೆಯನ್ನು ವ್ಯಾಪಾರ ಶುಲ್ಕ ಎಂದು ಕರೆಯಲಾಗ್ತದೆ. ಅಂದರೆ ವ್ಯಾಪಾರ ಶುಲ್ಕು ಕೇವಲ ಸರಕುಗಳ ವಿನಿಮಯದ ಲೆಕ್ಕಾಚಾರವಾಗಿದೆ. ಇದು ಪಾವತಿ ಶುಲ್ಕಿನ ಒಂದು ಭಾಗವಾಗಿದೆ. ಇದು ಅಗೋಚರಿತವನ್ನು ಒಳಗೊಂಡಿರುವುದಿಲ್ಲ. ಸರಕುಗಳಂತೆ ಸೇವೆಗಳನ್ನು ಸಹ ಆಮದು ಮತ್ತು ರಫ್ತು ಮಾಡಿಕೊಳ್ಳುತ್ತೇವೆ. ಇದು ವ್ಯಾಪಾರ ಶುಲ್ಕದಲ್ಲಿ ಬರೋದಿಲ್ಲ. ಸೇವೆಗಳು ಕೇವಲ ಗೋಚರಿತ ಸಂಚಾರವಾಗಿದೆ, ಗೋಚರಿತ ವ್ಯವಹಾರವಾಗಿದೆ. ಇದರಲ್ಲಿ ಚಾಲ್ತಿ ಖಾತೆ ಅಂತೇಳಿ ಬರುತ್ತೆ. ಒಂದು ಗೊತ್ತಾದ ಅವಧಿಯಲ್ಲಿ ದೇಶವು ಜಗತ್ತಿನ ಇತರ ದೇಶಗಳೊಡನೆ ನಡೆಸಿದ ಸರಕು ಮತ್ತು ಸೇವೆಗಳ ವ್ಯಾಪಾರ ವ್ಯವಹಾರಗಳ ಸಂಯೋಜನೆಯನ್ನು ಚಾಲ್ತಿ ಖಾತೆ ಎಂದು ಕರೆಯಲಾಗ್ತದೆ. ಏಕಮುಖ ವಂತಿಗೆಗಳಿಗೆ ಸಂಬಂಧಿಸಿದ ವ್ಯವಹಾರಗಳು ಸಹ ಚಾಲ್ತಿ ಖಾತೆಗೆ ಸಂಬಂಧಪಡ್ತವೆ. ನೆಕ್ಸ್ಟ್ ಇನ್ನೊಂದು ಬಂಡವಾಳ ಖಾತೆ ಅಂತೇಳಿ ಬರ್ತದೆ. ಬಂಡವಾಳ ಖಾತೆ ಎಂದರೆ ದೇಶವೊಂದರ ಸಂದಾಯ ಬಾಕಿಯಲ್ಲಿನ ಬಂಡವಾಳ ಖಾತೆಯು ಅಲ್ಪಾವಧಿ, ದೀರ್ಘಾವಧಿ ಸಾಲ ನೀಡಿಕೆ ಮತ್ತು ಸಾಲ ತೆಗೆದುಕೊಳ್ಳುವಿಕೆ ರೂಪದ ಹಣಕಾಸಿನ ವ್ಯವಹಾರಗಳನ್ನು ಹಾಗೂ ಖಾಸಗಿ ಮತ್ತು ಸರ್ಕಾರಿ ಹೂಡಿಕೆಗಳನ್ನು ಬಂಡವಾಳ ಖಾತೆ ಹೊಂದಿದರೆ, ಚಾಲ್ತಿ ಖಾತೆಯು ಕೇವಲ ಸರಕು ಮತ್ತು ಸೇವೆಗಳ ವ್ಯಾಪಾರ ವ್ಯವಹಾರದ ನಮೂದನೆಯನ್ನು ಒಳಗೊಂಡಿರ್ತದೆ. ಇಷ್ಟು ಪಾವತಿ ಶುಲ್ಕು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಎನ್ನುವುದರ ಬಗ್ಗೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 53ನೇ ಕ್ವಶನ್. ವಿವಿಧ ಬಳಕೆಗಾಗಿ ನೀರಿನ ಲಭ್ಯತೆ ಮತ್ತು ಅಗತ್ಯತೆ ನಿರ್ಧರಣೆಗಾಗಿ 2000 ಮೇಲಿನ ಸ್ಥಾಯಿ ಉಪಸಮಿತಿಯ ವರದಿಯ ಪ್ರಕಾರ 2025ರಲ್ಲಿ ಭಾರತದಲ್ಲಿ ನೀರಾವರಿಯ ಅಂದಾಜು ಮಾಡಲಾದ ನೀರಿನ ಬಳಕೆಯ ಡ್ಯಾಶ್ ರಷ್ಟಿರುತ್ತದೆ. ಸರಿಯಾದ ಉತ್ತರ ಬಂದುಬಿಟ್ಟು ಬಿ, 910 ಬಿಲಿಯನ್ ಕ್ಯೂಬಿಕ್ ಮೀಟರ್ಗಳಾಗಿರ್ತದೆ. ನೆಕ್ಸ್ಟ್ 54ನೇ ಕ್ವಶನ್. ಭಾರತ ಸರ್ಕಾರದ ದೃಷ್ಟಿಯಲ್ಲಿ ಉನ್ನತ ಶಿಕ್ಷಣ ನೀತಿಯು ಈ ಮುಂದಿನ 3 ಇಗಳಿಂದ ಪ್ರೇರೇಪಿಸಲ್ಪಡಬೇಕು. ಸರಿಯಾದ ಉತ್ತರ ಬಂದುಬಿಟ್ಟು ಬಿ, ವಿಸ್ತರಣೆ, ಸಮತೆ ಮತ್ತು ಹಿರಿಮೆ ಎಂತಕ್ಕಂಥದ್ದನ್ನು ಒಳಗೊಂಡಿರ್ತದೆ ಉನ್ನತ ಶಿಕ್ಷಣವು. ನೆಕ್ಸ್ಟ್ ತೃತೀಯ ಪಂಚವಾರ್ಷಿಕ ಯೋಜನಾ ಅವಧಿಯಲ್ಲಿ ಅಂದರೆ 1961-62ರಿಂದ 1965-66 ಅವಧಿಯಲ್ಲಿ ಆಮದುಗಳು ಏರಿಕೆಗೆ ಕಾರಣ ಏನು? ಸರಿಯಾದ ಉತ್ತರ ಬಂದುಬಿಟ್ಟು ಬಿ ಆಗಿರ್ತದೆ. ಚೀನಾ ಮತ್ತು ಪಾಕಿಸ್ತಾನ ದಾಳಿ ಆಗಿರ್ಬೋದು. 1, 2, 3 ತ್ವರಿತ ಕೈಗಾರಿಕೀಕರಣವು ಹೆಚ್ಚಿನ ಸಂಖ್ಯೆಯ ಯಂತ್ರೋಪಕರಣಗಳು, ಇಂಧನ ಸಾಮಗ್ರಿಗಳು, ಕೈಗಾರಿಕಾ ಕಚ್ಚಾ ವಸ್ತುಗಳ ಇತ್ಯಾದಿಗಳ ಆಮದುಗೆ ಕಾರಣವಾಯಿತು. ನೆಕ್ಸ್ಟ್ ಚೀನಾ ಮತ್ತು ಪಾಕಿಸ್ತಾನ ದಾಳಿಯ ನಂತರ ರಕ್ಷಣಾ ಅಗತ್ಯತೆಯು ಹೆಚ್ಚಾದವು. 1965-66ರಲ್ಲಿನ ವ್ಯಾಪಕ ಬೆಳೆ ವೈಫಲ್ಯವು ದೊಡ್ಡ ಪ್ರಮಾಣದ ಆಹಾರ ಧಾನ್ಯಗಳ ಆಮದಿಗೆ ಕಾರಣವಾಯಿತು. ಯಾಕೆ ತೃತೀಯ ಪಂಚವಾರ್ಷಿಕ ಯೋಜನೆಯಲ್ಲಿ ಆಮದು ಹೆಚ್ಚಾಯಿತು ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಈ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಹಲವಾರು ಪ್ರಶ್ನೆ ಪತ್ರಿಕೆಗಳು ಕ್ವಶನ್ ಬಂದವೆ. ಪ್ರಮುಖವಾಗಿ ಹೇಳ್ತೇನೆ, ನೋಡ್ಕೊಳ್ಳಿ. 1951ರಿಂದ 2017ರವರೆಗೆ 12 ಪಂಚವಾರ್ಷಿಕ ಯೋಜನೆಗಳು ಬಂದಿವೆ. ಈ ಯೋಜನಾ ಆಯೋಗವು ಇದನ್ನು ರೂಪುರೇಷೆಯನ್ನು ಮಾಡ್ತದೆ. ಮೊದಲನೇ ಪಂಚವಾರ್ಷಿಕ ಯೋಜನೆ ಬಂದದ್ದು 1951ರಿಂದ 1956. ಇದರ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಇದಕ್ಕೆ ಯಾವ ಕ್ಷೇತ್ರಕ್ಕೆ ಆದ್ಯತೆ ನೀಡಲಾಯಿತು ಅಂದರೆ ಪ್ರಾಥಮಿಕ ವಲಯಕ್ಕೆ. ಇದನ್ನು ಹೊರಾಡ್ ಡೋಮರ್ ಮಾದರಿ ಎಂದು ಸಹ ಕರೆಯಲಾಗ್ತದೆ. ಈ ಯೋಜನೆಯ ಅವಧಿಯಲ್ಲಿ ಬಾಕ್ರಾ, ಹಿರಾಕುಡ್, ಮೆಟ್ಟೂರು ಡ್ಯಾಮ್ಗಳನ್ನು ಸ್ಥಾಪನೆ ಮಾಡಲಾಯಿತು. UGCಯನ್ನು ಈ ಒಂದು ಯೋಜನಾ ಅವಧಿಯಲ್ಲಿ ಸ್ಥಾಪನೆ ಮಾಡಲಾಯಿತು. ಇವುಗಳನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಪಂಚವಾರ್ಷಿಕ ಯೋಜನೆ 1956ರಿಂದ 1961. ಆದ್ಯತೆ ಕೈಗಾರಿಕಾ ಅಭಿವೃದ್ಧಿ. ಇದನ್ನು ಮಹಲ್ನೋಬಿಸ್ ಮಾದರಿ ಎಂದು ಕರೆಯಲಾಗ್ತದೆ. ಈ ಒಂದು ಯೋಜನೆಯ ಅವಧಿಯಲ್ಲಿ ಭಿಲಾಯಿ, ದುರ್ಗಾಪುರ್, ರೂರ್ಕೆಲಾ ಕೈಗಾರಿಕಾ ಯೋಜನೆಗಳನ್ನು ರಷ್ಯಾ, ಬ್ರಿಟನ್, ಜರ್ಮನಿ ಸಹಯೋಗದೊಂದಿಗೆ ಸ್ಥಾಪನೆ ಮಾಡಲಾಗ್ತದೆ. 1952ರಲ್ಲಿ ಅಟೋಮಿಕ್ ಎನರ್ಜಿ ಕಮಿಷನ್ ಕೂಡ ಸ್ಥಾಪನೆ ಆಗ್ತದೆ. ಯಾವ ಪಂಚವಾರ್ಷಿಕ ಯೋಜನೆ? ಎರಡನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ. ನೆಕ್ಸ್ಟ್ ಪ್ರಮುಖವಾಗಿ ಬರ್ತಕ್ಕಂಥದ್ದು 4ನೇ ಪಂಚವಾರ್ಷಿಕ ಯೋಜನೆ. 1969ರಿಂದ 1974 ಅವಧಿಯನ್ನು 4ನೇ ಪಂಚವಾರ್ಷಿಕ ಯೋಜನೆ ಅಂತಾರೆ. ಇದು ಆರ್ಥಿಕ ಸ್ಥಿರತೆಗೆ ಆದ್ಯತೆಯನ್ನು ನೀಡ್ತದೆ.
ಈ ಯೋಜನೆ ಯಾವುದಲ್ಲಿ ಬ್ಯಾಂಕ್ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಲಾಗ್ತದೆ. ಭಾರತದಲ್ಲಿ ಹಸಿರು ಕ್ರಾಂತಿಯನ್ನು ಉಂಟಾದ ಯೋಜನೆ ಅಂದರೆ 4ನೇ ಪಂಚವಾರ್ಷಿಕ ಯೋಜನೆಯಾಗಿದೆ. ನೆಕ್ಸ್ಟ್ 5ನೇ ಪಂಚವಾರ್ಷಿಕ ಯೋಜನೆ, ಇದು ಕೂಡ ಅತ್ಯಂತ ಪ್ರಮುಖವಾದ ಯೋಜನೆಯಾಗಿದೆ. 1974ರಿಂದ 1979. ಇದು ಗರೀಬಿ ಹಠಾವೋ ಎಂಬ ಯೋಜನೆಯನ್ನು ಈ ಒಂದು 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ತೆಗೆದುಕೊಂಡು ಬರಲಾಗ್ತದೆ. 5ನೇ ಪಂಚವಾರ್ಷಿಕ ಯೋಜನೆ ಆದ್ಯತೆ ಅಂದರೆ ಬಡತನ ನಿವಾರಣೆ ಆಗಿರ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 6ನೇ ಪಂಚವಾರ್ಷಿಕ ಯೋಜನೆ. ಇದರ ಅವಧಿ 1980ರಿಂದ 1985. ಇದು 1982ರಲ್ಲಿ ನಬಾರ್ಡ್ ಸ್ಥಾಪನೆ ಆಗ್ತದೆ. ಇದು 6ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಆಗಿರ್ತದೆ. ಪ್ರಸ್ತುತ 2015 ಜನವರಿಯಿಂದ ನೀತಿ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. ಹೀಗಾಗಿ ಪ್ರಸ್ತುತ ಯೋಜನಾ ಆಯೋಗ ಅಸ್ತಿತ್ವದಲ್ಲಿ ಇಲ್ಲ. ಈ ಯೋಜನಾ ಆಯೋಗ ಮತ್ತು ನೀತಿ ಆಯೋಗಗಳು ಸಂವಿಧಾನೇತರ ಸಂಸ್ಥೆಗಳಾಗಿದ್ದು ಇವುಗಳಿಗೆ ಸಂವಿಧಾನದ ಮಾನ್ಯತೆ ಇಲ್ಲ. ಇವು ದೇಶದ ಯೋಜನೆಗಳಿಗೆ ಸಂಬಂಧಿಸಿದಂತೆ ರೂಪುರೇಷೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಯೋಜನಾ ಆಯೋಗ ಅಥವಾ ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಅಂದರೆ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಾರೆ. ಕ್ವಶನ್ ನಂಬರ್ 56. ಹೆಚ್ಚಿನ ತಲಾ ಆದಾಯವು ಡ್ಯಾಶ್ ಕ್ಷೇತ್ರದಲ್ಲಿ ತೊಡಗಿರುವ ಸಕ್ರಿಯ ಜನಸಂಖ್ಯೆಯೊಂದಿಗೆ ಪರಸ್ಪರ ಪ್ರತಿಲೋಮ ಅನ್ಯೋನ್ಯತೆಯನ್ನು ಹೊಂದಿದೆ. ಸರಿಯಾದ ಉತ್ತರ ಎ, ಕೃಷಿ. ಯಾಕೆಂದರೆ ಹೆಚ್ಚಿನ ತಲಾ ಆದಾಯವನ್ನು ಹೊಂದಿದರೆ ಕೃಷಿಯಲ್ಲಿ ಪ್ರತಿಲೋಮ ಅನ್ಯೋನ್ಯತೆಯನ್ನು ಯಾಕೆ ಹೊಂದಿರ್ತದೆ ಅಂದರೆ ನಮ್ಮ ದೇಶದಲ್ಲಿ 55% ಜನ ಕೃಷಿಯನ್ನು ಅವಲಂಬಿಸಿದ್ದಾರೆ. ಆದರೆ ಇಲ್ಲಿ ಪ್ರಾಥಮಿಕ ಕೊಡುಗೆ ಅಂದರೆ ಪ್ರಾಥಮಿಕ ಕ್ಷೇತ್ರವು ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕೆ ಅಥವಾ GDPಗೆ ಕೊಡ್ತಕ್ಕಂಥ ಒಂದು ಆದಾಯವು ಕಡಿಮೆ ಇರೋದ್ರಿಂದ ಇಲ್ಲಿ ಪ್ರತಿಲೋಮ ಅನ್ಯೋನ್ಯತೆಯ ಪ್ರಭಾವವನ್ನು ಬೀರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥ 57ನೇ ಕ್ವಶನ್. ಭಾರತದ NDPಯು NNPಗಿಂತಲೂ ಹೆಚ್ಚಾದಲ್ಲಿ ಅದು ಏನನ್ನು ಸೂಚಿಸುತ್ತದೆ? ಸರಿಯಾದ ಉತ್ತರ ಡಿ, ವಿದೇಶದಿಂದ ನಿವ್ವಳ ಗಳಿಕೆಗಳು ಋಣಾತ್ಮಕವಾಗಿದೆ. NDP ಅಂದರೆ ನಿವ್ವಳ ದೇಶೀಯ ಉತ್ಪನ್ನ, NNP ಅಂದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಆಗಿರ್ತದೆ. ಇಲ್ಲಿ NDPಯಲ್ಲಿ ವಿದೇಶಿ ಹಣ ಇರಲ್ಲ, NNPಯಲ್ಲಿ ವಿದೇಶಿ ಹಣ ಇರ್ತದೆ. NDP ಹೆಚ್ಚಾದಾಗ NNPಗಿಂತ NDP ಹೆಚ್ಚಾದಾಗ ಇಲ್ಲಿ ವಿದೇಶಿ ಹಣ ಗಳಿಕೆ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಪ್ರಮುಖವಾಗಿ ಈ ಒಂದು ಒಟ್ಟು ರಾಷ್ಟ್ರೀಯ ಉತ್ಪನ್ನ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ಒಟ್ಟು ದೇಶೀಯ ಉತ್ಪನ್ನ ಮತ್ತು ನಿವ್ವಳ ದೇಶೀಯ ಉತ್ಪನ್ನ ಎಂಬ 4 ಪರಿಕಲ್ಪನೆಗಳು ಬರ್ತವೆ. ಈ ಬಗ್ಗೆ ಸಮಗ್ರವಾಗಿ ತಿಳ್ಕೊಳ್ಳಲಿಕ್ಕೆ ನಿಮ್ಮ ಕೈಲಿ ಸಾಧ್ಯ ಆಗಿರಬೇಕು. GNP ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತೇಳಿ ಕರಿತೇವೆ. GNPಯು NNP ಪ್ಲಸ್ ಸವಕಳಿ ವೆಚ್ಚ ಪ್ಲಸ್ ವಿದೇಶಿ ಹಣವನ್ನು ಒಳಗೊಂಡಿರ್ತದೆ. ಯಾವುದು? GNP. NNP ಅಂದರೆ ಇದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಆಗಿರ್ತದೆ, ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಆಗಿರ್ತದೆ. GNP ಮೈನಸ್ D = NNP ಆಗಿರ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತಿರ್ತದೆ, ಒಟ್ಟು ದೇಶೀಯ ಉತ್ಪನ್ನ ಆಗಿರ್ತದೆ. ಒಟ್ಟು ದೇಶೀಯ ಉತ್ಪನ್ನ ಅಂದರೆ ಒಂದು ವರ್ಷದ ಅವಧಿಯಲ್ಲಿ ಒಂದು ದೇಶದೊಳಗೆ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯ, ಇದು ದೇಶದ ಒಳಗಿಂದು, ಇದು ವಿದೇಶಿ ಹಣವನ್ನು ಒಳಗೊಂಡಿರುವುದಿಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು NDP ಅಂದರೆ GDP ಮೈನಸ್ D ಅಂದರೆ ಸವಕಳಿ ವೆಚ್ಚ ಎನ್ನುವುದನ್ನು ಸೂಚಿಸ್ತದೆ ಅಂತಕ್ಕಂಥದ್ದನ್ನು ನಾನು ನೋಡ್ತೇನೆ. ಈ 4 ಪರಿಕಲ್ಪನೆಗಳನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 58ನೇ ಕ್ವಶನ್. ದೇಶದಲ್ಲಿನ ಜನನ ದರವನ್ನು ಮಾಪನ ಮಾಡುವುದು ಹೀಗೆ. ಸರಿಯಾದ ಉತ್ತರ ಬಂದುಬಿಟ್ಟು ದೇಶದ ಪ್ರತಿ 1000 ಜನಸಂಖ್ಯೆಗೆ ಜನಿಸುವ ಮಕ್ಕಳ ಸಂಖ್ಯೆ. ಡಿ ಆನ್ಸರ್. ಅಂದರೆ ಇಲ್ಲಿ ಮರಣ ದರವನ್ನಾಗಲಿ ಜನನ ದರವನ್ನಾಗಲಿ ಆಯ್ಕೆ ಮಾಡಿಕೊಳ್ಳುವುದು ದೇಶದ ಪ್ರತಿ 1000 ಜನಸಂಖ್ಯೆಗೆ ಜನಿಸುವ ಮಕ್ಕಳ ಸಂಖ್ಯೆಯನ್ನು ಅನುಪಾತದಲ್ಲಿಟ್ಟುಕೊಂಡು ಜನನ ದರ ಮತ್ತು ಮರಣ ದರವನ್ನು ಲೆಕ್ಕ ಹಾಕಲಾಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥ 59ನೇ ಕ್ವಶನ್. ಭಾರತದಲ್ಲಿ ಭೂ ಹಿಡುವಳಿಯ ಪುನರ್ವಿಭಾಗಿಸುವಿಕೆ ಹಾಗೂ ತುಂಡಾದ ಭೂಮಿಯ ಹಲವಾರು ಕಾರಣಗಳಿಗೆ ಗಂಭೀರದ ವಿಷಯವಾಗಿರುತ್ತದೆ. ಯಾಕೆ? ಈ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಬಂದುಬಿಟ್ಟು ಡಿ 1, 2, 3, 4 4 ಸರಿಯಾಗಿರ್ತದೆ. ಇಲ್ಲಿ ಯಾಕೆ ಚಿಕ್ಕ ಹಿಡುವಳಿಗಳು ಉಂಟಾಗ್ತವೆ? ಭೂಮಿಯ ಮೇಲೆ ಜನಸಂಖ್ಯೆಯ ಒತ್ತಡ. ಈಗ ನಮ್ಮ ತಂದೆ ಏನಂದ್ರೆ ನಮ್ಮ ತಂದೆಗೆ ಒಂದು 5 ಎಕರೆ ಹೊಲ ಇರ್ತದೆ, ಅದಕ್ಕೆ ಮಕ್ಕಳು ಒಂದು 4 ಜನ ಆದರೆ ಎಷ್ಟು ಬರ್ತದೆ? 1 ಎಕರೆ ಚಿಲ್ಲರೆ ಬರ್ತದೆ. ನೆಕ್ಸ್ಟ್ ಅವ್ರ ಮಕ್ಕಳು, ನೆಕ್ಸ್ಟ್ 10 ಗುಂಟೆ ಆಗ್ತದೆ. ಹೀಗೆ ತುಂಡು ಭೂಮಿಗಳು ಉಂಟಾಗ್ತದೆ. ನೆಕ್ಸ್ಟ್ ಪಿತ್ರಾರ್ಜಿತ ಹಾಗೂ ಉತ್ತರಾಧಿಕಾರದ ಕಾಯ್ದೆ.
ಅಂದರೆ ಇತ್ತೀಚಿನ ದಿನಗಳಲ್ಲಿ ಪಿತ್ರಾರ್ಜಿತ ಕಾಯ್ದೆಯ ಮೂಲಕ ಪ್ರತಿಯೊಬ್ಬ ಸದಸ್ಯನಿಗೂ ತಂದೆಯ ಪ್ರತಿಯೊಬ್ಬ ಮಕ್ಕಳಿಗೂ ಆಸ್ತಿಯಲ್ಲಿ ಪಾಲು ಬರೋದ್ರಿಂದ ಹೀಗೆ ತುಂಡು ತುಂಡು ಭೂಮಿಗಳು ಉಂಟಾಗ್ತದೆ. ನೆಕ್ಸ್ಟ್ ಅವಿಭಕ್ತ ಕುಟುಂಬ ವ್ಯವಸ್ಥೆಯ ವಿಭಜನೆ, ಅಂದರೆ ಒಟ್ಟಾಗಿ ಜೀವಿಸದೆ ಇತ್ತೀಚಿನ ದಿನಗಳಲ್ಲಿ ವಿಭಕ್ತ ಆಗ್ತಾ ಇದ್ದಾವೆ. ಇದು ಒಂದು ತುಂಡು ಭೂಮಿಗೆ ಕಾರಣ ಆಗ್ತದೆ. ನೆಕ್ಸ್ಟ್ ಸಣ್ಣ ಹಾಗೂ ಅತಿ ಸಣ್ಣ ರೈತ ಸಾಲದ ಪಡೆಯುವಿಕೆ, ಅಂದರೆ ಸರ್ಕಾರದ ಸೌಲಭ್ಯಗಳನ್ನು ಸಾಲವನ್ನು ಪಡೀಲಿಕ್ಕೆ ತುಂಡು ತುಂಡು ಭೂಮಿಗಳನ್ನು ವಿಭಾಗಿಸ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 60ನೇ ಕ್ವಶನ್, ಆದಾಯ ಅಸಮತೆ ವಿಷಮತೆಗಳನ್ನು ತಗ್ಗಿಸುವಲ್ಲಿ ಯಾವ ರೀತಿಯ ತೆರಿಗೆಗಳು ನೆರವಾಗುತ್ತವೆ? ಸರಿಯಾದ ಉತ್ತರ ಸಿ, ಮುಂಚಲನೆ ತೆರಿಗೆಗಳು. ಮುಂಚಲನೆ ತೆರಿಗೆಗಳಿಂದ ಆದಾಯದ ಅಸಮಾನತೆಯನ್ನು ನಿವಾರಿಸಲು ಸಲಹೆಯನ್ನು ಮತ್ತು ನಿವಾರಣೆಗಳಾಗಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಮುಂಚಲಿತ ತೆರಿಗೆಗಳಾಗಿರ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 61, ವಿಭಾಗೀಯ ಸಂಚಿತ ಒಟ್ಟುಗೂಡಿಸಿದೆ ಅನುಭೋಗ ವಂಚಿತ ಸೂಚ್ಯಂಕ ಆಧಾರದ ಮೇಲೆ ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸಲಿರುವ ಹೈಪರ್ ಸಮಿತಿಯು ಅಭಿವೃದ್ಧಿ ಅಸಮತೋಲನ ಕಡಿಮೆ ಮಾಡಲು ಹೆಚ್ಚಿನ ಹಣಕಾಸು ಸಂಪನ್ಮೂಲಗಳನ್ನು ಪ್ರಾದೇಶಿಕ ಹಂಚಿಕೆ ಈ ಕೆಳಗಿನಂತೆ ಆಗಬೇಕೆಂದು ಶಿಫಾರಸು ಮಾಡಿತು. ಸರಿಯಾದ ಉತ್ತರ ಬಂದುಬಿಟ್ಟು ಬಿ. ಏನು ಗುಲ್ಬರ್ಗ ಅಥವಾ ಕಲಬುರಗಿ ವಿಭಾಗಕ್ಕೆ 40%, ಅಂತೂ ಬೆಳಗಾಂ ವಿಭಾಗಕ್ಕೆ 20% ಮತ್ತು 60% ಉತ್ತರ ಕರ್ನಾಟಕ ಪ್ರದೇಶಕ್ಕೆ ಹಾಗೂ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ದಕ್ಷಿಣ ಕರ್ನಾಟಕ ಪ್ರದೇಶಕ್ಕೆ. ಸರಿಯಾದ ಉತ್ತರ ಬಿ ಆಗಿರ್ತದೆ. ಇಲ್ಲಿ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸಲು ಹೈಪರ್ ಸಮಿತಿ ನೀಡಿದಂಥ ಶಿಫಾರಸು ಆಗಿರ್ತದೆ. ನೆಕ್ಸ್ಟ್ ಬರ್ತಕ್ಕಂಥ 62ನೇ ಕ್ವಶನ್, ಎಲ್ಲ ಆದರೆ 5 ಉತ್ಪನ್ನಗಳನ್ನು ಹೊರತುಪಡಿಸಿ ಉದ್ದಿಮೆಯ ಪರವಾನಗಿ ಅಗತ್ಯತೆಯನ್ನು ಉದ್ದಿಮೆ ನೀತಿ 1991 ರಂದು ರದ್ದುಪಡಿಸಲಾಯಿತು. ಅವು ಹೀಗಿವೆ. ಸರಿಯಾದ ಉತ್ತರ ಬಂದುಬಿಟ್ಟು 62 ಬಿ. ಆಲ್ಕೋಹಾಲ್, ಸಿಗರೇಟ್ಗಳು, ಅಪಾಯಕಾರಿ ರಾಸಾಯನಿಕ ವಸ್ತುಗಳು, ಉದ್ದಿಮೆಯ ಸ್ಫೋಟಕಗಳು, ಎಲೆಕ್ಟ್ರಾನಿಕ್ ವಾಯುಮಾರ್ಗದ ಮತ್ತು ರಕ್ಷಣಾ ಸಲಕರಣೆಯ ಎಲ್ಲ ತರಹದಾಗಿರ್ತದೆ. ಅಂದರೆ ಈ ಒಂದು 5 ಉತ್ಪನ್ನಗಳನ್ನು ಹೊರತುಪಡಿಸಿ ಉಳಿದಂತೆ ಏನು ತಯಾರು ಮಾಡ್ತಾರೆ ಅವುಗಳಿಗೆ ಏನು ಪರವಾನಗಿಯನ್ನು ಪಡೀಲಿಕ್ಕೆ ಪರವಾನಗಿ ಪಡೆದೇ ಇರ್ಬೋದು ಅಂತೇಳಿ ಮಾಡ್ತದೆ. ಈ 5 ವಿಷಯಗಳಿಗೆ ಮಾತ್ರ ಕಡ್ಡಾಯವಾಗಿ ಪರವಾನಗಿಯನ್ನು ಪಡೆದು ಉತ್ಪಾದನೆ ಮಾಡಬೇಕಾಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 63ನೇ ಕ್ವಶನ್, ಈ ಕೆಳಗಿನ ಯಾವ ರಾಷ್ಟ್ರದ ಶೃಂಗಸಭೆಯಲ್ಲಿ ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗ್ತದೆ? ನೆಕ್ಸ್ಟು ಸರಿಯಾದ ಉತ್ತರ ಬಂದುಬಿಟ್ಟು 2014ರಲ್ಲಿ ಬ್ರೆಜಿಲ್ನ ಅಧಿವೇಶನದಲ್ಲಿ ಇದನ್ನು ಮಾಡಲಾಗ್ತದೆ. ಏನು ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗ್ತದೆ. ಈ ಬ್ರಿಕ್ಸ್ ಅಂದ್ರೇನು, ಇದರ ಬಗ್ಗೆ ಸ್ವಲ್ಪ ಸವಿವರವಾಗಿ ನೋಡ್ತೋಣ. ಇದು 2010ಕ್ಕಿಂತ ಮುಂಚೆ ಬ್ರಿಕ್ ಅಂತೇಳಿತ್ತು. ಬ್ರಿಕ್ಸ್ ಇದರ ವಿಸ್ತೃತ ರೂಪ. ಬಿ ಅಂದರೆ ಬ್ರೆಜಿಲ್, ಆರ್ ಅಂದರೆ ರಷ್ಯಾ, ಐ ಅಂದರೆ ಇಂಡಿಯಾ, ಸಿ ಅಂದರೆ ಚೀನಾ. 2010ರಲ್ಲಿ ಸೌತ್ ಆಫ್ರಿಕಾ ದೇಶವು ಸೇರಿಕೊಂಡು ಬ್ರಿಕ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಇದು ಮುಂದುವರಿಯುತ್ತಿರುವ ದೇಶಗಳ ಒಂದು ಸಮಿಟ್, ಅಂದರೆ ಒಂದು ಇಂಟರ್ ಗೌರ್ಮೆಂಟಲ್ ಒಂದು ರೀಜನಲ್ ಇದಾಗಿ ಕೋಆಪ್ರೇಷನ್ ಆಗಿರ್ತದೆ. ನೆಕ್ಸ್ಟ್ ಇದರ ಫಸ್ಟ್ ಸಮಿಟ್ ನಡೆದಿರ್ತಕ್ಕಂಥ 2009ರಲ್ಲಿ ರಷ್ಯಾದ ಯೆಕಟರಿನ್ಬರ್ಗ್ನಲ್ಲಿ. ನೆಕ್ಸ್ಟ್ ಸೆಕೆಂಡ್ ಬ್ರೆಜಿಲ್ನಲ್ಲಿ ನಡೀತದೆ, ಬ್ರೆಜಿಲಿಯಾದಲ್ಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಒಂದು ಅಧಿವೇಶನದಲ್ಲಿ ಸೌತ್ ಆಫ್ರಿಕಾ ಬ್ರಿಕ್ಸನ್ನು ಸೇರಿಕೊಳ್ತದೆ. ನೆಕ್ಸ್ಟು 4ನೇ ಅಧಿವೇಶನ ನವದೆಹಲಿಯಲ್ಲಿ ನಡೀತದೆ ನಮ್ಮ ದೇಶದಲ್ಲಿ. ನೆಕ್ಸ್ಟ್ 8ನೇ ಸಮಿಟ್ 2016ರಲ್ಲಿ ಗೋವಾದಲ್ಲಿ ನಡೀತದೆ. ನೆಕ್ಸ್ಟ್ 6th ಸಮಿಟ್ ಬ್ರೆಜಿಲ್ನಲ್ಲಿ ನಡೀತದೆ. ಇದಕ್ಕೆ ಸೈನ್ ಮಾಡ್ತದೆ NDB 2014ರಲ್ಲಿ NDB ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗ್ತದೆ. ಇದರ ಕೇಂದ್ರ ಕಚೇರಿ ಬರ್ತಕ್ಕಂಥದ್ದು ಶಾಂಘೈ ಇರ್ತಕ್ಕಂಥದ್ದು ಚೀನಾದಲ್ಲಿ. ಇದರ ಪ್ರಥಮ ನಿರ್ದೇಶಕರು KV ಕಾಮತ್. ಇವರು ಭಾರತ ಮೂಲದ ವ್ಯಕ್ತಿ. ಇವರನ್ನು ನಿರ್ದೇಶಕರನ್ನಾಗಿ ಚೇರ್ಮನ್ನನ್ನಾಗಿ ಈ ಒಂದು NDB ಬ್ಯಾಂಕ್ಗೆ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ನೋಡ್ತೇವೆ. 6th ಅಧಿವೇಶನದಲ್ಲಿ ಬ್ರೆಜಿಲ್ನಲ್ಲಿ ನಡೆದಂಥ 6th ಅಧಿವೇಶನದಲ್ಲಿ NDB ಬ್ಯಾಂಕಿಗೆ ಸೈನನ್ನು ಮಾಡಲಾಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥ 64ನೇ ಕ್ವಶನ್, ಈ ಮುಂದಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಬಡತನದ ಸೇನ್ ಮಾಪಕವು ಒಂದು ಸಮಾಜದಲ್ಲಿನ ಸಂಪತ್ತಿನ ವಿತರಣೆಗಿಂತಲೂ ನಿಜವಾದ ಕಲ್ಯಾಣದ ಹಂಚಿಕೆಯನ್ನು ಅಳತೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಏಕೆಂದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ.
ಬಡತನದ ರೇಖೆಗಿಂತ ಕೆಳಗಿನ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯದ ಕೊರತೆಯನ್ನು ಅಳತೆ ಮಾಡಲು ಕೋರುತ್ತದೆ. ಈ ಸೇನ್ ಮಾನಕ ಎಂದರೇನು? ಸೇನ್ ಅಂದರೆ ಅಮರ್ತ್ಯ ಸೇನ್ ಎಂದು ಸೂಚಿಸಲಾಗ್ತದೆ. ಅಮರ್ತ್ಯ ಸೇನ್ರವರು ಭಾರತದ ಪ್ರಮುಖ ಅರ್ಥಶಾಸ್ತ್ರಜ್ಞರಾಗ್ತಾರೆ. ಇವರಿಗೆ 1998ರಲ್ಲಿ ಪ್ರತಿಷ್ಠಿತ ನೊಬೆಲ್ ಪ್ರಶಸ್ತಿಯು ಕೂಡ ದೊರೆಯುತ್ತದೆ. ಇವರು ಬಡತನದ ಮೇಲೆ ತಮ್ಮದೇ ಆದಂತಹ ಒಂದು ಥಿಯರಿಯನ್ನು ಮಂಡನೆ ಮಾಡ್ತಾರೆ. ಇತ್ತೀಚೆಗೆ 2019ರಲ್ಲಿ ಅಭಿಜಿತ್ ಬ್ಯಾನರ್ಜಿರವರಿಗೆ ಕೂಡ ನೊಬೆಲ್ ಪ್ರಶಸ್ತಿ ದೊರೆತಿದೆ. ಇವರು ಕೂಡ ಭಾರತೀಯ ಮೂಲದವರು, ಈಗ ಅಮೇರಿಕದ ನಿವಾಸಿಗಳಾಗಿರ್ತಾರೆ. ನೆಕ್ಸ್ಟ್ ಬರ್ತದ್ದು 65ನೇ ಕ್ವಶನ್. ಡೀಸೆಲ್ ಮತ್ತು ಅಡುಗೆ ಇಂಧನದ ಬೆಲೆ ನಿಗದಿ ಮಾಡುವ ವಿಧಾನ ಕ್ರಮವನ್ನು ಸಲಹೆ ಮಾಡಲು ಯಾವ ಸಮಿತಿಯನ್ನು ರಚಿಸಲಾಯಿತು? ಸರಿಯಾದ ಉತ್ತರ ಬಂದ್ಬಿಟ್ಟು 65ಕ್ಕೆ ಎ, ಕಿರಿಟ್ ಪಾರಿಕ್ ಸಮಿತಿಯನ್ನು ರಚನೆ ಮಾಡಲಾಗ್ತದೆ. ನೆಕ್ಸ್ಟ್ ಹನುಮಂತರಾವ್ ಸಮಿತಿ ಯಾವುದಕ್ಕೆ ನೇಮಕ ಆಗ್ತದೆ ಅಂದರೆ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಬಗ್ಗೆ ಸಲಹೆಯನ್ನು ನೀಡಲು ಹನುಮಂತರಾವ್ ಸಮಿತಿ ನೇಮಕ ಆಗ್ತದೆ. ನೆಕ್ಸ್ಟ್ ನರೇಶ್ ಚಂದ್ರ ಕಮಿಟಿಯು ಇದು ಡಿಫೆನ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಸಲಹೆಯನ್ನು ನೀಡಲು ನರೇಶ್ ಚಂದ್ರ ಸಮಿತಿ ಕೂಡ ನೇಮಕವಾಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ 66th ಕ್ವಶನ್. ಭಾರತವು 2014ರ ಏಷಿಯನ್ನೊಂದಿಗೆ ಸಹಿ ಮಾಡಿದ FTAಯು ಈ ಮುಂದಿನ ಕ್ಷೇತ್ರಗಳಲ್ಲಿ ಮಾನವ ಶಕ್ತಿ ಮತ್ತು ಹೂಡಿಕೆಗಳ ಚಲನೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಸರಿಯಾದ ಉತ್ತರ 2, 1, 3 ಮತ್ತು 4 ಆಗಿರ್ತದೆ. ಹಣಕಾಸು, ಆರೋಗ್ಯ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ FTA ಓಡಲು ಅನುಮತಿಯನ್ನು ನೀಡಿರ್ತಕ್ಕಂಥದ್ದನ್ನು ನೋಡ್ತೇವೆ. ಈ ಏಷಿಯನ್ ಅಂದರೆ ಏನು ಅಂತಕ್ಕಂಥದ್ದು ನೋಡೋದಾದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ನೇಷನ್ಸ್ ಅಂತ ಕರೆಯಲಾಗ್ತದೆ. ಇದರ ಸದಸ್ಯ ರಾಷ್ಟ್ರಗಳು ಬ್ರುನೈ, ಇಂಡೋನೇಷ್ಯಾ, ಮಲೇಷಿಯಾ, ಫಿಲಿಪೈನ್ಸ್, ಥೈಲ್ಯಾಂಡ್, ಕಂಬೋಡಿಯಾ, ಲಾವೋಸ್, ಮಯನ್ಮಾರ್, ಸಿಂಗಾಪುರ್ ಮತ್ತು ವಿಯೆಟ್ನಾಂಗಳಾಗಿರ್ತದೆ. ಇದು 2 ವೀಕ್ಷಕ ರಾಷ್ಟ್ರಗಳು ಕೂಡ ಇದೆ. ಇದಕ್ಕೆ ಪಪುವಾ ನ್ಯೂಗಿನಿಯಾ ಮತ್ತು ಟೈಮರ್ ಲೆಸ್ಟೆ ಎಂಬ ವೀಕ್ಷಕ ರಾಷ್ಟ್ರಗಳು ಇರ್ತಕ್ಕಂಥದ್ದನ್ನು ನೋಡ್ತೇವೆ. ಏಷಿಯನ್ ಸ್ಥಾಪನೆಯಾಗಿದ್ದು 1967 ಆಗಸ್ಟ್ 8ರಂದು. ಇದರ ಕೇಂದ್ರ ಕಚೇರಿ ಜಕಾರ್ತಾ, ಇಂಡೋನೇಷ್ಯಾದಲ್ಲಿ ಕಂಡುಬರ್ತದೆ. ಇದು ಏಷ್ಯನ್ ಬಗ್ಗೆ. ಏಷ್ಯನ್ನ ಸದಸ್ಯತ್ವ ರಾಷ್ಟ್ರವನ್ನು ಹೊಂದಿಲ್ಲ ಭಾರತ, ಆದರೆ ಇದರೊಂದಿಗೆ ಉತ್ತಮ ಸಂಬಂಧವನ್ನು ರೀಜನಲ್ ಕೋಆಪರೇಷನ್ ಅನ್ನು ಹೊಂದಿದೆ. FTAಗೆ ಸಹಿ ಹಾಕುವುದರ ಮೂಲಕ ಇದು ಉತ್ತಮ ಸಂಬಂಧವನ್ನು ಕೂಡ ಹೊಂದಿದೆ ಏಷ್ಯನ್ ಜೊತೆಗೆ. ನೆಕ್ಸ್ಟ್ ಬರ್ತಕ್ಕಂಥ 67ನೇ ಕ್ವಶನ್. ಈ ಮುಂದಿನ ಯಾವ 2 ದೇಶಗಳು 2003-4ರಲ್ಲಿ ಬಿಮ್ಸ್ಟೆಕ್ ಅನ್ನು ಸೇರಿದವು? ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ, ನೇಪಾಳ ಮತ್ತು ಭೂತಾನ್ ದೇಶಗಳು. ಈ ಒಂದು ಬಿಮ್ಸ್ಟೆಕ್ ಅಂದ್ರೇನು? ಬಿಮ್ಸ್ಟೆಕ್ ಅಂದರೆ ಬೇ ಆಫ್ ಬೆಂಗಾಲ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಜುಕೇಷನಲ್ ಕೋಆಪರೇಷನ್ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಈ ಒಂದು ಬಿಮ್ಸ್ಟೆಕ್ನ ಸ್ಥಾಪನೆ ಆಗಿದ್ದು 1997 ಜೂನ್ 6ರಂದು. ಇದರ ಸದಸ್ಯ ರಾಷ್ಟ್ರಗಳು ಬಂದು ಬಾಂಗ್ಲಾದೇಶ, ಭಾರತ, ಮಯನ್ಮಾರ್, ಥೈಲ್ಯಾಂಡ್, ಶ್ರೀಲಂಕಾ, ಭೂತಾನ್ ಮತ್ತು ನೇಪಾಳ ಆಗಿರ್ತದೆ. ಇದರ ಫಸ್ಟ್ ಸಮಿಟ್ 2004ರಲ್ಲಿ ನಡೀತದೆ, ಅದು ಬ್ಯಾಂಕಾಕ್ ಥೈಲ್ಯಾಂಡ್ನಲ್ಲಿ. ಸೆಕೆಂಡ್ ಬಂದುಬಿಟ್ಟು 2008ರಲ್ಲಿ ನಮ್ಮ ದೇಶದಲ್ಲಿ ನಡೀತದೆ, ನವದೆಹಲಿಯಲ್ಲಿ ನಡೀತದೆ. ನೆಕ್ಸ್ಟ್ ಇದರ ಕೇಂದ್ರ ಕಚೇರಿಯಲ್ಲಿದೆ, ಢಾಕಾದಲ್ಲಿದೆ. ಬಿಮ್ಸ್ಟೆಕ್ನ ಕೇಂದ್ರ ಕಚೇರಿ ಢಾಕಾದಲ್ಲಿದೆ. ಇತ್ತೀಚೆಗೆ 2019ರಲ್ಲಿ ಭಾರತದ ಪ್ರಧಾನಮಂತ್ರಿಗಳು ತಮ್ಮ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಬಿಮ್ಸ್ಟೆಕ್ ರಾಷ್ಟ್ರಗಳನ್ನು ಆಹ್ವಾನಿಸಿದ್ದನ್ನು ನೋಡ್ತೇವೆ. ಇತ್ತೀಚಿನ ದಿನಗಳಲ್ಲಿ ಬಿಮ್ಸ್ಟೆಕ್ಗೆ ಭಾರತ ಹೆಚ್ಚು ಒಲವನ್ನು ತೋರಿಸ್ತಾ ಇದೆ. ಇಲ್ಲಿ ಭಾರತ ಒಂದು ಪ್ರಬಲ ರಾಷ್ಟ್ರವಾಗಿರೋದ್ರಿಂದ ಹೆಚ್ಚಿನ ಮನ್ನಣೆಯು ಕೂಡ ಇಲ್ಲಿ ಸಿಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥ 68ನೇ ಕ್ವಶನ್. ಬಹುಪಕ್ಷೀಯ ವ್ಯಾಪಾರ ಸಂಧಾನಗಳ ಯಾವ ಸಮ್ಮೇಳನದಲ್ಲಿ ಸೇವೆಗಳು ಮತ್ತು ಕೃಷಿಯನ್ನು ಪ್ರಥಮ ಬಾರಿಗೆ ಸೇರ್ಪಡೆ ಮಾಡಲಾಯಿತು? ಸರಿಯಾದ ಉತ್ತರ ಬಂದುಬಿಟ್ಟು ಬಿ, ಉರುಗ್ವೆ ಸಮ್ಮೇಳನ. ಉರುಗ್ವೆ ಸಮ್ಮೇಳನದಲ್ಲಿ ಕೃಷಿಯನ್ನು ಮತ್ತು ಸೇವೆಗಳನ್ನು ಸೇರ್ಪಡೆ ಮಾಡಲಾಗ್ತದೆ ಬಹುಪಕ್ಷೀಯ ವ್ಯಾಪಾರ ಸಂಧಾನಗಳ ಒಂದು ಸಮ್ಮೇಳನದಲ್ಲಿ. ಇದು ಕೃಷಿಗೆ ಮತ್ತು ಸೇವೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಿಕ್ಕೆ ಸಹಕಾರಿಯಾಗಿರ್ತದೆ. ನೆಕ್ಸ್ಟ್ ಬರ್ತಂದು 69ನೇ ಕ್ವಶನ್. ಮುಂದಿನ ಯಾವ ವಿದೇಶಿ ವ್ಯಾಪಾರ ನೀತಿಗಳಲ್ಲಿ ರಫ್ತು ಉತ್ತೇಜಕ ಮೂಲ ಸರಕುಗಳನ್ನು EPCG ಪರಿಚಯಿಸಲಾಯಿತು? ಸರಿಯಾದ ಉತ್ತರ ಬಂದುಬಿಟ್ಟು ಸಿ, ವಿದೇಶಿ ವ್ಯಾಪಾರ ನೀತಿ 2009ರಿಂದ 2014. ಪ್ರತಿ 5 ವರ್ಷಗಳಿಗೊಮ್ಮೆ ಕೇಂದ್ರ ಸರ್ಕಾರವು ದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಇದು ವಿದೇಶಿ ನೀತಿಯನ್ನು ಘೋಷಣೆ ಮಾಡ್ತದೆ.
ಇದು ಒಂದು ಫಾರಿನ್ ಪಾಲಿಸಿ ಆಗಿರ್ತದೆ, ಫಾರಿನ್ ಟ್ರೇಡ್ ಪಾಲಿಸಿ ಆಗಿರ್ತದೆ. ವಿದೇಶಿ ನೀತಿ ಅಂತಕ್ಕಂಥದ್ದು ಪ್ರತಿ 5 ವರ್ಷಗಳಿಗೊಮ್ಮೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಇದನ್ನು ಹೊರಡಿಸ್ತದೆ. ಕ್ವಶನ್ ನಂಬರ್ 70. ಏಪ್ರಿಲ್ 2000ರಿಂದ ಮಾರ್ಚ್ 2014 ಅವಧಿಯಲ್ಲಿ ಸಂಚಿತ FDI ಇಕ್ವಿಟಿ ಒಳಹರಿವುಗಳ ಶೇಕಡಾ ಪ್ರಮಾಣದ ಸಂಬಂಧದಲ್ಲಿ ಭಾರತೀಯ ಸೇವಾ ವಲಯದಲ್ಲಿ FDI ಪಾಲು ಎಷ್ಟಿದೆ? ಸರಿಯಾದ ಉತ್ತರ ಎ, ಶೇಕಡಾ 45. ಅಂದರೆ ಈ FDI ಅಂದ್ರೇನು, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇದು ವಿದೇಶಿ ನೇರ ಬಂಡವಾಳವನ್ನು ಹೊಂದಿರ್ತದೆ. ಇಲ್ಲಿ ಬೇರೆ ಬೇರೆ ವಿದೇಶಿ ಕಂಪನಿಗಳು ನಮ್ಮ ದೇಶದಲ್ಲಿ ಬಂದು ಕಂಪನಿಗಳನ್ನು ಸ್ಥಾಪನೆ ಮಾಡಿ ಈ ಮೂಲಕ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಎಕನಾಮಿಕ್ ಗ್ರೋತ್ಗೆ ಸಹಾಯಕವಾಗ್ತಕ್ಕಂಥದ್ದು. ಇಲ್ಲಿ ಪ್ರಮುಖ ಇಂಪಾರ್ಟೆನ್ಸ್ ಏನು, ಇದು ಎಕನಾಮಿಕ್ ಗ್ರೌತ್ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತದೆ, ಟ್ರಾನ್ಸ್ಫರ್ ಟು ದ ಸಾಫ್ಟ್ ಸ್ಕಿಲ್ಸ್, ಅವರ ಒಂದು ಸ್ಕಿಲ್ಸು ಕೌಶಲ್ಯಗಳು ನಮ್ಮ ದೇಶಕ್ಕೂ ಕೂಡ ವರ್ಗಾವಣೆ ಆಗ್ತವೆ. ನೆಕ್ಸ್ಟ್ ಜಾಬ್ ಕ್ರಿಯೇಷನ್ ಆಗ್ತದೆ. ದ ಅವೈಲಬಿಲಿಟಿ ಆಫ್ ಮೋರ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಟು ದ ಡೊಮೆಸ್ಟಿಕ್ ಮಾರ್ಕೆಟ್, ಅವರ ಒಂದು ಟೆಕ್ನಾಲಜಿ ಸಾಫ್ಟ್ ಸ್ಕಿಲ್ಸು ನಮ್ಮ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಫಲಕಾರಿ ಆಗ್ತದೆ. ನೆಕ್ಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಗ್ತದೆ. ಇದು FDIನ ಒಂದು ಪ್ರಮುಖ ಇದೆ. ಈಗ 1992ರಿಂದ ನಮ್ಮದೇನು ಮುಕ್ತ ಮಾರುಕಟ್ಟೆಗೆ ಏನು ಅವಕಾಶ ಮಾಡಿಕೊಟ್ಟಿದೆ, ಇದು FDIಗೆ ಸಹಕಾರಿಯಾಗಿದೆ. ನೆಕ್ಸ್ಟ್ FDI ಇಂಟ್ರೊಡ್ಯೂಸ್ಡ್ ಇನ್ 1991 ಅಂಡರ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್, ಫೆಮಾ ಆ್ಯಕ್ಟ್ ಮೂಲಕ ನಮ್ಮ ದೇಶದಲ್ಲಿ FDI ಬರ್ತದೆ. ಈ ಮೂಲಕ ಅದರ ನಂತರ ಅಮೂಲಾಗ್ರ ಬದಲಾವಣೆ ಆಗ್ತದೆ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ. ನೆಕ್ಸ್ಟ್ ಫೈನಾನ್ಸ್ ಮಿನಿಸ್ಟ್ರಿ ಇದನ್ನು ನೋಡ್ಕೊಳ್ತದೆ. ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು FDIಗೆ ಅವಕಾಶ ಮಾಡಿಕೊಡಲಾಗ್ತದೆ. ಮತ್ತು ಇನ್ಶೂರೆನ್ಸ್, ವಿಮಾ ಮತ್ತು ವಾಯುಯಾನದಲ್ಲಿ ನಮ್ಮ ದೇಶದಲ್ಲಿ 49% ಒಂದು ವಿಮಾ ಇದು FDIಗೆ ಅವಕಾಶ ಕೊಟ್ಟಿದೆ. ಸೆಂಟ್ರಲ್ ಗೌರ್ಮೆಂಟು 2016ರಲ್ಲಿ ಕೆಲವೊಂದು ವಲಯಗಳಲ್ಲಿ 100% FDI ಕೂಡ ಅವಕಾಶ ಮಾಡಿಕೊಟ್ಟಿರೋದನ್ನು ನಾವು ನೋಡ್ತೇವೆ. ಇದು FDI ಬಗ್ಗೆ. ನೆಕ್ಸ್ಟ್ ಬರ್ತಕ್ಕಂಥ 71 ಕ್ವಶನ್. ವಿಭಿನ್ನ ದೇಶಗಳ ನಡುವಿನ ಆರ್ಥಿಕ ಸಮಗ್ರತೆಯ ಪ್ರಕ್ರಿಯೆಯಲ್ಲಿ ಈ ಮುಂದಿನ ಯಾವುದು ಸರಿಯಾದ ಶ್ರೇಣಿಯ ಕ್ರಮವಾಗಿದೆ? ಸರಿಯಾದ ಉತ್ತರ ಬಂದುಬಿಟ್ಟು ಬಿ, ಮುಕ್ತ ವ್ಯಾಪಾರ ಪ್ರದೇಶ, ಸುಂಕದ ಒಕ್ಕೂಟ, ಸಾಮಾನ್ಯ ಮಾರುಕಟ್ಟೆ ಮತ್ತು ಆರ್ಥಿಕ ಒಕ್ಕೂಟ ಅಂತಕ್ಕಂಥದ್ದು ಇದು ವಿಭಿನ್ನ ದೇಶಗಳ ನಡುವಿನ ಆರ್ಥಿಕ ಸಮಗ್ರತೆಯ ಪ್ರಕ್ರಿಯೆ. ನೆಕ್ಸ್ಟ್ ಬರ್ತಕ್ಕಂಥ 72. ಈ ಮುಂದಿನ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಪರ್ಯಾಲೋಚಿಸಿ. ಸರಿಯಾದ ಉತ್ತರ ಬಂದುಬಿಟ್ಟು 72 ಡಿ, 2134. ಸಮುದಾಯ ಅಂದರೆ ಇದನ್ನು ಕಾಲಾನುಕ್ರಮಣಕ್ಕೆ ಬರಲಿಕ್ಕೆ ಕೇಳಿದರೆ 21 ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಯಾವಾಗ ಬಂದಿದೆ? 1952ರಲ್ಲಿ ಸಮುದಾಯ ಅಭಿವೃದ್ಧಿ ಯೋಜನೆ ಅಂತಕ್ಕಂಥದ್ದು ಬರ್ತದೆ. ಇದು ಗ್ರಾಮೀಣ ಪ್ರದೇಶದ ಬಡ ರೈತರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಯೋಜನೆ ಆಗಿರ್ತದೆ. ಇದು 1952ರಲ್ಲಿ ಜವಾಹರ್ಲಾಲ್ ನೆಹರು ಅವರವರು ಪ್ರಧಾನಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ತಂದಂತಹ ಯೋಜನೆ. ಈ ಯೋಜನೆ ಅಷ್ಟೊಂದು ಫಲಕಾರಿ ಆಗಲಿಲ್ಲ. ಆ ಸಂದರ್ಭದಲ್ಲಿಯೇ ಗ್ರಾಮೀಣ ಮಟ್ಟದಲ್ಲಿ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಅಥಾರಿಟಿ ಬೇಕು, ಪ್ರಾಧಿಕಾರ ಬೇಕು ಅಂತೇಳಿ 1957ರಲ್ಲಿ ಬಲವಂತರಾವ್ ಮೆಹ್ತಾ ಸಮಿತಿಯನ್ನು ಕೂಡ ಇದೇ ಕಾರಣಕ್ಕಾಗಿ ರಚನೆ ಮಾಡಲಾಗ್ತದೆ. ನೆಕ್ಸ್ಟ್ ಕೂಲಿಗಾಗಿ ಕಾಳು ಯೋಜನೆ, ಇದು ಜನತಾ ಸರ್ಕಾರದ ಅವಧಿಯಲ್ಲಿ 1977ರಲ್ಲಿ ಜಾರಿಗೆ ಬರ್ತದೆ. ಇದು ಕೂಲಿ ಮಾಡಿರ್ತಕ್ಕಂಥ ಜನರಿಗೆ ದವಸ ಧಾನ್ಯಗಳನ್ನು ಕೊಡ್ತಕ್ಕಂಥ ಯೋಜನೆ ಆಗಿರ್ತದೆ. ಇದರ ಮುಂದುವರೆದ ಭಾಗವೇ ಈಗ MGNREG ಬಂದಿದೆ. ಇದು ಮುಂದೆ ಕೂಲಿಗಾಗಿ ಕಾಳು ಇತ್ತು, ಈಗ ದುಡ್ಡನ್ನೇ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ನೆಕ್ಸ್ಟ್ ಟ್ರೈಸೆಮ್ ಅಂದ್ರೇನು? ಟ್ರೈನಿಂಗ್ ರೂರಲ್ ಯೂತ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್, ಇದು 1979ರಲ್ಲಿ ಬರ್ತದೆ. ಇದು 40 ಜನ ಯುವತಿಯರನ್ನು ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಂದು ಬ್ಲಾಕಿಗೆ ಆಯ್ಕೆ ಮಾಡಿ ಅವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಗ್ಗೆ ತರಬೇತಿಯನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರ್ತದೆ. ನೆಕ್ಸ್ಟ್ ಬರ್ತಕ್ಕಂಥ IRDP, ಇದು 1980ರಲ್ಲಿ ಬರ್ತದೆ. ಇದನ್ನು ಇಂಟರ್ಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎಂದು ಕರೆಯಲಾಗ್ತದೆ. ಇದು ಟು ಪ್ರೊವೈಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟು ದ ಪೂರ್ ರೂರಲ್ ಫ್ಯಾಮಿಲೀಸ್. ಇದು ಕೂಡ ಟ್ರೈಸೆಮ್ ರೀತಿ ಗ್ರಾಮೀಣ ಪ್ರದೇಶದ ಯುವತಿಯರಿಗೆ ಉದ್ಯೋಗವನ್ನು ಕಲ್ಪಿಸ್ತಕ್ಕಂಥ ಯೋಜನೆ ಆಗಿರ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 73. ಈ ಕೆಳಗಿನ ಯಾವ ನಗರದಲ್ಲಿ ಹಡಗು ನಿರ್ಮಾಣ ಕೈಗಾರಿಕೆಯು ಸ್ಥಾಪಿತವಾಗಿದೆ? ಸರಿಯಾದ ಉತ್ತರ ಬಂದುಬಿಟ್ಟು ಡಿ, ಕೊಚ್ಚಿನ್ದಲ್ಲಿದೆ. ಮತ್ತು ಇನ್ನೊಂದು ಹಡಗು ಕಟ್ಟುವ ಕಾರ್ಖಾನೆ ವಿಶಾಖಪಟ್ಟಣದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಈ ಕೊಚ್ಚಿನ್ನು, ಈ ಚೆನ್ನೈ, ಪಾರಾದೀಪು, ಮುಂಬೈ ಇವೆಲ್ಲ ಬಂದರುಗಳಾಗಿರ್ತವೆ. ಈ ಬಂದರುಗಳ ಬಗ್ಗೆಯೂ ಕೂಡ
ಏನು ಪ್ರಶ್ನೆಗಳು ಬಂದಿರತಕ್ಕಂಥದ್ದನ್ನು ನೋಡ್ತೇವೆ. ಒಂದೊಂದಾಗಿ ಸ್ವಲ್ಪ ವಿಶ್ಲೇಷಣೆ ನೋಡ್ತಾ ಹೋಗೋಣ. ಅತ್ಯಂತ ಆಳವಾದ ಬಂದರು ಅಂದರೆ ವಿಶಾಖಪಟ್ಟಣ ಬಂದರು. ಕಾಂಡ್ಲಾ ಬಂದರು ಇದು ಗುಜರಾತ್ನಲ್ಲಿ ಕಂಡು ಬರ್ತದೆ. ಇದರ ವಿಶೇಷತೆ ಅಂದರೆ ಅತ್ಯಂತ ಹೆಚ್ಚು ಪೆಟ್ರೋಲಿಯಂನನ್ನು ಆಮದು ಮಾಡಿಕೊಳ್ತದೆ, ಯಾಕಂದರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಇದು ಸಮೀಪವಾಗಿದೆ. ಇದನ್ನು ಇತ್ತೀಚೆಗೆ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಎಂದು ಕೂಡ ಮರುನಾಮಕರಣ ಮಾಡಲಾಗಿದೆ. ನೆಕ್ಸ್ಟ್ ಮುಂಬೈ ಬಂದರು, ಇದು ಗೊತ್ತೇ ಇದೆ ನಿಮಗೆ, ಭಾರತದ ಹೆಬ್ಬಾಗಿಲು ಅಂತೇಳಿ ಕರೀತಾರೆ. ನೆಕ್ಸ್ಟ್ ನವಶೇವಾ ಬಂದರು, ಮುಂಬೈ ಬಂದರಿನ ಒಂದು ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ನವಶೇವಾ ಬಂದರನ್ನು ಸ್ಥಾಪನೆ ಮಾಡಲಾಗ್ತದೆ. ಇದನ್ನು ಜವಾಹರ್ಲಾಲ್ ನೆಹರು ಬಂದರು ಎಂದು ಕೂಡ ಕರೆಯಲಾಗ್ತದೆ. ಮರ್ಮಾ ಗೋವಾ ಬಂದರು, ಇದು ಗೋವಾ ರಾಜ್ಯದಲ್ಲಿ ಕಂಡುಬರ್ತದೆ. ಇದು ಅತಿ ಹೆಚ್ಚು ಕಬ್ಬಿಣವನ್ನು ರಫ್ತು ಮಾಡ್ತದೆ. ದೇಶದ ಅತಿ ಚಿಕ್ಕದಾದ ಬಂದರು ಅಂದರೆ ಮರ್ಮಾ ಗೋವಾ ಬಂದರಾಗಿರ್ತದೆ. ನೆಕ್ಸ್ಟ್ ನವಮಂಗಳೂರು, ಇದು ಕರ್ನಾಟಕದಲ್ಲಿ ಕಂಡುಬರ್ತದೆ. ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ಕರೀತಾರೆ. ಇದು ಗರಿಷ್ಠ ಪ್ರಮಾಣದಲ್ಲಿ ಕಾಫಿಯನ್ನು ರಫ್ತು ಮಾಡ್ತದೆ. ನೆಕ್ಸ್ಟ್ ಕೊಚ್ಚಿನ್ ಬಂದರು, ಇದನ್ನು ಅರಬ್ಬಿ ಸಮುದ್ರದ ರಾಣಿ ಅಂತೇಳಿ ಕರೀತದೆ, ಪೂರ್ವದ ವೆನ್ನಿಸಾ ಅಂತೇಳಿ ಕರೆಯಲಾಗ್ತದೆ. ಇದು ಅತ್ಯಂತ ಸುಂದರವಾದ ಒಂದು ಬಂದರಾಗಿದೆ. ಟುಟಿಕೋರಿನ್ ಬಂದರು, ಇದರ ವಿಶೇಷತೆ ಅಂದರೆ ಹವಳ ಮತ್ತು ಮುತ್ತುಗಳನ್ನು ರಫ್ತು ಮಾಡ್ತದೆ. ನೆಕ್ಸ್ಟ್ ಚೆನ್ನೈ ಬಂದರು, ಇದನ್ನು ಚರ್ಮದ ಬಂದರು ಎಂದು ಕೂಡ ಕರೆಯಲಾಗ್ತದೆ. ಇದು ಚರ್ಮವನ್ನು ಅತಿ ಹೆಚ್ಚು ರಫ್ತು ಮಾಡ್ತಕ್ಕಂಥ ಬಂದರಾಗಿದೆ. ನೆಕ್ಸ್ಟ್ ಬರ್ತಕ್ಕಂಥ ಎನ್ನೋರ ಬಂದರು, ಇದೊಂದು ದೇಶದ ಒಂದೇ ಒಂದು ಖಾಸಗಿ ಬಂದರಾಗಿರ್ತಕ್ಕಂಥದ್ದನ್ನು ನೋಡ್ತೇವೆ. ಇದನ್ನು ಕಾಮರಾಜ್ ಬಂದರು ಎಂದು ಕೂಡ ಕರೆಯಲಾಗ್ತದೆ. ನೆಕ್ಸ್ಟು ಪಾರಾದೀಪ್ ಬಂದರು, ಹಾಲ್ದಿಯಾ ಬಂದರು ವಿಶೇಷತೆ ಬಂದರೆ ರಾಸಾಯನಿಕ ಗೊಬ್ಬರಗಳನ್ನು ರಫ್ತು ಮಾಡ್ತದೆ. ನೆಕ್ಸ್ಟ್ ಕಲ್ಕತ್ತಾ ಬಂದರು, ಪೋರ್ಟ್ ಬ್ಲೇರ್ ಇದೊಂದು ದ್ವೀಪ ಬಂದರಾಗಿದೆ. ಇದು ಅಂಡಮಾನ್ ನಿಕೋಬಾರದಲ್ಲಿ ಕಂಡುಬರ್ತದೆ. ಕಲ್ಕತ್ತಾ ಬಂದರು ಅಂದರೆ ಹೂಗ್ಲಿ ನದಿಯಿಂದ ನಿರ್ಮಿತವಾಗಿರ್ತಕ್ಕಂಥ ಬಂದರು, ಇದರ ವಿಶೇಷತೆ ಬಂದುಬಿಟ್ಟು. ನೆಕ್ಸ್ಟ್ ಬರ್ತಕ್ಕಂಥದ್ದು 74. ಭಾರತ ಸರ್ಕಾರವು ಪೆಟ್ರೋಲ್, ಡೀಸೆಲ್, LPG, ಸೀಮೆ ಎಣ್ಣೆ ಬೆಲೆಗಳನ್ನು ನಿಯಂತ್ರಣಗೊಳಿಸಲು ನಿರ್ಧರಿಸಿದೆ. ವಿನಿಯಂತ್ರಣ ಎಂದರೇನು? ಸರಿಯಾದ ಉತ್ತರ ಬಂದುಬಿಟ್ಟು 74D. ಬೆಲೆಗಳನ್ನು ತೈಲ ಸಂಸ್ಥೆಗಳು ನಿರ್ಧರಿಸಬೇಕು ಹೊರತು ಸರ್ಕಾರವಲ್ಲ. ಸಹಾಯಧನ ಇಲ್ಲ, ಆದರೆ ಮಾರುಕಟ್ಟೆ ಸಂಯೋಜಿತ ಬೆಲೆಗಳಿರುತ್ತವೆ. ಬೆಲೆಗಳನ್ನು ಜಾಗತಿಕ ಕಚ್ಚಾ ಬೆಲೆಗಳೊಂದಿಗೆ ಜೋಡಿಸಲಾಗುತ್ತದೆ ಹಾಗೂ ಬೆಲೆಗಳು ನಿಯತಕಾಲಿಕವಾಗಿ ಬದಲಾಗುತ್ತವೆ. ಅಂದರೆ ಪೆಟ್ರೋಲಿಯಂ ಬೆಲೆಯನ್ನು ನಿರ್ಧರಿಸ್ತಕ್ಕಂಥದ್ದು ಸರ್ಕಾರ ಅಲ್ಲ, ಇದನ್ನು ನಿರ್ಧರಿಸ್ತಕ್ಕಂಥದ್ದು ತೈಲ ಸಂಸ್ಥೆಗಳು. ಇವುಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಆಧಾರಿತ ಬೆಲೆಯನ್ನು ಕೊಟ್ಟು ನಮಗೆ ಬೆಲೆಯನ್ನು ನಿರ್ಧರಿಸ್ತವೆ. ನೆಕ್ಸ್ಟ್ ಬರ್ತಕ್ಕಂಥ 75. ಭಾರತವು WTOದ ಸದಸ್ಯ ರಾಷ್ಟ್ರವಾಗಿದ್ದು ಯಾವಾಗ? ಸರಿಯಾದ ಉತ್ತರ ಬಂದುಬಿಟ್ಟು B. 1995 WTOದ ಒಂದು ಸದಸ್ಯತ್ವವನ್ನು ಹೊಂದಿದೆ. WTOಗಿಂತ ಮುಂಚೆ ಗ್ಯಾಟ್ ಅಂತೇಳಿ ಇರ್ತದೆ, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟೆರಿಫ್ ಅಂತೇಳಿ ಕರೀತಾರೆ. ಇದು 1948 ಸ್ಥಾಪನೆ ಆಗ್ತದೆ. ಇದರ ಸದಸ್ಯತ್ವವನ್ನು ಕೂಡ ನಮ್ಮ ಭಾರತ ಸರ್ಕಾರವು ಹೊಂದಿತ್ತು. ಇದು WTO ಯಾವಾಗ ಬಂತು? ಗ್ಯಾಟ್ನ ಬದಲಾಗಿ 1994 ಆದಂಥ ಮರಾಕೆಶ್ ಅಗ್ರಿಮೆಂಟ್, ಮೊರಾಕ್ಕೋದಲ್ಲಿ ನಡೆದಂಥ ಮರಾಕೆಶ್ ಅಗ್ರಿಮೆಂಟ್ನ ಅನ್ವಯ 123 ದೇಶಗಳು ಇದಕ್ಕೆ ಸಹಿ ಆಗ್ತವೆ. ಅದರ ಅನ್ವಯ 1995 WTO ಸ್ಥಾಪನೆ ಆಗ್ತದೆ. ಇದರ ಕೇಂದ್ರ ಕಚೇರಿ ಬಂದುಬಿಟ್ಟು ಜಿನೇವಾದಲ್ಲಿದೆ, ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿ ಇರ್ತದೆ. ನೆಕ್ಸ್ಟ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ದ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಜಿನೇವಾದಲ್ಲಿ. ಇದರ ಪ್ರಮುಖ ಉದ್ದೇಶ ಏನು? WTOದ ಪ್ರಮುಖ ಉದ್ದೇಶ ಅಂದರೆ ರಿಡಕ್ಷನ್ ಆಫ್ ಟೆರಿಫ್ಸ್, ಸುಂಕವನ್ನು ಇಳಿಸುವಿಕೆ, ರಿಡಕ್ಷನ್ ಆಫ್ ಬ್ಯಾರಿಯರ್ಸ್, ಟ್ರೇಡ್ಗೆ ಸಂಬಂಧಿಸಿದಂತೆ ಅಡೆತಡೆಗಳನ್ನು ಬಗೆಹರಿಸತಕ್ಕಂಥ ಒಂದು ಕೆಲಸವನ್ನು ಇದು ಮಾಡ್ತದೆ. ನೆಕ್ಸ್ಟ್ 76. 2014 ಜ್ಞಾನಪೀಠ ಪ್ರಶಸ್ತಿಯು ಯಾರಿಗೆ ಸಂದಿದೆ? ಸರಿಯಾದ ಉತ್ತರ ಬಂದುಬಿಟ್ಟು B. ಬಾಲಚಂದ್ರ ನೆಮಾಣೆ. 2014 ಬಾಲಚಂದ್ರ ನೆಮಾಣೆ ಅವರಿಗೆ ಸಿಗ್ತದೆ. ಈ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಜ್ಞಾನಪೀಠ ಪ್ರಶಸ್ತಿಯನ್ನು ಇಂಡಿಯನ್ ಲಿಟ್ರರಿ ಅವಾರ್ಡ್, ಇದು ಭಾರತೀಯ ಸಾಹಿತ್ಯಿಕ ಒಂದು ಅವಾರ್ಡ್ ಆಗಿದೆ. ಇದನ್ನು ಭಾರತೀಯ ಜ್ಞಾನಪೀಠದಿಂದ ನೀಡಲಾಗ್ತದೆ. ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಸಾಹು ಶಾಂತಿ ಪ್ರಸಾದ್ ಜೈನ್ ಅಂತಕ್ಕಂಥವ್ರು ಇದನ್ನು ಸ್ಥಾಪನೆ ಮಾಡ್ತಾರೆ. ಯಾರಿಗೆ ಕೊಡಲಾಗ್ತದೆ? ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದ ಲಿಟ್ರೇಚರ್, ಇಂಡಿಯನ್ ಲಿಟ್ರೇಚರ್ ಯಾರು ಅತ್ಯುಪಯುಕ್ತ ಕೊಡುಗೆಯನ್ನು ನೀಡ್ತಾರೆ ಅವರಿಗೆ ನೀಡಲಾಗ್ತದೆ. ಇದನ್ನು ಯಾವ್ಯಾವ ಭಾಷೆಗಳಿಗೆ ಕೊಡಲಾಗ್ತದೆ ಅಂದರೆ ಭಾರತದ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಬರ್ತಕ್ಕಂತಹ 22 ಭಾಷೆಗಳಿಗೂ ಸಹ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಾಗ್ತದೆ. ಇದನ್ನು ಫಸ್ಟ್ ಅವಾರ್ಡ್ ವಿನ್ನರ್ ಯಾರು ಜ್ಞಾನಪೀಠ ಪ್ರಶಸ್ತಿ ಅಂದರೆ ಶಂಕರ್ ಕುರುಪ್. ಇವರು ಮಲಯಾಳಂ ಸಾಹಿತಿ, ಇವರು ಫಸ್ಟ್ ತಗೊಂಡಿರ್ತಾರೆ.
ಪ್ರಸ್ತುತ 2019ರಲ್ಲಿ ಯಾರಿಗೆ ಇದನ್ನು ನೀಡಲಾಯಿತು ಅಂದರೆ ಅಕ್ಕಿರಾಮ್ ಅಚ್ಯುತನ್ ನಂಬೂತಿರಿ ಅಂತಕ್ಕಂಥ ಒಬ್ಬ ಸಾಹಿತಿಗೆ ನೀಡಲಾಗ್ತದೆ. ಇದು 55ನೇ ಒಂದು ಜ್ಞಾನಪೀಠ ಪ್ರಶಸ್ತಿಯಾಗಿರ್ತದೆ. ಇವರು ಕೂಡ ಮಲಯಾಳಂ ಸಾಹಿತ್ಯ ಆಗಿರ್ತದೆ. ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದ ಇದು ಇಲ್ಲಿಯವರೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ. ಫಸ್ಟ್ 1967ನಲ್ಲಿ ಕುವೆಂಪುರವರಿಗೆ ಸಿಗ್ತದೆ. ಇದು ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಆಗ್ತದೆ. ಇತ್ತೀಚೆಗೆಂದೇ 2010ರಲ್ಲಿ ಚಂದ್ರಶೇಖರ್ ಕಂಬಾರ ಅವರಿಗೆ ಸಮಗ್ರ ಸಾಹಿತ್ಯಕ್ಕೆ ಒಂದು ಪ್ರಶಸ್ತಿಯನ್ನು, ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 77. ಇತ್ತೀಚೆಗೆ ಅರಬ್ ಸ್ಪ್ರಿಂಗ್ ಎಂಬ ಸಾಮುದಾಯಿಕ ದಂಗೆ ಈ ಕೆಳಗಿನ ಯಾವ ದೇಶದಲ್ಲಿ ಆರಂಭವಾಯಿತು? ಸರಿಯಾದ ಉತ್ತರ ಡಿ, ಟ್ಯುನೇಷಿಯಾ. ಫಸ್ಟು ಅಲ್ಲಿನ ಸರ್ಕಾರದ ವಿರುದ್ಧ ಅಲ್ಲಿ ಜನ ತಮಗೆ ಒಂದು ಎಂಪ್ಲಾಯ್ಮೆಂಟ್ ಬೇಕು ಮತ್ತು ಈ ದುರಾಡಳಿತ ನಿಲ್ಲಿಸಬೇಕು ಅಂತೇಳಿ ಅಲ್ಲಿನ ಜನ ಅರಬ್ ಸ್ಪ್ರಿಂಗ್ ಎಂಬ ದಂಗೆಯನ್ನು, ಸಾಮುದಾಯಿಕ ದಂಗೆಯನ್ನು ಆರಂಭಿಸ್ತಾರೆ. ಇದು 2010ರಲ್ಲಿ ಆರಂಭವಾಗ್ತದೆ. ಇದು ಟ್ಯುನೇಷಿಯಾದಿಂದ ನಂತರ ಲಿಬಿಯಾ, ಈಜಿಪ್ಟ್, ಯೆಮೆನ್, ಸಿರಿಯಾ, ಬಹ್ರೇನ್ಗಳಲ್ಲಿ ಕೂಡ ಆಗ್ತದೆ. ಇದು ಅಲ್ಲಿನ ಜನ ಸರ್ಕಾರದ ವಿರುದ್ಧ ನಡೆದಂಥ ಒಂದು ಸಾಮುದಾಯಿಕ ದಂಗೆಯಾಗಿರ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 78. ಸಾರ್ಕ್ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ತಲಾ ಆದಾಯ ಪರ್ ಕ್ಯಾಪಿಟಲ್ ಇನ್ಕಮ್ ಹೊಂದಿರುವ ರಾಷ್ಟ್ರ ಯಾವುದು? ಸರಿಯಾದ ಉತ್ತರ ಸಿ, ಶ್ರೀಲಂಕಾ. ಶ್ರೀಲಂಕಾವು ಸಾರ್ಕ್ ದೇಶಗಳಿಗೆ ಅತಿ ಹೆಚ್ಚು ತಲಾ ಆದಾಯವನ್ನು ಹೊಂದಿರತಕ್ಕಂಥ ದೇಶ ಆಗಿದೆ. ಈ ಸಾರ್ಕ್ ಅಂದ್ರೇನು, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸಾರ್ಕ್ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ರೀಜನಲ್ ಕೋಆಪರೇಷನ್, ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಪ್ರಾದೇಶಿಕ ಒಕ್ಕೂಟ. ಇದು 1985ರಲ್ಲಿ ಸ್ಥಾಪನೆ ಆಗ್ತದೆ. ಇದರ ಕೇಂದ್ರ ಕಚೇರಿ ಬರ್ತಕ್ಕಂಥದ್ದು ನೇಪಾಳದ ಕಠ್ಮಂಡುವಿನಲ್ಲಿ. ಇದು 8 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಅವು ಯಾವ್ಯಾವು ಅಂದರೆ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ಭಾರತ, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ್ ಮತ್ತು ಶ್ರೀಲಂಕಾಗಳನ್ನು ಒಳಗೊಂಡ 8 ರಾಷ್ಟ್ರಗಳನ್ನು ತನ್ನ ಸದಸ್ಯತ್ವ ರಾಷ್ಟ್ರಗಳನ್ನಾಗಿ ಹೊಂದಿದೆ. ಇದರ ಫಸ್ಟ್ ಸಮಿಟ್ ನಡೀತಕ್ಕಂಥದ್ದು ಢಾಕಾದಲ್ಲಿ ನಡೀತದೆ, ಬಾಂಗ್ಲಾದೇಶದ ಢಾಕಾದಲ್ಲಿ 1985ರಲ್ಲಿ. ಫಸ್ಟ್ ಸಮಿಟ್ ಇನ್ ಇಂಡಿಯಾ ಅಂದರೆ 2ನೇ ಸಮಿಟ್ ನಡೀತದೆ ಬೆಂಗಳೂರಿನಲ್ಲಿ 1980ರಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ನಡೀತದೆ ಸಾರ್ಕ್ನ 2ನೇ ಅಧಿವೇಶನ. ನೆಕ್ಸ್ಟ್ 8ನೇ ಅಧಿವೇಶನ ಡೆಲ್ಲಿಯಲ್ಲಿ ನಡೀತದೆ 1995ರಲ್ಲಿ. 14ನೇ ಅಧಿವೇಶನ ಕೂಡ ಡೆಲ್ಲಿಯಲ್ಲಿ ನಡೀತದೆ 2007ರಲ್ಲಿ. ಬಟ್ 2016ರಲ್ಲಿ 19ನೇ ಅಧಿವೇಶನವು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆಯಬೇಕಿತ್ತು. ಆದರೆ ಅಲ್ಲಿನ ಒಂದು ನಮ್ಮ ದೇಶದ ಉರಿ ದಾಳಿಯಿಂದಾಗಿ ನಮ್ಮ ದೇಶವು ಇದನ್ನು ಬಾಯ್ಕಾಟ್ ಮಾಡ್ತದೆ. ನಮ್ಮ ದೇಶವನ್ನು ಅನುಸರಿಸಿ ಅಫ್ಘಾನಿಸ್ತಾನ್ ಹಾಗೂ ಇತರ ರಾಷ್ಟ್ರಗಳು ಇದನ್ನು ಬಾಯ್ಕಾಟ್ ಮಾಡ್ತವೆ. ಹೀಗಾಗಿ 19ನೇ ಸಮಿಟ್ ಇಲ್ಲಿಯವರೆಗೂ ಕೂಡ ನಡೆದಿಲ್ಲ. ನೆಕ್ಸ್ಟ್ ಬರ್ತಕ್ಕಂಥದ್ದು 79. ಭಾರತೀಯ ಮಹಿಳಾ ಬ್ಯಾಂಕ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ವಿವರಣೆ ತಪ್ಪಾಗಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ತಪ್ಪಾಗಿದೆ. ಇದು ಜಗತ್ತಿನಲ್ಲಿಯೇ ಮಹಿಳೆಯರಿಗಾಗಿ ಇರುವ ಪ್ರಪ್ರಥಮ ವಿಶೇಷ ರೀತಿಯ ಬ್ಯಾಂಕು. ಇದು ತಪ್ಪಾದ ವಿಷಯ. ಭಾರತೀಯ ಮಹಿಳಾ ಬ್ಯಾಂಕ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. 2013ರಲ್ಲಿ ಇದನ್ನು ಸ್ಥಾಪನೆ ಆಗ್ತದೆ. ಇದರ ಕೇಂದ್ರ ಕಚೇರಿ ಬಂದ್ಬಿಟ್ಟು ಮುಂಬೈ. ಇದನ್ನು ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ 96ನೇ ಹುಟ್ಟುಹಬ್ಬದ ವರ್ಷಾಚರಣೆಯ ಸಂದರ್ಭದಲ್ಲಿ ಇದನ್ನು ಸ್ಥಾಪನೆ ಮಾಡ್ತದೆ. 2017ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದನ್ನು ಮರ್ಜ್ ಮಾಡಲಾಗ್ತದೆ. ಏನು ಬ್ಯಾಂಕ್ಗಳ ವಿಲೀನೀಕರಣ ಆಯಿತು ಆ ಸಂದರ್ಭದಲ್ಲಿ SBIನಲ್ಲಿ ಇದನ್ನು ವಿಲೀನೀಕರಣ ಮಾಡಲಾಗ್ತದೆ. ಇದರ ಪ್ರಮುಖ ಕಾರ್ಯಗಳೇನು, ಇದರ ಉದ್ದೇಶ ಏನಂದರೆ ಇದು ಮಹಿಳೆಯರಿಗೆ ಸಾಲ ಕೊಡಲು ಆದ್ಯತೆ ನೀಡುತ್ತದೆ. ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿದೆ. ಇದರ ಮಂಡಳಿಯೆಲ್ಲ ಎಲ್ಲ ಮಹಿಳಾ ನಿರ್ದೇಶಕರುಗಳೇ ಇರುತ್ತದೆ. ಇದು ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿರ್ತದೆ. ಇದರ ಎಲ್ಲ ನಿರ್ದೇಶಕರು ಕೂಡ ಮಹಿಳೆಯರಾಗಿರ್ತಾರೆ. ಇದು ಮಹಿಳೆಯರಿಗೆ ಸಾಲ ಸೌಲಭ್ಯವನ್ನು ಕೊಡಲಿಕ್ಕೆ ವಿಶೇಷ ಅವಕಾಶವನ್ನು ನೀಡುತ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 80ನೇ ಕ್ವಶನ್. 2ನೇ ಕಾಲುವೆ ಟಾಪ್ 10W ಸಾಮರ್ಥ್ಯದ ಸೌರಶಕ್ತಿಯ ವಿದ್ಯುತ್ ಯೋಜನೆಯನ್ನು 2014ರಲ್ಲಿ UN ಸೆಕ್ರೆಟರಿ ಜನರಲ್ ಬಾನ್ ಕಿ ಮೂನ್ ಎಲ್ಲಿ ಉದ್ಘಾಟಿಸಿದರು? ಸರಿಯಾದ ಉತ್ತರ ಎ, ಗುಜರಾತ್ನಲ್ಲಿ ಇದನ್ನು ಉದ್ಘಾಟನೆ ಮಾಡ್ತಾರೆ. ಬಾನ್ ಕಿ ಮೂನ್ ರವರು ರಿಪಬ್ಲಿಕ್ ಆಫ್ ಕೊರಿಯಾ ದೇಶದವರು. ಇವರು UN ಸೆಕ್ರೆಟರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ 2014ರಲ್ಲಿ ಸೆಕ್ರೆಟರಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಇವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಈ ವಿಶ್ವಸಂಸ್ಥೆ ಅಂದ್ರೇನು? ವಿಶ್ವಸಂಸ್ಥೆಯು 2ನೇ ಮಹಾಯುದ್ಧದ ನಂತರ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಇದರ ಕೇಂದ್ರ ಕಚೇರಿ ಬರ್ತಕ್ಕಂಥದ್ದು ನ್ಯೂಯಾರ್ಕ್ನಲ್ಲಿ 1945 ಅಕ್ಟೋಬರ್ 24ರಂದು ಸ್ಥಾಪನೆ ಆಗ್ತದೆ. ಅಕ್ಟೋಬರ್ 24ನ ವಿಶ್ವಸಂಸ್ಥೆಯ ದಿನ ಎಂದು ಕರೆಯಲಾಗ್ತದೆ. ಈ ವಿಶ್ವಸಂಸ್ಥೆಯು ಪ್ರಮುಖವಾಗಿ 6 ಅಂಗಸಂಸ್ಥೆಗಳ ಮೂಲಕ ತನ್ನ ಕಾರ್ಯವನ್ನು ನಡೆಸ್ಕೊಂಡೋಗ್ತದೆ.
ಒಂದು ಸಾಮಾನ್ಯ ಸಭೆ, ಇನ್ನೊಂದು ಭದ್ರತಾ ಮಂಡಳಿ, ಸಾಮಾಜಿಕ ಮತ್ತು ಆರ್ಥಿಕ ಸಮಿತಿ, ಧರ್ಮದರ್ಶಿ ಮಂಡಳಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಮತ್ತು ಸಚಿವಾಲಯ. ಈ 6 ಅಂಗಸಂಸ್ಥೆಗಳ ಮೂಲಕ ತನ್ನ ಕೆಲಸ ಕಾರ್ಯಗಳನ್ನು ಮತ್ತು ವಿಶ್ವದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಹೊಣೆಯನ್ನು ಹೊತ್ತು ನಡೆಸ್ತಾ ಇದೆ. ಇದರ ಫಸ್ಟ್ ಸೆಕ್ರೆಟರಿ ಯಾರು ಅಂದರೆ ಟ್ರಿಗ್ಲಿ ಅಂತಕ್ಕಂಥವ್ರಾಗಿರ್ತಾರೆ. ಇವರು ನಾರ್ವೆ ದೇಶದವರು. ನೆಕ್ಸ್ಟು ಪ್ರಸ್ತುತ ಯಾರಿದ್ದಾರೆ ಅಂದರೆ ಆಂಟೋನಿಯೋ ಗುಟೆರಸ್ ಅಂತಕ್ಕಂಥವ್ರು ಇದ್ದಾರೆ. ಇವರು ಪೋರ್ಚುಗಲ್ ದೇಶದವರು. ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ಇದಕ್ಕೂ ಮುಂಚೆ ಲೀಗ್ ಆಫ್ ನೇಷನ್ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆ ಸ್ಥಾಪನೆ ಆಗಿರ್ತದೆ. ಅದು 1ನೇ ಮಹಾಯುದ್ಧದ ಸಂದರ್ಭದಲ್ಲಿ ಮುಗಿದ ನಂತರ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಗೊಂಡ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರ್ತದೆ. ಆದರೆ ಇದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ವಿಫಲ ಆಗಿದ್ದರಿಂದ 2ನೇ ಮಹಾಯುದ್ಧ ನಡೀತದೆ. ನಂತರದಲ್ಲಿ ಹುಟ್ಟಿಕೊಂಡದ್ದೇ ವಿಶ್ವಸಂಸ್ಥೆ. ನೆಕ್ಸ್ಟ್ ಬರ್ತಕ್ಕಂಥ 81, ಪ್ರಧಾನಮಂತ್ರಿಯವರ ಜನ್ಧನ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಲ್ಲ? ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ. ಖಾತೆ ಹೊಂದಿದವರಿಗೆ 1 ಲಕ್ಷ ರುಗಳವರೆಗೆ ಜೀವ ವಿಮಾ ರಕ್ಷಣೆಯನ್ನು ನೀಡಲಾಗುತ್ತದೆ. ಇದು ತಪ್ಪಾದ ಆನ್ಸರ್ ಆಗುತ್ತದೆ. ಇದು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯು 2014ರಿಂದ ಜಾರಿಗೆ ಬರ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಮೊದಲ ಸ್ವತಂತ್ರ ಭಾಷಣದಲ್ಲಿ, ಕೆಂಪುಕೋಟೆಯಲ್ಲಿ ನಡೀತಕ್ಕಂಥ ಮೊದಲ ಸ್ವತಂತ್ರ ಭಾಷಣದಲ್ಲಿ 2014 ಆಗಸ್ಟ್ 15ರಂದು ಈ ಯೋಜನೆಯನ್ನು ಘೋಷಣೆ ಮಾಡ್ತದೆ. ಇದು ಆಗಸ್ಟ್ 28ರಂದು ಜಾರಿಗೆ ಬರ್ತದೆ. ಈ ಒಂದು ಯೋಜನೆಯ ಪ್ರಮುಖ ಲಾಭಗಳೇನು ಅಂದರೆ ಖಾತೆ ಹೊಂದಿರುವವರಿಗೆ ಶೂನ್ಯ ಶುಲ್ಕ ಬ್ಯಾಂಕ್ ಖಾತೆಯನ್ನು ಒದಗಿಸುವುದು, 0 ಬ್ಯಾಲೆನ್ಸ್ನಲ್ಲಿ ಅಕೌಂಟ್ ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ನೆಕ್ಸ್ಟು ಖಾತೆ ಹೊಂದಿದವರಿಗೆ ಡೆಬಿಟ್ ಕಾರ್ಡನ್ನು ಒದಗಿಸಲಾಗ್ತದೆ. ಖಾತೆ ಹೊಂದಿರುವವರಿಗೆ 1 ಲಕ್ಷ ರುಗಳವರೆಗೆ ಅಪಘಾತ ವಿಮೆಯನ್ನು ಕೊಡಲಾಗ್ತದೆ. ಇಲ್ಲಿ 30,000ದವರೆಗೆ ಜೀವ ವಿಮೆಯನ್ನು ಕೊಡ್ತಕ್ಕಂಥ ಯೋಜನೆ ಕೂಡ ಇದರಲ್ಲಿ ಇದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇದು ಗಿನ್ನಿಸ್ ರೆಕಾರ್ಡ್ ಕೂಡ ಆಗುತ್ತೆ. ಇದು ಒಂದೇ ವಾರದಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಬ್ಯಾಂಕ್ ಅಕೌಂಟ್ಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ದೇಶ ಅಂತ ಅಂದರೆ ಅದು ಭಾರತ. ಇದು ಗಿನ್ನಿಸ್ ರೆಕಾರ್ಡ್ ಆಗ್ತದೆ. ಈ ಯೋಜನೆಯು ಗಿನ್ನಿಸ್ ರೆಕಾರ್ಡ್ಗೆ ಸೇರ್ತದೆ. ನೆಕ್ಸ್ಟು ಇದು ಎಷ್ಟು ಅಕೌಂಟ್ಗಳನ್ನು ತೆರೆದಿತ್ತು ಅಂದರೆ 1,80,96,130 ಅಕೌಂಟ್ಗಳನ್ನು ತೆರೆಯುವುದರ ಮೂಲಕ ಗಿನ್ನಿಸ್ ದಾಖಲೆಯನ್ನು ಕೂಡ ಮಾಡ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 82ನೇ ಕ್ವಶನ್. ಭಾರತದ ಯಾವ ರಾಜ್ಯವು ದೇಶದಲ್ಲಿ ಅತಿ ಹೆಚ್ಚಿನ ತಲಾ ಮದ್ಯ ಬಳಕೆಯ ಪ್ರಮಾಣವನ್ನು ಹೊಂದಿದೆ? ಸರಿಯಾದ ಉತ್ತರ ಕೇರಳ. ಕೇರಳ ರಾಜ್ಯವು ಮದ್ಯ ಬಳಕೆಯಲ್ಲಿ ಅತಿ ಹೆಚ್ಚಿನ ಒಂದು ಹೊಂದಿರತಕ್ಕಂಥದ್ದನ್ನ ನೋಡ್ತೇವೆ. ಇದರ ಕೋಸ್ಟಲ್ ಬೆಲ್ಟನ್ನು ಮಲಬಾರ್ ಕೋಸ್ಟಲ್ ಅಂತೇಳಿ ಕರೀತಾರೆ. ಇದರ ರಾಜಧಾನಿ ತಿರುವನಂತಪುರ. ಈಗಿನ CM ಪಿಣರಾಯಿ ವಿಜಯನ್ ಆಗಿರ್ತಾರೆ. ಹೈಕೋರ್ಟ್ ಇರ್ತಕ್ಕಂಥದ್ದು ಕೊಚ್ಚಿ. ಇದನ್ನು ನೋಟ್ ಮಾಡ್ಕೊಳ್ಳಿ. ಇದರ ರಾಜಧಾನಿ ತಿರುವನಂತಪುರ, ಆದರೆ ಇದರ ಹೈಕೋರ್ಟ್ ಇರ್ತಕ್ಕಂಥದ್ದು ಕೊಚ್ಚಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 83, ಗಣಿತಶಾಸ್ತ್ರದ ನೊಬೆಲ್ ಎಂದೇ ವ್ಯಾಪಕವಾಗಿ ಮನ್ನಣೆ ಗಳಿಸಿರುವ ಪ್ರತಿಷ್ಠಿತ ಫೀಲ್ಡ್ ಪದಕವನ್ನು 2014 ಆಗಸ್ಟ್ನಲ್ಲಿ ಪಡೆದುಕೊಂಡ ಪ್ರಪ್ರಥಮ ಮಹಿಳೆ ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಎ, ಮರ್ಯಮ್ ಮಿರಾಬಾನಿ. ಇದು ಫೀಲ್ಡ್ ಪದಕದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದನ್ನು ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕಲ್ ಯೂನಿಯನ್ ಇದನ್ನು ಕೊಡ್ತದೆ. ಇದು ಅಂಡರ್ 40 ವರ್ಷದೊಳಗಿನ ಯುವ ಗಣಿತಶಾಸ್ತ್ರಜ್ಞರಿಗೆ ಇದನ್ನು ನೀಡಲಾಗ್ತದೆ. ಇದು ಪ್ರತಿ 4 ವರ್ಷಗಳಿಗೊಮ್ಮೆ ಪ್ರಶಸ್ತಿ ಪ್ರದಾನವನ್ನು ಮಾಡ್ತದೆ. 2014ರಲ್ಲಿ ಮರ್ಯ ಮಿರ್ಜಾ ಖಾನಿ ಎಂಬ ಪ್ರಪ್ರಥಮ ಮಹಿಳೆ ಪಡಿತಾರೆ. ನೆಕ್ಸ್ಟ್ ಇದನ್ನು ಸ್ಥಾಪನೆ ಮಾಡ್ತಕ್ಕಂಥವ್ರು ಯಾರ ಒಂದು ಹೆಸರಿನಲ್ಲಿ ಸ್ಥಾಪನೆ ಮಾಡ್ತದೆ ಅಂದರೆ ಜಾನ್ ಚಾರ್ಲಿಸ್ ಫೀಲ್ಡ್ ಎಂಬ ಕೆನಡಿಯನ್ ಮ್ಯಾಥಮೆಟಿಷಿಯನ್ ಅವರ ಒಂದು ಗೌರವಾರ್ಥವಾಗಿ ಇದನ್ನು ಸ್ಥಾಪನೆ ಮಾಡಲಾಗ್ತದೆ. ನೆಕ್ಸ್ಟ್ 2018ರಲ್ಲಿ 4 ಜನ ಕೂಡಿ ಈ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರೆ. ಅವ್ರು ಯಾರಂದರೆ ಬಿರ್ಕರ್, ಫಿಗಾಲ್ಲಿ, ಸ್ಕಾಲ್ಜ್ ಮತ್ತು ಅಕ್ಷಯ್ ವೆಂಕಟೇಶ್ ಅವರು ಭಾರತದ ಸಂಜಾತ ಒಬ್ಬ ಗಣಿತಶಾಸ್ತ್ರಜ್ಞರಾಗಿರ್ತಾರೆ. ಇದು ಫೀಲ್ಡ್ ಪದಕದ ಬಗ್ಗೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 84, ಈ ಮುಂದಿನ ಕಾರ್ಪೊರೇಟ್ ದೈತ್ಯ ಸಂಸ್ಥೆಗಳಲ್ಲೊಂದು ಅಂತರ್ಜಾಲದಲ್ಲಿ ಸ್ಥಳೀಯ ಭಾಷಾ ವಿಷಯಗಳನ್ನು ಲಭ್ಯಗೊಳಿಸುವುದಕ್ಕಾಗಿ ಭಾರತೀಯ ಭಾಷಾ ಅಂತರ್ಜಾಲ ಒಕ್ಕೂಟವನ್ನು ಪ್ರಾರಂಭಿಸುವುದಾಗಿ ಇತ್ತೀಚೆಗೆ ಘೋಷಿಸಿದೆ. ಅದು ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ, ಗೂಗಲ್ ಅಂತಕ್ಕಂಥದ್ದು ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಗೂಗಲ್ ಒಂದು ಅಮೇರಿಕನ್ ಮಲ್ಟಿನ್ಯಾಷನಲ್ ಟೆಕ್ನಾಲಜಿ ಕಂಪನಿ. ಇದು ಅಮೇರಿಕದ ಒಂದು ಬಹುಸಂಖ್ಯಾತ ಕಂಪನಿ ಆಗಿರ್ತದೆ. ಇದನ್ನು ಸ್ಥಾಪನೆ ಮಾಡಿದವರು ಲ್ಯಾರಿ ಪೇಜ್ ಮತ್ತು ಸರ್ಜರಿ ಬ್ರಿನ್.
ಇದರ ಸ್ಥಾಪನೆ ಮಾಡಿದ್ದು 1998. ಇದರ ಹೆಡ್ ಕ್ವಾರ್ಟರ್ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಕ್ಯಾಲಿಫೋರ್ನಿಯಾ. ಇದರ ಪ್ರಸ್ತುತ CEO ಯಾರಂದರೆ ಸುಂದರ್ ಪಿಚೈ. ಇವರು ಭಾರತ ಮೂಲದವರಾಗಿರ್ತಾರೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ಇವರು ಇತ್ತೀಚೆಗೆ ಆಯ್ಕೆಯಾಗಿರ್ತಾರೆ CEO ಆಗಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 85. ಬೋಕೋ ಹರಾಮ್ ಈ ಮುಂದಿನ ದೇಶದ ಒಂದು ಭಯೋತ್ಪಾದಕ ಗುಂಪಾಗಿದೆ. ಸರಿಯಾದ ಉತ್ತರ ಬಂದುಬಿಟ್ಟು 85C. ನೈಜೀರಿಯಾ ದೇಶದ ಒಂದು ಭಯೋತ್ಪಾದಕ ಗುಂಪಾಗಿದೆ. ಇದು ಬೋಕೋ ಹರಾಮ್ ಒಂದು ಭಯೋತ್ಪಾದಕ ಗುಂಪಾಗಿ ಬೆಳವಣಿಗೆಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 86. ಇಯಾನ್ ಪಿಯಾಂಗ್ ದ್ವೀಪವು ಯಾವ 2 ರಾಷ್ಟ್ರಗಳ ನಡುವಿನ ವಿವಾದಕ್ಕೆ ಮೂಲವಾಗಿದೆ? ಸರಿಯಾದ ಉತ್ತರ ಬಂದುಬಿಟ್ಟು ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ. ಇಯಾನ್ ಪಿಯಾಂಗ್ ದ್ವೀಪವು ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾದ ಗಡಿಭಾಗದಲ್ಲಿ ಕಂಡುಬರ್ತದೆ. ಇದರ ಒಂದು ಸ್ವಾಧೀನಕ್ಕಾಗಿ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾದ ನಡುವೆ ನಿರಂತರ ಹೋರಾಟಗಳು ನಡೆದುಕೊಂಡು ಬರ್ತಕ್ಕಂಥದ್ದನ್ನು ನಾನು ನೋಡ್ತೇವೆ. ಇದೇ ರೀತಿ ನಮ್ಮ ದೇಶದಲ್ಲಿ ಕೂಡ ಭಾರತ ಪಾಕಿಸ್ತಾನದ ನಡುವೆ ಜಮ್ಮು ಮತ್ತು ಕಾಶ್ಮೀರ ಮತ್ತು ಭಾರತ ಚೀನಾ ನಡುವೆ ಅಕ್ಷಯ್ ಚಿನ್ ಪ್ರದೇಶಗಳ ನಡುವೆ ವಿವಾದ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 87. ಈ ಮುಂದಿನ ಯಾವ ದೇಶ 2014ರಲ್ಲಿ ಯೂರೋಝೋನ್ ಸೇರಿತು? ಸರಿಯಾದ ಉತ್ತರ ಬಂದುಬಿಟ್ಟು ಡಿ. ಯಾವುದು? ಲ್ಯಾಟ್ವಿಯಾ ಅಂತಕ್ಕಂಥ ದೇಶ 2014ರಲ್ಲಿ ಯೂರೋಝೋನ್ಗೆ ಸೇರ್ತದೆ. ಇದು ಯೂರೋಝೋನ್ ಒಂದು ಮಾನಿಟರಿ ಯೂನಿಯನ್, ಇದೊಂದು ಹಣಕಾಸಿನ ಒಂದು ಒಕ್ಕೂಟವಾಗಿದೆ. ಇದು 19 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಇದು ಯುರೋಪಿಯನ್ ಯೂನಿಯನ್ನ 27 ರಾಷ್ಟ್ರಗಳ ಪೈಕಿ 19 ಸದಸ್ಯರು ಯೂರೋಝೋನ್ನಲ್ಲಿ ಬರ್ತಾರೆ. ಯೂರೋಝೋನ್ನಲ್ಲಿ ಅಳವಡಿಸಿಕೊಂಡ ದೇಶವು ತನ್ನ ನಾಣ್ಯವಾಗಿ ಯೂರೋವನ್ನು ಅಳವಡಿಸಿಕೊಳ್ತದೆ. ತನ್ನ ಕರೆನ್ಸಿಯನ್ನು, ಯೂರೋ ಕರೆನ್ಸಿಯನ್ನು ಅಡಾಪ್ಟ್ ಮಾಡ್ಕೊಳ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 88. ನಾವೀನ್ಯತೆ ಪ್ರದರ್ಶಿಸಲು ರೈಲ್ವೆ ಆಯವ್ಯಯ 2016ರಲ್ಲಿ ಪ್ರಸ್ತಾಪಿಸಲಾಗಿರುವ ನಾವೀನ್ಯ ಪರಿಷತ್ತಿನ ಹೆಸರೇನು? ಸರಿಯಾದ ಉತ್ತರ ಸಿ. ಕಾಯಕಲ್ಪ ಎಂಬುದು ಈ ಒಂದು ನಾವೀನ್ಯ ಪರಿಷತ್ತಾಗಿರ್ತದೆ. ಕಾಯಕಲ್ಪದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥದ್ದು ಇಂಡಸ್ಟ್ರಿಯಲಿಸ್ಟ್ ರತನ್ ಟಾಟಾ ಅವರಾಗಿರ್ತಾರೆ. ಇಟ್ ಈಸ್ ಎ ಇನೋವೇಟಿವ್ ಕೌನ್ಸಿಲ್. ಇದೊಂದು ನಾವೀನ್ಯತಾ ಕೌನ್ಸಿಲ್ ಆಗಿರ್ತದೆ. ಇದು ಆಬ್ಜೆಕ್ಟ್ ಏನನ್ನು ಗುರಿಯನ್ನು ಹೊಂದಿದೆ? ಟು ರೆಕಮೆಂಡ್ ಇನೋವೇಟಿವ್ ಮೆಥಡ್ಸ್ ಆ್ಯಂಡ್ ಪ್ರೋಸೆಸ್ ಫಾರ್ ಇಂಪ್ರೂವ್ಮೆಂಟ್ ಆ್ಯಂಡ್ ಬೆಟರ್ಮೆಂಟ್. ರೈಲ್ವೆ ಇಲಾಖೆಯಲ್ಲಿ ಒಂದು ಹೊಸತನವನ್ನು ತರಲಿಕ್ಕೆ ಏನೇನು ರೆಕಮೆಂಡೇಷನ್ ಮಾಡಲಿಕ್ಕೆ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಆಗಿರ್ತದೆ. ಪ್ರಸ್ತುತ ರೈಲ್ವೆ ಸಚಿವರು ಪಿಯೂಷ್ ಗೋಯಲ್ ಆಗಿರ್ತಾರೆ. ಮತ್ತು ರೈಲ್ವೆಯ ರಾಜ್ಯ ಸಚಿವರು ಸುರೇಶ್ ಅಂಗಡಿ ಅವರಾಗಿರ್ತಾರೆ. ಸುರೇಶ್ ಅಂಗಡಿ ಅವರು ನಮ್ಮ ಒಂದು ರಾಜ್ಯದ MP ಅವರಾಗಿರ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 89. ವಿವಾದಾತ್ಮಕ ಕಣ್ಣಾರ್ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಬಂದುಬಿಟ್ಟು ಉತ್ತರ ಪ್ರದೇಶ್. ಉತ್ತರ ಪ್ರದೇಶದ ಒಂದು ಅಣೆಕಟ್ಟು ಯಾವುದಾಗಿರ್ತದೆ? ಇದು ಒಂದು ಯಾವುದು ಕಣ್ಣಾರ್ ಅಣೆಕಟ್ಟಾಗಿರ್ತದೆ. ಇದನ್ನು ರಿವರ್ ಪಗನ್ ಎಂತಕ್ಕಂಥ ಒಂದು ರಿವರ್ಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ತುಂಬ ವಿವಾದಾತ್ಮಕತೆಯನ್ನು ಹೊಂದಿತ್ತು. ಪ್ರಮುಖ ವಿವಾದಾತ್ಮಕ ಅಣೆಕಟ್ಟುಗಳನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟ್ ಇನ್ನೊಂದು 90 ಕ್ವಶನ್. ವಿಭಿನ್ನ ದೂರವಾಣಿ ಸೇವೆಗಳ ಮೊಬೈಲ್ ಫೋನ್ ಬಳಕೆದಾರರ ಅತಿ ಹೆಚ್ಚು ಸಂಖ್ಯೆಯಿಂದ ಅತಿ ಕಡಿಮೆ ಸಂಖ್ಯೆಯವರೆಗಿನ ಕ್ರಮಾಣಿಕೆಯನ್ನು ಗುರುತಿಸಿ. ಸರಿಯಾದ ಉತ್ತರ ಬಂದುಬಿಟ್ಟು ಎ. 2431. ಏರ್ಟೆಲ್, ವೊಡಾಫೋನ್, ಐಡಿಯಾ, BSNL ಆಗಿತ್ತು. ಇದು 2014ರಲ್ಲಿ. ಪ್ರಸ್ತುತ ಯಾವುದಿದೆ ಅಂದರೆ ಫಸ್ಟ್ ಬರ್ತಕ್ಕಂಥದ್ದು ಜಿಯೋ, ಸೆಕೆಂಡ್ ವೊಡಾಫೋನ್ ಇಂಡಿಯಾ ಮರ್ಜ್ ಆಗಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏರ್ಟೆಲು, ನೆಕ್ಸ್ಟು BSNL. ಇದನ್ನು ನೋಟ್ ಮಾಡ್ಕೊಳ್ಳಿ. ಪ್ರಸ್ತುತ ಇರ್ತಕ್ಕಂಥದ್ದು ಫಸ್ಟ್ ಟೆಲಿಕಾಂ ಕಂಪ್ನಿ ಅಂದರೆ ಜಿಯೋ ಆಗಿರ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 91. ಫೋರ್ಬ್ಸ್ನ ಟಾಪ್ 50 ಪಟ್ಟಿಯಲ್ಲಿನ ಏಷ್ಯಾದ ಬಲಿಷ್ಠ ವ್ಯವಹಾರಿ ಮಹಿಳೆಯರನ್ನು ಅವರ ಸಂಸ್ಥೆಗಳೊಂದಿಗೆ ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಬಂದುಬಿಟ್ಟು ಬಿ ಆಗಿರ್ತದೆ. ಯಾರ್ಯಾರಂದರೆ ಕಿರಣ ಮಂಜುಂದರ್ ಶಾ, ಇವರು ಬಯೋಕಾನ್ ಸಂಸ್ಥೆಯ ಸಂಸ್ಥಾಪಕಿ. ಅರುಂಧತಿ ಭಟ್ಟಾಚಾರ, SBI. ಚಂದಾ ಕೊಚ್ಚಾರ್, ICICI. ಶಿಖಾ ವರ್ಮಾ, ಆಕ್ಸಿಸ್ ಬ್ಯಾಂಕ್. ಉಷಾ ಸಂಗ್ವಾನ್, LIC. ಅಖಿಲಾ ಶ್ರೀನಿವಾಸ್, ಶ್ರೀರಾಮ್ ಜೀವ ವಿಮೆಯನ್ನು ಒಂದು ಸಂಸ್ಥಾಪಕರಾಗಿರ್ತಾರೆ. ಇದು ಏಷ್ಯಾದ ಪ್ರಭಾವಿ ಮಹಿಳೆಯರು ಮತ್ತು ಅವರ ಸಂಸ್ಥೆಗಳಾಗಿರ್ತದೆ. ನೆಕ್ಸ್ಟ್ ಪ್ರೋಬ್ಸ್ ಅಂತಕ್ಕಂಥದ್ದು ಇದು ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತದೆ. ಇದು ಒಂದು ನಿಯತಕಾಲಿಕೆಯಾಗಿರ್ತಕ್ಕಂಥದ್ದನ್ನು ನಾನು ನೋಡ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 92. 2014ರ ನೊಬೆಲ್ ಪ್ರಶಸ್ತಿ ಪುರಸ್ಕೃತವಾದ ಕೈಲಾಸ್ ಸತ್ಯಾರ್ಥಿ ಮತ್ತು ಮಲಾಲಾ ಯೂಸುಫ್ ಜಾಯ್ ಈ ಇಬ್ಬರು ಅನುಕ್ರಮವಾಗಿ ಮುಂದಿನ ದೇಶಗಳಿಗೆ ಸೇರಿದವರಾಗಿರ್ತಾರೆ.
ಸರಿಯಾದ ಉತ್ತರ ಬಂದುಬಿಟ್ಟು ಬಿ ಭಾರತ ಮತ್ತು ಪಾಕಿಸ್ತಾನ. 2014ರಲ್ಲಿ ಕೈಲಾಸ್ ಸತ್ಯಾರ್ಥಿ ಮತ್ತು ಮಲಾಲಾ ಯೂಸುಫ್ಜಾಯಿ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಜಂಟಿಯಾಗಿ ನೀಡಲಾಗ್ತದೆ. ಇವರು ಕೈಲಾಸ್ ಸತ್ಯಾರ್ಥಿ ಅವರು ಭಾರತದಲ್ಲಿ ಬಾಲ ಶಿಕ್ಷಣಕ್ಕಾಗಿ ಹೋರಾಡಿರ್ತಕ್ಕಂಥವರಾಗಿರ್ತಾರೆ. ನೆಕ್ಸ್ಟ್ ಮಲಾಲಾ ಯೂಸುಫ್ಜಾಯಿ ಅವರು ಕೂಡ ಪಾಕಿಸ್ತಾನದಲ್ಲಿ ಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಡತಕ್ಕಂತಹ ಒಬ್ಬ ಹೋರಾಟಗಾರ್ತಿ ಆಗಿರ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ನೊಬೆಲ್ ಪ್ರೈಸ್ ಅವಾರ್ಡ್ ಇದೊಂದು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಒಂದು ಪ್ರಶಸ್ತಿ ಆಗಿರ್ತದೆ. ಇದನ್ನು ಫೌಂಡೆಡ್ ಮಾಡಿದ್ದು ಯಾರು ಅಂದರೆ ಆಲ್ಫ್ರೆಡ್ ನೊಬೆಲ್ ಇನ್ 1995. ಸ್ವೀಡನ್ ದೇಶದ ಒಬ್ಬ ಕೆಮಿಸಿಸ್ಟ್ ಆಗಿರ್ತಾರೆ. ಇವರು ಒಬ್ಬ ಸೈಂಟಿಸ್ಟ್ ಆಗಿರ್ತಾರೆ. ಇವರು 1895ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಇದು ಪ್ರಮುಖವಾಗಿ 6 ಕ್ಷೇತ್ರಗಳಲ್ಲಿ ಪ್ರಶಸ್ತಿಯನ್ನು ಕೊಡಲಾಗ್ತದೆ. ಒಂದು ಕೆಮಿಸ್ಟ್ರಿ, ಲಿಟ್ರೇಚರ್, ಪೀಸ್, ಫಿಸಿಕ್ಸ್, ಮೆಡಿಸಿನ್ ಮತ್ತು ಎಕನಾಮಿಕ್ಸ್ ಕ್ಷೇತ್ರಗಳಲ್ಲಿ ಇದನ್ನು ನೀಡಲಾಗ್ತದೆ. ಮೊದಲು 5 ಇತ್ತು. 1969ರಿಂದ ಎಕನಾಮಿಕ್ಸಲ್ಲಿ ನೀಡಲಾಗ್ತದೆ. 1998ರಲ್ಲಿ ಎಕನಾಮಿಕ್ಸ್ ವಿಭಾಗದಲ್ಲಿ ಅಮರ್ತ್ಯ ಸೇನ್ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಗ್ತದೆ. ಇವರು ಇಂಡಿಯಾದವರು. ನೆಕ್ಸ್ಟ್ 2019ರಲ್ಲಿ ಅಭಿಜಿತ್ ಬ್ಯಾನರ್ಜಿ ಎಂಬ ಭಾರತ ಸಂಜಾತ ಅಮೇರಿಕನ್ ನಾಗರಿಕತ್ವವನ್ನು ಹೊಂದಿರತಕ್ಕಂಥ ಅಭಿಜಿತ್ ಬ್ಯಾನರ್ಜಿ ಕೂಡ ಈ ಒಂದು ಪ್ರಶಸ್ತಿ ಕೂಡ ಸಿಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 93 ಪರಿಸರ, ಅರಣ್ಯ ಹಾಗೂ ಹವಾಮಾನ ಬದಲಾವಣೆ ಮಂತ್ರಾಲಯವು ನಡೆಸಿದ ಹುಲಿ ಗಣತಿ 2014ರ ಪ್ರಕಾರ ಅತಿ ಹೆಚ್ಚು ಹುಲಿ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಸಿ ಕರ್ನಾಟಕ. ಇದು 2014ರ ಹುಲಿಗಣತಿಯ ಪ್ರಕಾರ ಪ್ರಸ್ತುತ 2018ರ ಹುಲಿಗಣತಿಯ ಪ್ರಕಾರ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ರಾಜ್ಯ ಮಧ್ಯಪ್ರದೇಶ ಆಗಿರ್ತದೆ. ಎಷ್ಟು ಅಂದರೆ 526 ಹುಲಿಗಳನ್ನು ಹೊಂದುವುದರ ಮೂಲಕ ಮೊದಲನೇ ಸ್ಥಾನದಲ್ಲಿದೆ. ಕರ್ನಾಟಕ 524 ಹುಲಿಗಳನ್ನು ಹೊಂದುವುದರ ಮೂಲಕ 2ನೇ ಸ್ಥಾನದಲ್ಲೇ. ಉತ್ತರಾಖಂಡ್ 442 ಹುಲಿಗಳನ್ನು ಹೊಂದುವುದರ ಮೂಲಕ 3ನೇ ಸ್ಥಾನದಲ್ಲಿದೆ. ಟೋಟಲ್ ನಮ್ಮ ದೇಶದಲ್ಲಿ 2967 ಹುಲಿಗಳನ್ನು ಹೊಂದುವುದರ ಮೂಲಕ ವಿಶ್ವದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ದೇಶ ಭಾರತವಾಗಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 94 ಭಾರತದಲ್ಲಿ ಸಾಮಾಜಿಕ ಅರಣ್ಯ ಪ್ರದೇಶ ಶಾಸ್ತ್ರ ಫಾರೆಸ್ಟ್ರಿ ಕಾರ್ಯಕ್ರಮವನ್ನು ಮುಂದಿನ ಯಾವುದರ ಶಿಫಾರಸ್ಸಿನ ಮೇಲೆ ಪರಿಚಯಿಸಲಾಯಿತು? ಸರಿಯಾದ ಉತ್ತರ ಸಿ ಕೃಷಿಯ ಅಂತಾರಾಷ್ಟ್ರೀಯ ಆಯೋಗದ ವರದಿ 1946ರ ಪ್ರಕಾರ ಸಾಮಾಜಿಕ ಅರಣ್ಯ ಪ್ರದೇಶ ಶಾಸ್ತ್ರ ಕಾರ್ಯಕ್ರಮವನ್ನು ಸ್ಥಾಪನೆ ಪರಿಚಯಿಸಲಾಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 95 ಇತ್ತೀಚೆಗೆ 2014ರಲ್ಲಿ ಶಾಂತಿಯುತವಾಗಿ ನಡೆದ ಜನಮತ ಜನಾಭಿಪ್ರಾಯ ಗಣನೆಯಲ್ಲಿ ಯಾವ ರಾಷ್ಟ್ರವು ಪ್ರತ್ಯೇಕವಾದಿಗಳ ಸ್ವಾತಂತ್ರ್ಯಕ್ಕೆ ಬೇಕಾದ ಮತ ಗಳಿಸಲಿಲ್ಲ? ಸರಿಯಾದ ಉತ್ತರ ಬಂದ್ಬಿಟ್ಟು ಯುನೈಟೆಡ್ ಕಿಂಗ್ಡಮ್ ಒಂದು ಮತವನ್ನು ಗಳಿಸಲಿಕ್ಕೆ ವಿಫಲ ಆಗ್ತದೆ. ಇತ್ತೀಚೆಗೆ ತಾಲಿಬಾನ್ ಉಗ್ರರೊಂದಿಗೆ ಅಮೆರಿಕ ಕೂಡ ಸಂಧಾನ ಮಾಡ್ಕೊಳ್ತದೆ. ಅದು ಯಾವ ರಾಷ್ಟ್ರ ಅಂತೇಳಿ ಕೇಳ್ಬೋದು. ಅದು ಅಂದರೆ ಅಫ್ಘಾನಿಸ್ತಾನ್ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 96 ಈ ಕೆಳಗಿನ ಸಿಂಧೂ ಸಂಸ್ಕೃತಿಯ ಯಾವ ನಗರದಲ್ಲಿ ವ್ಯಾಪಕವಾದ ಜಲಸಂಗ್ರಹಣೆಯ ವ್ಯವಸ್ಥೆ ಕಂಡುಬಂದಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಧೋಲಾವೀರದಲ್ಲಿ ವ್ಯಾಪಕವಾದಂತಹ ಜಲಸಂಗ್ರಹಣೆಯ ವ್ಯವಸ್ಥೆ ಕಂಡುಬರ್ತದೆ. ಇನ್ನು ಮೆಹೆಂಜೋದರದಲ್ಲಿ ಬಂದರೆ ಇದರಲ್ಲಿ ಪ್ರಸಿದ್ಧ ಈಜುಕೊಳ ಇರ್ತಕ್ಕಂಥದ್ದು. ಈಜುಕೊಳದಿಂದಲೇ ಸಿಂಧೂ ನಾಗರಿಕತೆ ಒಂದು ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದನ್ನು ನೋಡ್ತೇವೆ. ಸಿಂಧೂ ನಾಗರಿಕತೆಯು ಭಾರತದ ಪ್ರಾಚೀನ ನಾಗರಿಕತೆಗಳಲ್ಲಾಗಿದೆ. ಇಲ್ಲಿನ ನಗರ ವ್ಯವಸ್ಥೆ ಇಡೀ ಒಂದು ಪ್ರಪಂಚಕ್ಕೆ ಮಾದರಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಲೋಥಾಲ್ನಲ್ಲಿ ಹಡಗುಕಟ್ಟೆ ಕಂಡುಬರ್ತದೆ. ಇದು ಪ್ರಸ್ತುತ ಗುಜರಾತ್ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರದೇಶವಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 97 ಈ ಕೆಳಗೆ ಸೂಚಿಸಿದ ಪಟ್ಟಿಯಲ್ಲಿ ಮಹಾಯಾನ ಬೌದ್ಧರನ್ನು ಹೀನಯಾನರಿಂದ ಬೇರ್ಪಡಿಸುವ ವಿಶಿಷ್ಟ ಲಕ್ಷಣಗಳನ್ನು ಗುರುತಿಸಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ 1 ಮತ್ತು 4 ಬುದ್ಧ ಮೂರ್ತಿಗಳು ಮತ್ತು ಸಂಸ್ಕೃತ ಗ್ರಂಥಗಳ ಮೂಲಕ ಮಹಾಯಾನ ಮತ್ತು ಹೀನಯಾನವನ್ನು ಬೇರ್ಪಡಿಸಲಾಗ್ತದೆ. ಮಹಾಯಾನ ಅಂದರೆ ಬುದ್ಧನ ಮೂರ್ತಿಗಳನ್ನು ಪೂಜನೆ ಮಾಡ್ತಕ್ಕಂಥ ಒಂದು ಬೌದ್ಧ ಪಂಗಡವಾಗಿದೆ. ಹೀನಯಾನ ಅಂದರೆ ಬುದ್ಧನ ತತ್ವಗಳನ್ನು ನಂಬತಕ್ಕಂಥ ಒಂದು ಬೌದ್ಧ ಪಂಗಡವಾಗಿದೆ. ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡ್ತಕ್ಕಂಥವ್ರು ಗೌತಮ ಬುದ್ಧ. ಈತನ ಮೂಲ ಹೆಸರು ಸಿದ್ಧಾರ್ಥ ಆಗಿರ್ತದೆ. ಇದು ಬೌದ್ಧ ಧರ್ಮದ ಬಗ್ಗೆ. ನೆಕ್ಸ್ಟ್ ಇವರು ಪ್ರಪ್ರಥಮ ಒಂದು ಪ್ರವಚನವನ್ನು ನೀಡ್ತಕ್ಕಂಥ ಪ್ರದೇಶ ಸಾರನಾಥದ ಜಿಂಕೆಯವನದಲ್ಲಿ ನೀಡ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 98 ಸಂಗಮ್ ಸಾಹಿತ್ಯದಲ್ಲಿ ಫಲವತ್ತಾದ ಕೃಷಿ ಭೂಮಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು. ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಮರುಗಮ್.
ಸಂಗಮ್ ಸಾಹಿತ್ಯದಲ್ಲಿ ಫಲವತ್ತಾದ ಕೃಷಿ ಭೂಮಿಗೆ ಮರುಗಮ್ ಎಂದು ಕರೆಯಲಾಗ್ತಾ ಇತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 99. ಈ ಕೆಳಗಿನ ಸಂಗತಿಗಳು ಗುಪ್ತರ ಆಳ್ವಿಕೆಯನ್ನು ಅದಕ್ಕೂ ಇಂದಿನ ಆಳ್ವಿಕೆಗಳಿಂದ ಪ್ರತ್ಯೇಕಿಸುತ್ತದೆ, ಅದನ್ನು ಗುರುತಿಸಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ 1, 3, 4. ಒಂದು ನಗರಗಳ ಅವನತಿ, ಅಧಿಕಾರ ವಿಕೇಂದ್ರೀಕರಣ ಮತ್ತು ದೇವಾಲಯದ ವಾಸ್ತುಶಿಲ್ಪ. ಇದು ಗುಪ್ತರನ್ನು ಇತರೆ ಎಲ್ಲ ರಾಜವಂಶಗಳಿಂದ ಬೇರ್ಪಡಿಸ್ತದೆ. ಗುಪ್ತರ ಒಂದು ಸ್ಥಾಪಕ ಶ್ರೀಗುಪ್ತ, ಗುಪ್ತ ವಂಶದ ಪ್ರಸಿದ್ಧ ದೊರೆ ಸಮುದ್ರಗುಪ್ತ. ಈತನನ್ನು ಭಾರತದ ನೆಪೋಲಿಯನ್ ಎಂದು V.S. ಸ್ಮಿತ್ ಅವರು ಕರೀತಾರೆ. ಅಲಹಾಬಾದ್ ಸ್ತಂಭ ಶಾಸನವು ಈತನ ದಿಗ್ವಿಜಯಗಳ ಬಗ್ಗೆ ಹೇಳ್ತದೆ. ಅಲಹಾಬಾದ್ ಸ್ತಂಭ ಶಾಸನವನ್ನು ಸ್ಥಾಪನೆ ಮಾಡ್ತಾರೆ. ಇದು ಕೆತ್ತಿಸಿದವರು ಯಾರು? ಹರಿಶೇನ ಆಗಿರ್ತದೆ. ಇದು 32 ಸಾಲುಗಳನ್ನು ಹೊಂದಿದ್ದು ಸಂಸ್ಕೃತದ ಒಂದು ಶಾಸನವಾಗಿದೆ. ಇದು ಗುಪ್ತರ ಬಗ್ಗೆ. ಇನ್ನು ಇದರ ಸಂದರ್ಭದಲ್ಲಿ 2ನೇ ಚಂದ್ರಗುಪ್ತ ಅಂತಕ್ಕಂಥ ಪ್ರಸಿದ್ಧ ದೊರೆ ಬರ್ತಾನೆ. ಈತನ ಬಗ್ಗೆ ಬರೆದಿರ್ತಕ್ಕಂಥದ್ದು ದೇವಿ ಚಂದ್ರಗುಪ್ತಂ ಎಂಬ ಕೃತಿಯನ್ನು ರಚನೆ ಮಾಡಲಾಗ್ತದೆ. ಈತ ಮೆಹರೌಲಿಯ ಕಬ್ಬಿಣ ಸ್ತಂಭ ಶಾಸನವನ್ನು ಕೂಡ ಸ್ಥಾಪನೆ ಮಾಡಿರ್ತಕ್ಕಂಥವರು 2ನೇ ಚಂದ್ರಗುಪ್ತ ಆಗಿರ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 100ನೇ ಕೊನೆಯ ಕ್ವಶನ್. ಕ್ರಿಸ್ತಶಕ 9-10ನೇ ಶತಮಾನದಲ್ಲಿ ಉತ್ತರ ಭಾರತದ ಮೇಲಿನ ಚಕ್ರಾಧಿಪತ್ಯಕ್ಕಾಗಿ ಈ ಕೆಳಗಿನ ಸೂಚಿಸಿದ 3 ರಾಜವಂಶಗಳ ನಡುವೆ ಹೋರಾಟ ನಡೆಯಿತು, ಅವುಗಳನ್ನು ಗುರುತಿಸಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ 2, 3, 4. ರಜಪೂತರು, ಪಾಲರು, ರಾಷ್ಟ್ರಕೂಟರ ನಡುವೆ ಉತ್ತರ ಭಾರತದ ಚಕ್ರಾಧಿಪತ್ಯಕ್ಕಾಗಿ ಹೋರಾಟಗಳು ನಡೀತದೆ. ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗ. ಈ ವಂಶದ ಪ್ರಸಿದ್ಧ ದೊರೆ ಅಮೋಘವರ್ಷ ನೃಪತುಂಗ. ಅಮೋಘವರ್ಷ ನೃಪತುಂಗನಿಂದ ವಿರಚಿತವಾದಂತಹ ಕೃತಿಯೇ ಯಾವುದು? ಕವಿರಾಜ ಮಾರ್ಗ ಅಂತಕ್ಕಂಥದ್ದು. ಕವಿರಾಜ ಮಾರ್ಗದಲ್ಲಿ ಕರ್ನಾಟಕವನ್ನು ಹೀಗೆಂದು ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿದ್ದ ನಾಡು ಕರ್ನಾಟಕ ಎಂದು ಇದು ಮಾಡಲಾಗ್ತದೆ. ಇನ್ನು ರಜಪೂತ ವಂಶಸ್ಥರ ಬಗ್ಗೆ ಹಾಗೂ ಪಾಲರು ಈ ಒಂದು 9-10ನೇ ಶತಮಾನದಲ್ಲಿ ಪ್ರಸಿದ್ಧ ಒಂದು ರಾಜಮನೆತನಗಳಾಗಿರ್ತವೆ. ಇವುಗಳ ನಡುವೆ ನಿರಂತರವಾಗಿ ಉತ್ತರ ಭಾರತದ ಚಕ್ರಾಧಿಪತ್ಯಕ್ಕಾಗಿ ಹೋರಾಟಗಳು ನಡೀತಾ ಹೋಗ್ತದೆ. ಇಷ್ಟು KS 2014ರ ಪತ್ರಿಕೆ 1ಅನ್ನು ನಿಮ್ಮ ಮುಂದೆ ಸವಿವರವಾಗಿ ಚರ್ಚಿಸಿದ್ದೇನೆ. ಇದು ಈ ಒಂದು ಪ್ರಶ್ನೆ ಪತ್ರಿಕೆಯ ವಿವರಣೆಯನ್ನು ಮುಂದಿಟ್ಟುಕೊಂಡು ನೀವು ಯಾವ ರೀತಿಯ ಅಭ್ಯಾಸವನ್ನು ಮಾಡಬೇಕು, ಯಾವ ರೀತಿಯ ಒಂದು ತಯಾರಿಯಲ್ಲಿ ತೊಡಗಬೇಕು ಅಂತಕ್ಕಂಥದ್ದು ನಿಮಗೆ ಸ್ಪಷ್ಟ ಒಂದು ಪರಿಕಲ್ಪನೆ ಬರ್ತದೆ. ಇವುಗಳನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಹಾಗೂ ಹೆಚ್ಚಿನ ತಯಾರಿಯನ್ನು ಮಾಡಿ ನಿಮ್ಮ ಮುಂದಿನ ತಯಾರಿಗೆ ಆಲ್ ದ ಬೆಸ್ಟ್ ಎಂದು ಹೇಳ್ತಾ ನನ್ನ ಈ ಒಂದು ಸೆಷನನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ.